ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆ್ಯಕ್ಚುಲಾಗಿ ಒಂದ್ಸರಿ ಗೆದ್ದು ಬಂದ ಮೇಲೆ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲವೂ ಮರೆತುಬಿಡ್ಬೇಕು. ವಿರೋಧ ಪಕ್ಷ ಕೆಲಸ ಮಾಡಬೇಕು, ಆಡಳಿತ ಪಕ್ಷ ಕೆಲಸ ಮಾಡಬೇಕು. ಬೆಂಗಳೂರು ಇಸ್ ನಥಿಂಗ್ ಬಿಫೋರ್ ಭುವನೇಶ್ವರ್. ದಿಸ್ ಈಸ್ ಮೈ ಎಕ್ಸ್ಪೀರಿಯನ್ಸ್. ಕಳೆದ ವಾರ ಹೋಗಿದ್ದೀನಿ. ನಾವು ಭಾಳ ಹಿಂದೆ ಇದ್ದೀವಿ ಕಂಪೇರ್ ಟು ಒರಿಸ್ಸಾ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇಲ್ಲಿ ಬೆಂಗಳೂರಲ್ಲಿ ರಸ್ತೆಗಳು ಸಾವಿರಾರು ಗುಂಡಿಗಳು ಬಿದ್ದಿದೆ, ಏನೇನು ಉಪಯೋಗ ಇಲ್ಲ. ಬರೀ ಡೆವಲಪ್ಮೆಂಟ್ ಹೆಸರಲ್ಲಿ ದುಡ್ಡು ಮಾಡ್ತಾರೆ ಹೊರತು ಏನು ಅಭಿವೃದ್ಧಿ ಆಗ್ತಾ ಇಲ್ಲ. ಯಾರು ವಿಧಾನಸಭೆಗೆ ನೀವು ಪೋಸ್ಟ್ಗೆ ಅಪ್ಲೈ ಮಾಡಿಬಿಡಿ, ನಿಮ್ಗೆ ಸಿಗಲ್ಲ. ಲೆಜಿಸ್ಲೇಚರಲ್ಲಿ 100% ಸಿಗಲ್ಲ. ಎಲ್ಲ ಇವ್ರ ಕಡೆಯವರು ಅವ್ರ ಕಡೆ ಅಂತ ಮಾಡ್ತಾರೆ. ಸೊ ಕೆಲವರು ದುಡ್ಡು ಕೊಡ್ತಾರೆ, ಮೈಕನ್ನೆಲ್ಲ ಕೆಳಗೆ ಬೀಳಿಸ್ತಾರೆ, ವೈರ್ ಕಟ್ ಮಾಡ್ತಾರೆ, ಸ್ಪೀಕರ್ ಟೋಪಿನ ಹಿಂಗೆ ಎಗರಿಸ್ಬಿಡ್ತಾರೆ, ಬಣಕಾರ ಟೋಪಿನ. ಆವಾಗ ಅವರು ಓಡೋಗ್ಬಿಡ್ತಾರೆ, ನಮ್ಮ ಮಾರ್ಷಲ್ ಬಾಗಿಲು ಹಾಕೊಂಡ್ಬಿಡ್ತಾರೆ. ಇದು ಬಹಳ ಗುರುತರವಾದ ಇದು ಮಾಡಿದ್ದಾರೆ, ಗುಂಡಾಗಿರಿ ಆಗಿದೆ. ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೋಸ್ಕರವೇ ನಾವು ವಿಧಾನಸೌಧ ಕಟ್ಟಬೇಕು ಅಂತ ಮಾಡಿದ್ದು. ವರದಿ ಕೊಡ್ತೀವಿ ಪ್ಲಸ್ ಬಡ್ಜೆಟ್ ಹಾಕಿ ಆದಷ್ಟು ಓದ್ಕೊಂಬಂದು ಚರ್ಚೆ ಆಗಬೇಕು. ಅದಕ್ಕೆ 27 ದಿನ ನಾವು ಇಟ್ಟಿರೋದು. ಯಾರು ಏನು ಓದಲ್ಲ, ಚರ್ಚೆನೂ ಆಗಲ್ಲ, ಏನೋ ಒಂದಷ್ಟು ಮಾತಾಡ್ತಾರೆ, ಹೋಗ್ತಾರೆ ಅಷ್ಟೇ. ನಮಸ್ಕಾರ, ಜಿ ವೈಬ್ಸ್ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ಅಧಿವೇಶನಗಳು ಅಂದಾಗ ಜನಸಾಮಾನ್ಯರ ಧ್ವನಿಯಾಗಿ ಇಲ್ಲಿ ಕೆಲಸ ಮಾಡಬೇಕಾಗತ್ತೆ. ವಿಪಕ್ಷಗಳು ಜನಸಾಮಾನ್ಯರ ಧ್ವನಿಯಾಗಿ ಪ್ರಶ್ನೆಗಳನ್ನು ಕೇಳಿ ಆ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಪ್ರಶ್ನೆ ಮಾಡಿದ್ರೆ, ಆಡಳಿತ ಪಕ್ಷ ಈ ಸಮಸ್ಯೆಗಳನ್ನು ಆಲಿಸಿ ಎಲ್ಲಿ ಪರಿಹಾರವನ್ನು ಒದಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಿಂತನ ಮಂಥನಗಳಾದ ಸಂದರ್ಭದಲ್ಲಿ ಮತ ಹಾಕಿದ ಮತದಾರರಿಗೆ ಈ ಒಂದು ಅಧಿವೇಶನ ಅನ್ನುವಂಥ ನ್ಯಾಯಾಲಯದಲ್ಲಿ ನ್ಯಾಯ ಅನ್ನೋದು ದಕ್ಕತ್ತೆ. ಆದರೆ ಕಳೆದ ಹಲವಾರು ವರ್ಷಗಳಿಂದ ಅಧಿವೇಶನ ಅಂದರೆ ಸದ್ದು ಗದ್ದಲದ ಗೂಡಾಗಿ ಬಿಟ್ಟಿದೆ. ಸಹಜವಾಗಿ ಕ್ಷೇತ್ರದ ಮತದಾರ ನಮ್ಮ ನಾಯಕ ಆ ಅಧಿವೇಶನದಲ್ಲಿ ಮಾತಾಡ್ತಾನೆ, ನಮ್ಮ ಸಮಸ್ಯೆಗಳನ್ನು ಅಲ್ಲಿ ಕೇಳ್ತಾನೆ, ಆ ಸಮಸ್ಯೆಗೆ ಸೂಕ್ತ ಪರಿಹಾರ ಲಭ್ಯವಾಗುತ್ತೆ ಅಂತ ಚಾತಕ ಪಕ್ಷಿಯ ಥರ ಕಾಯ್ತಾ ಇರ್ತಾರೆ. ಅಲ್ಲಿ ಕೇಳುವಂತಹ ಸಂದರ್ಭದಲ್ಲಿ ಒಬ್ಬ ಶಾಸಕನಿಗೆ ಸಿಗುವಂತಹ ಸಮಯ, ಅದನ್ನು ಸಭಾಪತಿಗಳ ಮುಖಾಂತರ ಆ ಸಂಬಂಧಪಟ್ಟಂತಹ ಉಸ್ತುವಾರಿ ಸಚಿವರು ಅಥವಾ ಮಂತ್ರಿಗಳು ಆಲಿಸಿ ಅದಕ್ಕೆ ಸೂಕ್ತ ಪರಿಹಾರವನ್ನು ಒದಗಿಸುವಲ್ಲಿ ಎಷ್ಟೋ ಸಂದರ್ಭದಲ್ಲಿ ಸಫಲ ಆದರೆ ಹಲವಾರು ಸಂದರ್ಭಗಳಲ್ಲಿ ವಿಫಲವಾದಂತಹ ಸನ್ನಿವೇಶಗಳನ್ನು ನಾವು ನೋಡಿರುವುದರಿಂದಾಗಿ ಅಧಿವೇಶನ ಅಂದರೆ ಏನು, ಅಧಿವೇಶನ ಹೇಗಾಗಬೇಕು, ಇಲ್ಲಿ ಶಾಸಕರ ಪಾತ್ರ ಏನು, ಮಂತ್ರಿಗಳ ಪಾತ್ರ ಏನು, ಸಭಾಧ್ಯಕ್ಷರು ಅಂದರೆ ಅವರ ಕಾರ್ಯಗಳು ಹೇಗಿರಬೇಕು, ಇದೆಲ್ಲದರ ಬಗ್ಗೆ ಸಹಜವಾಗಿ ನಿಮಗೆ ಖಂಡಿತ ಕುತೂಹಲ ಅನ್ನೋದಿದ್ದೇ ಇರುತ್ತೆ. ಹಾಗಾಗಿ ಇವತ್ತಿನ ಜಿ ವೈಬ್ಸ್ ಪಾಡ್ಕಾಸ್ಟ್ನಲ್ಲಿ ಒಂದು ಅಧಿವೇಶನದ A to Z ಮಾಹಿತಿಯನ್ನು ನಿಮ್ಮ ಮುಂದಿಡುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ಜಿ ವೈಬ್ಸ್ ಪಾಡ್ಕಾಸ್ಟ್ನಲ್ಲಿ ಬಂದಿರುವಂಥ ಅತಿಥಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡೋದಕ್ಕೆ ಸಿದ್ಧವಾಗಿದ್ದಾರೆ. ಹೌದು, ಗೋವಾ ವಿಧಾನಸಭೆಯ ಮಾಜಿ ಕಾರ್ಯದರ್ಶಿ ಹಾಗೆಯೇ ಕರ್ನಾಟಕ ವಿಧಾನಸಭೆಯ ನಿವೃತ್ತ ಕಾರ್ಯದರ್ಶಿಗಳಾಗಿರುವಂತಹ ಧ್ರುವಕುಮಾರ್ ಅವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್, ನಾನಾಗಲೇ ಉಲ್ಲೇಖ ಮಾಡಿದಾಗೆ ಅಧಿವೇಶನಗಳು ಅಂದರೆ ಮತದಾರರು ಅಂತ ಯಾರಿರ್ತಾರೆ ಅವರು ಒಬ್ಬ ನಾಯಕನನ್ನು ಆಯ್ಕೆ ಮಾಡಿರ್ತಾರೆ, ಅವರು ಶಾಸಕರು ಅಂತ ಕರೆಸ್ಕೊಳ್ತಾರೆ, ಅದು ಅಧಿವೇಶನದಲ್ಲಿ ಚರ್ಚೆ ಆಗುತ್ತೆ, ನಮ್ಮ ಸಮಸ್ಯೆಗಳಿಗೆ ಈ ಮೂಲಕ ಒಂದು ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆ ಕಳೆದ ಹಲವಾರು ವರ್ಷಗಳಿಂದ ನಾವು ನೋಡ್ತಾನೆ ಇದ್ದೀವಿ ಸರ್. ಈ ಅಧಿವೇಶನಗಳು ಅಂದರೆ ಬರೀ ಸದ್ದು ಗದ್ದಲ ಇಷ್ಟರಲ್ಲೇ ಮುಗಿದು ಹೋಗ್ತಾ ಇದೆ. ಹಾಗಾಗಿ ಒಂದು ಕಲಾಪ ಅಂದರೆ ಹೆಂಗಿರಬೇಕು, ಹೆಂಗೆ ನಡಿಬೇಕು ಅಧಿವೇಶನ, ಈಗ ನಡೀತಾ ಇರುವಂಥ ಅಧಿವೇಶನಗಳು ನಿಮಗೆ ತೃಪ್ತಿ ತಂದಿದೆಯಾ? ಇಲ್ಲ ಮೇಡಮ್, ಈಗ ನಡೀತಿರೋಂಥ ಅಧಿವೇಶನ ಸ್ವಲ್ಪ ಮಟ್ಟಿಗೂ ತೃಪ್ತಿ ತಂದಿಲ್ಲ. ಕಳೆದ 3 ದಶಕಗಳಿಂದ ನಾನು ಹೇಳ್ತಿದ್ದೆ, ರಾಮಕೃಷ್ಣ ಹೆಗಡೆಯವರು ನಿರ್ಗಮಿತ ಆದ ನಂತರ ಅಲ್ಲಿಂದೀಚೆಗೆ ಅಧಿವೇಶನ ದಾರಿ ಸಂಪೂರ್ಣವಾಗಿ ಹಳಿ ತಪ್ಪಿದೆ. ಅವರು ಯಾವ ಉದ್ದೇಶಕ್ಕಾಗಿ ನಾವು ಜನಗಳನ್ನ ಜನಪ್ರತಿ ಆಯ್ಕೆ ಮಾಡಿರ್ತಾರೆ, ಅವ್ರ ಜನಗಳಿಗೆ ನ್ಯಾಯ ದೊರಕ್ತಾ ಇಲ್ಲ. ಜಸ್ಟಿಸ್ ಇಸ್ ಡಿನೈಡ್. ಪ್ರಯರ್ ಟು ದಿ ಎಲೆಕ್ಷನ್ಸ್ ಏನು ಮ್ಯಾನಿಫೆಸ್ಟೋ ಅಂತ ಹೇಳ್ತೀವಿ, ಏನು ಅವರಿಗೆ ಭರವಸೆಗಳು ಕೊಟ್ಟು ಗೆದ್ದು ಬರ್ತಾರಲ್ಲ, ಅದನ್ನು ಇಂಪ್ಲಿಮೆಂಟ್ ಮಾಡೋದೇ ಜನಪ್ರತಿನಿಧಿಗಳ ಕರ್ತವ್ಯ, ಮೂಲ ಕರ್ತವ್ಯ. ಅದನ್ನೆಲ್ಲ ಪೂರ್ತಿ ಬಿಟ್ಬಿಟ್ಟು ಈಗೇನಾಗಿದೆ ಅಂದರೆ, ಈ ಮೆಜಾರಿಟಿ ಬರದೇ ಇರೋದ್ರಿಂದ ಡಿಸ್ಟೆಬಿಲೈಸೇಷನ್ ಆಫ್ ಗೌರ್ಮೆಂಟ್ ಅಂತ ಸರ್ಕಾರ ಉರುಳಿಸೋದಲ್ಲೇ ಗೆದ್ದು ಬಂದ ತಕ್ಷಣ ಶುರುವಾದ ತಕ್ಷಣ ಜನಗಳ ಪರವಾಗಿ ಮಾತಾಡೋದು ಬಿಟ್ಬಿಟ್ಟು ಈ ಸರ್ಕಾರ ಅಸ್ಥಿರ ಮಾಡೋದೇ ಒಂದು ಅಸ್ತ್ರ. ಜನಾದೇಶವನ್ನೇ ಅಲ್ಗಾಡಿಸೋ ಪ್ರಯತ್ನ ಅಷ್ಟೇ, ಅದು ಬೇರೆ ಏನು ನಡೀತಾ ಇಲ್ಲ.
ಆ್ಯಕ್ಚುಲಾಗಿ ಒಂದ್ಸರಿ ಗೆದ್ದು ಬಂದ ಮೇಲೆ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲವೂ ಮರ್ತು ಬಿಡಬೇಕು. ವಿರೋಧ ಪಕ್ಷ ಕೆಲಸ ಮಾಡಬೇಕು, ಆಡಳಿತ ಪಕ್ಷ ಕೆಲಸ ಮಾಡಬೇಕು. ಅದ ಏನಾಗಿದೆ, ಪರ್ಸನಲಾಗಿ ತೊಗೊಳ್ಳೋದು, ರಾಜಕೀಯ ದ್ವೇಷದಿಂದ ಭಾಷಣ ಮಾಡೋದು, ಸದನನ ದುರುಪಯೋಗ ಮಾಡ್ಕೊಳ್ತಾ ಇದೆ. ನಿಸ್ಸಂದೇಹವಾಗಿ ಕಳೆದ 3 ದಶಕಗಳಿಂದ ಸದನವನ್ನು ಎಲ್ಲ ಪಕ್ಷಗಳು ದುರುಪಯೋಗ ಮಾಡ್ಕೊಳ್ತಿದ್ದಾರೆ. ಜನಗಳಿಗೆ ಏನೂ ನ್ಯಾಯ ದೊರಕ್ತಾ ಇಲ್ಲ. ಇದು ನನ್ನ ನನ್ನ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ. ಈಗ ನಾನು ಸುಮಾರು 42 ವರ್ಷಗಳ ಕಾಲ ಸೇವೆ ಮಾಡಿದ್ದೇನೆ. ಗೋವಾದಲ್ಲೂ ಸಹ ಮಾಡಿದ್ದೇನೆ. ಇಲ್ಲಿಯಷ್ಟು ನನಗೆ ತಿಳಿದ ಮಟ್ಟಿಗೆ ಎಲ್ಲೂ ಸಹ ಗೊಂದಲ, ಗಲಭೆ ಮತ್ತು ರಾಜಕೀಯ ಸ್ಥಿರ ಪಕ್ಷ ಬಿಟ್ಟು ಬೇರೆ ಏನು ನಡೆಯುತ್ತಿಲ್ಲ ಸದನದಲ್ಲಿ. ಖಂಡಿತ ಸರ್. ಕರ್ನಾಟಕದ ಈ ಅಧಿವೇಶನಗಳ ವಿಚಾರಕ್ಕೆ ಬರೋದಾದರೆ, ಒಂದು ಬೆಂಗಳೂರಿನ ವಿಧಾನಸೌಧದಲ್ಲಾಗುತ್ತೆ, ಇನ್ನು ಬೆಳಗಾವಿಯ ಸುವರ್ಣಸೌಧದಲ್ಲಾಗುತ್ತೆ. 2 ಸಲ ಮಾಡ್ತಾರೆ. 8ರಿಂದ 10 ದಿವಸಗಳ ಕಾಲ ಮಾಡ್ತಾರಲ್ಲ, ಈ 2 ಭಾಗದಲ್ಲಿ ಮಾಡೋದ್ರ ಉದ್ದೇಶವನ್ನು ತಿಳಿಸ್ಕೊಡಿ ಮೇಡಮ್. ನಮ್ಮ ರಾಜ್ಯ ಪುನರ್ವಿಂಗಡಣೆ ಆದಮೇಲೆ 56ರಿಂದ ಇತ್ತೀಚೆವರೆಗೂ ಉತ್ತರ ಕರ್ನಾಟಕದ ಭಾಗದವ್ರಿಗೆ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇಲ್ಲ, ಸಾಕಷ್ಟು ಹಣ ಕೊಡ್ತಾ ಇಲ್ಲ, ವಿದ್ಯಾಭ್ಯಾಸ ಇಲ್ಲ, ಉದ್ಯೋಗ ಇಲ್ಲ, ಕೈಗಾರಿಕೆಗಳಿಲ್ಲ ಅನ್ನೋದು ಮೊದಲಿಂದ ಗೊತ್ತಿರತಕ್ಕಂಥ ವಿಷಯ. ಆದರೆ ಆ ಭಾಗದಿಂದಾನೇ ಮುಖ್ಯಮಂತ್ರಿಗಳು ಇದ್ದಾರೆ, ಆಗಿದ್ರು. ಧರಮ್ ಸಿಂಗ್ ಇದ್ರು, ವೀರೇಂದ್ರ ಪಾಟೀಲ್ ಇದ್ರು, ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿಲ್ಲ. ಬಟ್ ಘಟಗಳೆಲ್ಲ ಆ ಕಡೆ ಇದ್ದವರು ದೊಡ್ಡ ದೊಡ್ಡ ಹುದ್ದೆಗಳನ್ನ ಹೊತ್ಕೊಂಡಿದ್ದಾರೆ. ಕೈಗಾರಿಕಾ ಮಂತ್ರಿಗಳಾಗಿದ್ದಾರೆ, ಹಣಕಾಸು ಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ. ಆದರೆ ಅಲ್ಲಿ ಅಭಿವೃದ್ಧಿ ಅನ್ನೋದು ಏನು ನೆಪ ಮಾತ್ರಕ್ಕಷ್ಟೇ, ಅಭಿವೃದ್ಧಿನೇ ಇಲ್ಲ. ನಾನು ಇತ್ತೀಚೆಗೆ ಕಳೆದ ವಾರ ಭುವನೇಶ್ವರ್ಗೆ ಹೋಗಿದ್ದೆ. ನಾನು ಬೆಂಗಳೂರು ಬಿಟ್ಟರೆ ಯಾವುದೂ ಇಲ್ಲ, ಭಾಳ ದೊಡ್ಡದು ಅಂದ್ಕೊಂಡ್ಬಿಟ್ಟಿದ್ದೆ. ಅಲ್ಲಿ ಕಳಿಂಗ ವಿಶ್ವವಿದ್ಯಾನಿಲಯ ಅಂತ ಇದೆ. ಅಚ್ಯುತ ಸಮಂತ ಅಂತ ಮಾಜಿ MP ರಾಜ್ಯಸಭಾರು ಅವರನ್ನು ಒಂದು ಆಹ್ವಾನ ಕೊಟ್ಟಿದ್ದು, ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ರಸ್ತೆಗಳು ನೋಡ್ಬಿಟ್ರೆ ಎಷ್ಟು ಖುಷಿ ಆಗುತ್ತೆ. ನಾವು ಎಲ್ಲಿದ್ದೀವಿ, ಬೆಂಗಳೂರಲ್ಲೆಲ್ಲ ಫಾರಿನ್ಲಿದ್ದೀವಿ ಅನಿಸುತ್ತೆ. 100 ಅಡಿ 200 ಅಡಿ ರಸ್ತೆಗಳು, 20 ಅಡಿ 30 ಅಡಿ ಫುಟ್ಪಾತ್ಗಳು ನೋಡಲಿಕ್ಕೆ ಖುಷಿ ಆಗುತ್ತೆ. ಎಲ್ಲ ಬಿಲ್ಡಿಂಗ್ಸ್ ಆಗಲಿ ಅಥವಾ ಪ್ರತಿಯೊಂದೂ, ಆಮೇಲೆ ಗಿಡ ಮರಗಳಿದ್ದಾವೆ. ಬೆಂಗಳೂರು ಇಸ್ ನಥಿಂಗ್ ಬಿಫೋರ್ ಭುವನೇಶ್ವರ್. ದಿಸ್ ಈಸ್ ಮೈ ಎಕ್ಸ್ಪೀರಿಯನ್ಸ್. ಕಳೆದ ವಾರ ಹೋಗಿದ್ದೀನಿ, ಕಳೆದ ವಾರ ತಾನೇ ಹೋಗಿ ಬಂದೆ. ನಾವು ಭಾಳ ಹಿಂದೆ ಇದ್ದೀವಿ ಕಂಪೇರ್ ಟು ಒರಿಸ್ಸಾ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇಲ್ಲಿ ಬೆಂಗಳೂರಲ್ಲಿ ರಸ್ತೆಗಳು ಸಾವಿರಾರು ಗುಂಡಿಗಳು ಬಿದ್ದಿದೆ, ಏನೇನು ಉಪಯೋಗ ಇಲ್ಲ. ಬರೀ ಡೆವಲಪ್ಮೆಂಟ್ ಹೆಸರಲ್ಲಿ ದುಡ್ಡು ಮಾಡ್ತಾರೆ ಹೊರತು ಏನು ಅಭಿವೃದ್ಧಿ ಆಗ್ತಾ ಇಲ್ಲ. ನಾಯಕರ ಅಭಿವೃದ್ಧಿ ಆಗ್ತಾರೆ, ನಗರದ ಅಭಿವೃದ್ಧಿ ಇಲ್ಲ, ಗ್ರಾಮೀಣ ಭಾಗದ ಏನಿಲ್ಲ. ಇದೆಲ್ಲ ಒಂದು 40-50 ವರ್ಷ 80 ದಶಕದ ಪೂರ್ವದಲ್ಲಿ ಯಾರು ಇದ್ರಲ್ಲ, ಫಾರ್ ಎಕ್ಸಾಂಪಲ್ TR ಶಾಮಣ್ಣ, ಅದು ವಾಟಾಳ್ನಾರ್ ಇರ್ಬೋದು, ಕೊಣಂದೂರು ಲಿಂಗಪ್ಪ ಇರ್ಬೋದು, ಆಮೇಲೆ ದೊಡ್ಡವರೆಲ್ಲ ಇದ್ದರು. ಆಮೇಲೆ ಸೂರ್ಯನಾರಾಯಣ ಅಂತ ಇದ್ದರು, MS ಕೃಷ್ಣನ್ ಅಂತ ಇದ್ದರು. ಅವರೆಲ್ಲರೂ ಸದನಕ್ಕೆ ಬರೋದಕ್ಕೆ ಮುಂಚೆ ಅಧ್ಯಯನ ಮಾಡ್ಕೊಂಬರ್ತಾಯಿದ್ರು. ಯಾವುದೇ ವಿಷಯ ಇರಲಿ, ನಾಳೆ ದಿನ ಹೌಸಲ್ಲಿ ಏನು ಮಾಡಬೇಕು ಅಂತ ನಾವು ಒಂದು ಸ್ಕ್ರಿಬ್ಲಿಂಗ್ ಪ್ಯಾಡ್ ಕೊಡ್ತಾ ಇದ್ವಿ ಅವ್ರಿಗೆ. ಏನಕ್ಕೆ? ಆಮೇಲೆ ಕಾರ್ಯಕಲಾಪಗಳ ಪಟ್ಟಿನ ಕಳಿಸ್ತೀವಿ ಹಿಂದಿನ. ಆ ಕಾರ್ಯಕಲಾಪ ಏನಿದೆ ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟ, ಈಗ ಫಾರ್ ಎಕ್ಸಾಂಪಲ್ ವಿಧೇಯಕ ಇರ್ಬೋದು, ಬೇರೆ ಏನೋ ಇರ್ಬೋದು, ಎಲ್ಲನೂ ಅಧ್ಯಯನ ಮಾಡಿ ನೋಟ್ ಮಾಡ್ಕೊಂಬಂದು ಹೌಸಲ್ಲಿ ಕೂತ್ಕೊಂಡು ಪ್ರಸ್ತಾವ, ಅಂದರೆ ರಾಜಕೀಯ ದ್ವೇಷ ಇರ್ತಿರ್ಲಿಲ್ಲ, ತಪ್ಪನ್ನ ಲೋಪದೋಷ ಎತ್ತಿ ಹಿಡಿದು ಸರಿಪಡಿಸ್ಕೊಳ್ಳಿ ಅಂತ ಚರ್ಚೆ ಆಗ್ತಾ ಇತ್ತು. ಬಹಳ ಕ್ರಮಬದ್ಧ ನಡೀತಿತ್ತು. ಆಗ ನಾನು ಹೇಳ್ತಿದ್ದು ಮುಖ್ಯವಾಗಿ ಜನ ಇತ್ತು. ನಾನು 70s 80s ತುಂಬ ಚೆನ್ನಾಗಿತ್ತು, 70s ಇಂದ 80s. ಆಮೇಲೆ ಕಳೆದ ವಾರ ನಾನೊಂದು 52 ಇಸ್ವಿದು ಒಂದು ಡಿಬೇಟ್ಸ್ ಓದ್ತಾ ಇದ್ದೆ. 52 ರಾಜ್ಯ ಪುನರ್ವಿಂಗಡಣೆಗೆ ಮುಂಚೆಂದು. ಆ ಡಿಬೇಟ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ, ಎಂತೆಂಥ ಮೇಧಾವಿಗಳು ಇವಾಗ MES ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದಾರೆ, ಹೆಸರು ಗೊತ್ತಿಲ್ಲ ಅವರು, ಆಮೇಲೆ VR ನಾಯ್ಡು ಅಂತ ಮಲ್ಲೇಶ್ವರ ಕ್ಷೇತ್ರ, ಎಂಥ ಚರ್ಚೆ, ಎಲ್ಲೂ ಹಳಿ ತಪ್ಪಿಲ್ಲ. ಈಗಲೂ ನೀವು ಡಿಬೇಟ್ಸ್ ಓದ್ಬಿಟ್ರೆ ನಮ್ಗೆ ಭಾಳ ಖುಷಿ ಆಗುತ್ತೆ. ಯಾವ ಉದ್ದೇಶಕ್ಕಾಗಿ ಜನಪ್ರತಿನಿಧಿಗಳು ಆಯ್ಕೆ ಆಗ್ತಾರೆ ಆ ಕೆಲಸನ ಈಡೇರಿಸಿದ್ರು. ಆವಾಗ ನಾನು ಹೇಳ್ತಿದ್ದು 52ರಿಂದ 58 ಓದಿದ್ದೀನಿ, 57 56 ಫ್ಯಾಂಟಾಸ್ಟಿಕ್. ಜನಗಳ ಸಮಸ್ಯೆ ಬಗೆಹರ್ತಾ ಇದ್ರು. ಫಾರ್ ಎಕ್ಸಾಂಪಲ್ TR ಶಾಮಣ್ಣ ಇದ್ದಿದ್ದರು, ಅವರು ಕಾಲ್ನಡಿಗೆನಲ್ಲಿ ವಿಧಾನಸೌಧಕ್ಕೆ ಬಂದಿದ್ದಾರೆ. NR ಇದರಿಂದ ಶಂಕರಪುರಮಿಂದ ಸೈಕಲಲ್ಲಿ ಬರೋದು ನಾನು ನೋಡಿದ್ದೀನಿ. MS ಕೃಷ್ಣನ್ ಲ್ಯಾಂಬ್ರಾಟ ಸ್ಕೂಟ್ರಲ್ಲಿ ಬರ್ತಾಯಿದ್ರು. ಐ ಹ್ಯಾವ್ ಸೀನ್ ಫ್ರಮ್ ಮೈ ಓನ್ ಐಸ್. ನಾವು ನಡ್ಕೊಂಡು ಬರ್ತಾಯಿದ್ವಿ ಬಸ್ಸೆ. ಆಗ ಅವ್ರಿಗೆ ಕೇವಲ 250 ರೂಪಾಯಿ ಸಂಬಳ. ಎಷ್ಟು ಹೇಳಿ? 250, ಇನ್ಕ್ಲೂಡಿಂಗ್ ಧರಮ್ ಸಿಂಗ್ ಫಸ್ಟ್ ಗೆದ್ದವರು 250 ಬರ್ತಾಯಿದ್ರು. ಸಮಿತಿ ಸಭೆಗಳಿಗೆ 1200 ರೂಪಾಯಿ ಬರ್ತಾಯಿತ್ತು. ಆದರೆ 250 ರೂಪಾಯಿ ಅವರು ಜಸ್ಟಿಸ್ ಕೊಡ್ತಾಯಿದ್ರು. ಓದಿ ಅಧ್ಯಯನ ಮಾಡಿ
ಚರ್ಚೆ ಮಾಡಿ ಸರ್ಕಾರದ ಉತ್ತರ ತಗೊಳ್ತಾ ಇದ್ರು. ಈಗ ಲಕ್ಷಗಟ್ಟಲೆ ದುಡ್ಡು ತಗೊಳ್ತಾರೆ. ಇಸ್ ಬಿಗ್ ಝೀರೋ. ಸದನದ ಸಮಯ ವೇಸ್ಟು. ರಾಜಕೀಯ ಭಾಷಣ ಬಿಟ್ಟರೆ ಜನಗಳ ಸಮಸ್ಯೆ ಬಗೆಹರಿತಾ ಇಲ್ಲ. ಇದು ನನ್ನ ಅನುಭವದ ಅಭಿಪ್ರಾಯ. ಖಂಡಿತ ಸರ್. ಕಳೆದ 30 ವರ್ಷಗಳಿಂದ ನೀವು ಉಲ್ಲೇಖ ಮಾಡಿದ ಹಾಗೆ ಸದನಗಳು ಹೆಂಗೆ ನಡಿಬೇಕು ಹಂಗೆ ನಡೀತಿಲ್ಲ ಅಂತ ಹೇಳಿದ್ರಿ. ನಿಮ್ಮ 42 ವರ್ಷದ ಅನುಭವದಲ್ಲಿ ಸರ್ ನನಗೊಂದೊಂದೇ ವಿಚಾರವನ್ನು ಪ್ರಸ್ತುತಪಡಿಸ್ತಾ ಹೋಗಿ, ಈಗ ಸಭಾಧ್ಯಕ್ಷರು ಅವ್ರ ಪಾತ್ರ ಏನು, ಈ ಸಭಾಪತಿಗಳು ಅಂದ್ರೇನು, ಸಭಾಧ್ಯಕ್ಷರು ಅಂದ್ರೇನು, ಯಾಕದನ್ನು ನಾವು ಪ್ರತ್ಯೇಕವಾಗಿ ಹೇಳ್ತೀವಿ, ಇದನ್ನೆಲ್ಲ ತಿಳಿಸ್ಕೊಡ್ಬೋದಾ? ಈ ಸಭಾಧ್ಯಕ್ಷರು ಅಂದರೆ ಏನು? ಮೇಡಮ್, ಈ ಯೂನಿಕ್ಯಾಮರಲ್ ಲೆಜಿಸ್ಲೇಚರ್, ಬೈ ಕ್ಯಾಮರಲ್ ಲೆಜಿಸ್ಲೇಚರ್ ಅಂತೀವಿ. ಎಲ್ಲೆಲ್ಲಿ 2 ಸದನಗಳಿರ್ತವೆ ಅದು ಬೈ ಕ್ಯಾಮರಲ್ ಅಂತ, ಆಯಿತಾ? ವಿಧಾನಸಭೆ, ವಿಧಾನ ಪರಿಷತ್ತು. ಯೂನಿಕ್ಯಾಮರಲ್ ಅಂದರೆ ಒಂದೇ ಒಂದು ಇದೆ. ಸೊ ಇಂಡಿಯಾದಲ್ಲಿ ಕೇವಲ 7 ಸ್ಟೇಟಲ್ಲಿ ಸದ್ಯಕ್ಕೆ ನನಗೆ ತಿಳಿದಾಗೆ, ಮಹಾರಾಷ್ಟ್ರ, ಜಮ್ಮು ಕಾಶ್ಮೀರ, ಬಿಹಾರು, ಕರ್ನಾಟಕ, ಈ ಥರ ಒಂದು 6-7 ಸ್ಟೇಟ್ ಮಾತ್ರ ಇದೆ. ಅಲ್ಲಿ ವಿಧಾನ ಪರಿಷತ್ ಇರುತ್ತೆ, ವಿಧಾನಸಭೆ ಇರುತ್ತೆ. ಸೊ ಪರಿಷತ್ಗೆ ಏನು ಕೂತ್ಕೊಳ್ತಾರೆ ಅವ್ರು ತುಂಬ ಮೇಲ್ಮಟ್ಟದಲ್ಲಿರೋಕ್ಕೆ ಅದೇ ಸಭಾಪತಿ ಅಂತ, ಪತಿ ಅಂತ ಹೆಡ್. ಅದೇ ಲೋಯರ್ ಹೌಸ್, ಅದಕ್ಕೆ ಅಪ್ಪರ್ ಹೌಸು. ಲೋಯರ್ ಹೌಸ್ ಅಂದರೆ ವಿಧಾನಸಭೆ. ಸೊ ಅದಕ್ಕೆ ಸಭಾಧ್ಯಕ್ಷರು ಅಂತ ಕರಿತೀವಿ. ವಿಧಾನ ಪರಿಷತ್ಗೆ ಅಪ್ಪರ್ ಹೌಸ್ ಅಂತೀವಿ. ಅಪ್ಪರ್ ಹೌಸ್ ಎಲ್ರಿಗಿಂತ ಉಚ್ಚ ಪ್ರಮೋಚ ಅವರು, ಅದಕ್ಕೋಸ್ಕರ ಸಭಾಪತಿಗಳು. ಇಲ್ಲಿ ಸಭೆನ ಏನು ಅಧ್ಯಕ್ಷರು ಯಾರಿಗೆ? ಸಭಾಧ್ಯಕ್ಷರು, ವಿಧಾನಸಭೆ. ದಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಅಸೆಂಬ್ಲಿ ಆ್ಯಂಡ್ ಕೌನ್ಸಿಲ್ ಆ್ಯಂಡ್ ದ ಸ್ಪೀಕರ್ ಆ್ಯಂಡ್ ಚೇರ್ಮನ್. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಸಭಾಪತಿಗಳು ಸಭಾಧ್ಯಕ್ಷರಿಗೆ ಸೇಮೇ ಇರುತ್ತೆ, ಎಲ್ಲ ಒಂದೇ ಇರುತ್ತೆ. ಅದರಲ್ಲಿ ಯಾವ ವ್ಯತ್ಯಾಸನೂ ಇಲ್ಲ. ಸದನ ನಡೆಸೋದೇ ಅವ್ರ ಜವಾಬ್ದಾರಿ. ಸಭಾಧ್ಯಕ್ಷ, ಸಭಾಪತಿಗಳು ಸಂವಿಧಾನಕ್ಕೆ ಅನುಗುಣವಾಗಿ ವಿಧಾನಸಭೆಯ ಕಾರ್ಯವಿಧಾನ ನಡವಳಿಕೆ ನಿಯಮಗಳ ರೀತಿ ಸದನ ನಡೆಸೋದಷ್ಟೇ ಅವ್ರ ಕೆಲಸ. ಓಕೆ. ಈ ಮೇಲ್ಮನೆಯನ್ನ ಚಿಂತಕರ ಚಾವಡಿ ಅಂತ ಕರೀತಾರೆ. ಈಗ ವಿಧಾನಸಭೆಯಲ್ಲಿ ಶಾಸಕರು ಪ್ರಶ್ನೆಗಳನ್ನ ಕೇಳೋ ಮೂಲಕ ಅವರ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇರ್ತಾರೆ. ಈ ವ್ಯತ್ಯಾಸಗಳನ್ನು ತಿಳಿಸ್ಕೊಡ್ಬೋದಾ? ಇದನ್ನ ಯಾಕೆ ಚಿಂತಕರ ಚಾವಡಿ ಅಂತ ಕರೆದ್ರು ಮೇಲ್ಮನೆಯನ್ನ? ಮೇಲ್ಮನೆಯಲ್ಲಿ ನಿಮಗೆ ತಿಳಿದಾಗ 1881ರಿಂದ ನಾನು ತಿಳಿದಾಗೆ ಮೈಸೂರು ಇಂಡಿಯಾದಲ್ಲಿ ನಾವೇ ಈ ಪ್ರಜಾಪ್ರಭುತ್ವಕ್ಕೆ ನಾಂದಿ ಹಾಕಿದವರು. ಮಹಾರಾಜ ಬಹುಶಃ ನಾಲ್ಮಡಿ ಕೃಷ್ಣ ಒಡೆಯರ್ ಅಂತ ಕಾಣಿಸುತ್ತೆ. ಆಗ ಇದೆಲ್ಲ ಕರೆದು ಸಭೆಗಳು ಮಾಡ್ತಾಯಿದ್ರು. ಅವಾಗೇನು ಮಾಡೋದು ಅಂದರೆ ಈ ಅವಿದ್ಯಾವಂತರ ಕರೆದು ಏನು ಮಾಡೋಕ್ಕಾಗ್ತಿಲ್ಲ ಅಂಥೇಳಿ ಈಗ ಟೀಚರ್ಸು, ಗ್ರ್ಯಾಜುಯೇಟ್ಸು, ಟ್ರೇಡರ್ಸು, ಪ್ರಭಾವಿಗಳು, ಎಕ್ಸ್ಪರ್ಟ್ಸು ಅವ್ರನ್ನೆಲ್ಲ ಒಬ್ಬರನ್ನ ಕರೆದು ಕೂಡಿಸಿ ಚರ್ಚೆಗಳು ಮಾಡ್ತಾಯಿದ್ರು. ಅದೇ ಚಿಂತಕರ ಚಾವಡಿ. ಎಕ್ಸ್ಪರ್ಟ್ಸ್, ತಜ್ಞರು, ಶಿಕ್ಷಕರ ಇರ್ಬೋದು, ಆಯಿತಾ, ಕೈಗಾರಿಕೋದ್ಯಮಿ ಇರ್ಬೋದು, ಈ ಥರ, ಆಮೇಲೆ ಕಲಾರಂಗ ಇರ್ಬೋದು, ಅಂಥವ್ರನ್ನೆಲ್ಲ ಕರೆದು ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನಗಳು ತಗೊಳ್ತಾ ಇದ್ರು. ದಿಸ್ ಇಸ್ ದಿ ಆರಿಜಿನ್ ಫಾರ್ ದ ಇದು ಚಿಂತಕರ ಚಾವಡಿ. ಅಲ್ಲಿ ಚಿಂತನೆಗಳು ನಡೀತವೆ, ಚರ್ಚೆಗಳು ನಡೀತವೆ. ಕೆಲವೊಮ್ಮೆ ಮುಖ್ಯಮಂತ್ರಿಗಳು ಅಲ್ಲೂ ಕೂಡ ಉತ್ತರ ಕೊಡುವಂತಹ ಪ್ರಸಂಗಗಳು ಬರ್ತವಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಅಂದರೆ ಆ ಪ್ರೊಸೀಜರ್ ಇದೆಯಾ? ಈಗಿದೆಯಲ್ಲ, ಹಾಲಿ ಪ್ರೊಸೀಜರ್ ಇದೆ. ಅಲ್ಲಿ ಈಗ ಶಾಸಕರ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಹೌದು. ಇಲ್ಲಿ ಚಿಂತಕರ ಚಾವಡಿ, ಇಲ್ಲಿ ಎಕ್ಸ್ಪರ್ಟ್ಸ್ ಅಥವಾ MLCಗಳು ಅಂತ ಏನು ಕರಿತೀವಿ ಅವರೆಲ್ಲ ಚರ್ಚೆಯನ್ನು ನಡೆಸ್ತಿರ್ತಾರೆ. ಇಲ್ಲಿ ಮುಖ್ಯಮಂತ್ರಿಗಳು ಯಾವಾಗ ಬರ್ತಾರೆ, ಯಾವಾಗ ಉತ್ತರ ಕೊಡುವಂಥ ಪ್ರಸಂಗ, ಯಾಕೆಂದರೆ ಎಟ್ ಎ ಟೈಮೇ ನಡೀತಾ ಇರುತ್ತೆ. ಅಲ್ಲೊಂದು ಸಣ್ಣ ಕುತೂಹಲ ಇದ್ದೇ ಇದೆ. ನಾನು ಮೊದಲು ಹೇಳಿದ್ದು, ಒಂದು ಮೈಸೂರು ಮಹಾರಾಜರ ಪೀಠದಾಯಿತು, ಇನ್ನೊಂದು ಬಸವಣ್ಣವರು 12ನೇ ಶತಮಾನದಾಯಿತು. ಆದರೆ ವಿ ಹ್ಯಾವ್ ಅಡಾಪ್ಟೆಡ್ ಬೈ ಆ್ಯಂಡ್ ಲಾರ್ಜ್ ಹೌಸ್ ಆಫ್ ಕಾಮನ್ಸ್ ಆ್ಯಂಡ್ ಹೌಸ್ ಆಫ್ ಲಾರ್ಡ್ಸ್. ನಾವು ಈಗ ಏನು ನಡೆಸ್ತಾ ಇದ್ದೀವಿ ಬ್ರಿಟಿಷ್ ಪೀರಿಯಡ್ಗೆ ನಾವು ಈಗ ಫಾಲೋ, ಈಗ ಇರೋದು 99% ಅದೇ ನಾವು ಫಾಲೋ ಮಾಡ್ತೇವೆ. ಹೌಸ್ ಆಫ್ ಲಾರ್ಡ್ಸ್ ಅಂದರೆ ಮೇಲ್ಮನೆ, ಆಯಿತಾ. ಇನ್ನು ಹೌಸ್ ಆಫ್ ಇದು ಕಾಮನ್ಸ್ ಅಂದರೆ ಡೈರೆಕ್ಟಾಗಿ ಎಲೆಕ್ಟ್ ಆಗಿ ಬಂದರು. ಅದೇನು ಆ ನಿಯಮಗಳಿದೆ 100ಕ್ಕೆ 99 ಭಾಗ ವಿ ಅಡಾಪ್ಟೆಡ್ ದ ಸಿಸ್ಟಮ್, ಪ್ರೆಸೆಂಟ್ ಸಿಸ್ಟಮ್. ಅಫ್ಕೋರ್ಸ್ ದಟ್ ಸಿಸ್ಟಮ್ ಈಸ್ ವೆರಿ ಗುಡ್. ಅದನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಅದ್ರ ಪ್ರಕಾರ ನಡ್ಕೊಳ್ತಾ ಇಲ್ಲ ನಾವು. ಗೊತ್ತಾಯ್ತು ಸರ್. ಈಗ ರೋಲ್ ಆಫ್ ಕಾರ್ಯದರ್ಶಿಗಳ ಪಾತ್ರ ಏನಿಲ್ಲ ಮೇಡಮ್? ಒಂದು ಸದನ ನಡೆಸಬೇಕಾದ್ರೆ ಕಾರ್ಯದರ್ಶಿಗಳ ಪಾತ್ರ ಭಾಳ ಮಹತ್ತರವಾಗಿರುತ್ತೆ. ಯಾಕೆಂದರೆ ಸಭಾಧ್ಯಕ್ಷರು ಪಬ್ಲಿಕ್ಕಿಂದ ಎಲೆಕ್ಟ್ ಬಂದಿರ್ತಾರೆ. ವಿದ್ಯಾವಂತರಿರಲ್ಲ, ಕೆಲವರು ವಿದ್ಯಾವಂತರು ಇರ್ತಾರೆ, ಕೆಲವರು LLB ಮಾಡಿರ್ತಾರೆ, ಕೆಲವು ಗ್ರಾಜ್ಯುಯೇಟ್ ಆಗಿ, ಕೆಲವು ಏನೂ ಇಲ್ಲದೆ ಇರೋ ಇರ್ತಾರೆ. ಗ್ರಾಜ್ಯುಯೇಟು ಲಾಗ್ರಾಜ್ ಆಗಿದ್ರು ಸಹ ಇಲ್ಲಿ ವಿಷಯಗಳು ತಿಳ್ಕೊಂಡಿರಲ್ಲ, ಅವರು ಎಕ್ಸ್ಪೀರಿಯನ್ಸ್ ಇರಲ್ಲ ಅವ್ರಿಗೆ. ಈಗ ಮಂತ್ರಿಗಳಾಗಬೇಕು ಅಂತ ಜಾಸ್ತಿ ಆಸೆ, ಎಲ್ಲ ಮಂತ್ರಿಗಳಾಗ್ಬಿಡ್ತಾರೆ. ಸ್ಪೀಕರ್ ಆದಾಗೆ ಅಯ್ಯೋ ಏನೋ ಅಲ್ಲಿ ಏನು ಪವರ್ಸ್ ಇಲ್ಲ ಅಂತೇಳಿ ತಳ್ಳಿಬಿಡ್ತಾರೆ ಅವ್ರನ್ನ, ಆಯಿತಾ. ಸ್ಪೀಕರ್ ಸೀಟಿಗೆ ಬಂದು ಕೂತ್ಕೊಂಡ್ಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಅದ್ರಿಗೆ ವಿಷಯ ತಿಳ್ಕೊಂಡಿರಲ್ಲ.
ಅನ್ಲೆಸ್ ಯು ನೋ ದಿ ಪ್ರಾವಿಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಹ್ಮ್ 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 ರೂಲ್ಸ್ ಆಫ್ ಪ್ರೊಸೀಜರ್, ಹ್ಮ್ ಮತ್ತು ರೂಲಿಂಗ್ಸು, ಹ್ಮ್ ಪ್ರೆಸಿಡೆಂಟ್ಸು, ಹ್ಮ್ ರಿಪೋರ್ಟ್ಸು, ಅದರ್ ಸ್ಟೇಟ್ ಲೆಜಿಸ್ಲೇಚರು, ಪಾರ್ಲಿಮೆಂಟ್, ಹೌಸ್, ಅವೆಲ್ಲನೂ ಸ್ಟಡಿ ಮಾಡಬೇಕು. ಹ್ಮ್ ಹ್ಮ್ ಆ ಸ್ಟಡಿ ಮಾಡಿದಾಗ ಮಾತ್ರ ನೀವು ಸದನ ನಡೆಸೋಕ್ಕೆ ಆಗುತ್ತೆ. ಹ್ಮ್. ಅಂಥ ಕಾರ್ಯನ ಅವ್ರು ಮಾಡದೇ ಇದ್ದಾಗ ಕಾರ್ಯದರ್ಶಿ ಅವರಿಗೆ ಗೈಡ್ ಮಾಡಬೇಕು. ಕಾರ್ಯದರ್ಶಿ ಗೈಡ್ ಮಾಡಬೇಕು ಸ್ಪೀಕರ್ಗೆ. ಸ್ಪೀಕರ್ ಬೇರೆ ಏನು ಕೆಲಸ ಇರಲ್ಲ, ಹ್ಮ್ 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 ಇವ್ರ ಥರ ಹೋಗೋದು ಅಲ್ಲಿ ಹೋಗೋದು ಅದು ಇರಲ್ಲ. ಅವ್ರಿಗೇನು ಸದನ ನಡೆಸೋದು ಅಷ್ಟೇ ಅವ್ರ ಕೆಲಸ. ಹ್ಮ್ 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 ವರ್ಷದಲ್ಲಿ ಒಂದು 45 ದಿನ ಮಾಡ್ತಾ ಇದ್ವಿ, 100 ದಿನ ಮಾಡೋಕೆ ಮಾಡ್ತಾ ಇಲ್ಲ. ಹ್ಮ್. ಅಷ್ಟು ಬಿಟ್ಟು ಅವ್ರಿಗೇನು ಕೆಲಸ ಇರಲ್ಲ. ಅವ್ರಿಗೆ ಗೈಡ್ ಮಾಡಬೇಕು. ಸರ್ ಹೀಗೆ ಮಾಡಬೇಕು, ಹೀಗಿದೆ, ಪ್ರಶ್ನೋತ್ತರ ಎಂದೇನು, ನಿಲುವಳಿ ಸೂಚನೆ ಎಂದೇನು, ಶೂನ್ಯ ವೇಳೆ ಎಂದೇನು, ವರದಿಗಳೆಂದೇನು, ಹ್ಮ್. ನಿಮ್ಮ ಪಾತ್ರ ಏನು, ಇವೆಲ್ಲ ಅವ್ರಿಗೆ ಗೈಡ್ ಮಾಡಬೇಕು. ಸಿ ಎ ಪರ್ಸನ್ ಹೂ ಸೀಟ್ಸ್ ಎಸ್ ಎ ಪ್ರಿಸೈಡಿಂಗ್ ಆಫೀಸರ್, ಎಲ್ಲರಿಗೂ ಅನುಭವ ಇರಲ್ಲ. ಹಿಂದೆ ಇದ್ರು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಪಾರ್ಲಿಮೆಂಟಲ್ಲಿ ಮೌಲಂಕರ್ ಅಂತ ಇದ್ದರು. ಇಲ್ಲಿ ದಕ್ಷಿಣ ಕನ್ನಡದವರು ಭಾಳ ನಮ್ಮ ಮೇಧಾವಿ ಸುಮಾರು ಸಡನ್ ಬರ್ತಾ ಇಲ್ಲ ನನ್ನ ಜ್ಞಾಪಕ. ಬೆಸ್ಟ್ ಸ್ಪೀಕರ್ಸ್, ಲೇಡಿ ಸ್ಪೀಕರ್ ನಾನು ನೋಡೋದ್ರಲ್ಲಿ KS ನಾಗರತ್ನಮ್ಮ, ದಿ ಬೆಸ್ಟ್ ಸ್ಪೀಕರ್. ಶಿ ಇಸ್ ಇನ್ ಆರ್ಡಿನರಿ BA ಗ್ರಾಜುಯೇಟ್. ಬಟ್ ವಿಷಯಗಳು ಗೊತ್ತಿಲ್ಲದೆ ಸೆಕ್ರೆಟರಿ ಜೊತೆಲಿ ಕೂತ್ಕೊಂಡು ಚರ್ಚೆ ಮಾಡಿ ಹೌಸ್ನ ಭಾಳ ಚೆನ್ನಾಗಿ ನಡೆಸಿರೋದ್ರಲ್ಲಿದೆ ನಂಬರ್ 1 ಬರ್ತಾರೆ ಅವರು. ಇಂಡಿಯಾದಲ್ಲಿ ಬಹುಶಃ ಮೊದಲನೇ ಮಹಿಳಾ ಸ್ಪೀಕರ್ ಅಂತ ಕಾಣಿಸುತ್ತವರು. ಭಾರತದಲ್ಲೇ ಮೊದಲನೇ ಮಹಿಳಾ ಸ್ಪೀಕರ್ ಅವರು ಕರ್ನಾಟಕದಲ್ಲಿ, ಗುಂಡ್ಲುಪೇಟೆಯಿಂದ. ಅವ್ರಿಗೆ ಅಷ್ಟೊಂದು ಲಾಗಿ ಏನೂ ಗೊತ್ತಿಲ್ಲ. ಬಟ್ ಸಮಯ ಇದ್ದಾಗ ಅಧಿಕಾರಿಗಳ ಜೊತೆ ಕೂತ್ಕೊಂಡು ಎಲ್ಲ ಚರ್ಚೆ ಮಾಡೋರು. ಹೌಸ್ ಎಷ್ಟು ಚೆನ್ನಾಗಿ ನಡೆಸ್ತಾ ಇದ್ರು ಒಂದು ಯಾವಾಗ ಮೇಡಮ್. ದೇವೇಗೌಡರು ವಿರೋಧ ಪಕ್ಷ ನಾಯಕರು, ದೇವರಾಜ ಅರಸೂರು ಮುಖ್ಯಮಂತ್ರಿಗಳು, ಘಟಾನುಘಟಿಗಳು, ಎಷ್ಟು ಅವ್ರ ಪೀರಿಯಡ್ ಗಲಾಟೆ ಹಾಕಿ ಬಿಡ್ತಿರಲ್ಲ ಅವರು. ಏನು ಮೇಡಮ್, ಅವರು ಏನಾದರೂ ನಿಯಮ ವಿರುದ್ಧ ಹೋದರೆ ಎದ್ದು ನಿಲ್ಸ್ಬಿಡೋರು. ಐ ಆಮ್ ಆನ್ ಮೈ ಚೇರ್ಸ್, ಐ ಆಮ್ ಆನ್ ಮೈ ಲೆಗ್ಸ್, ವಿಲ್ ಯು ಪ್ಲೀಸ್ ರೆಸ್ಯೂಮ್ ಯುವರ್ ಸೀಟ್, ಅಷ್ಟೇ. ಮಾತಾಡ್ತಿರಲಿ ಯಾರೂ, ಕೂತು ಬಿಡೋರು. ಅರಸು ಇರಲಿ, ದೇವೇಗೌಡ ಇರಲಿ, ಕೊಡಂಲಿಂಗಪ್ಪ ಇರಲಿ, ಕಾಗೋಡು, ಯಾರು ಬೇಕಾದ್ರೆ ಇರಲಿ, ಸುಮ್ಮನೆ ಕೂತು. ಅಂದರೆ ಆ ರೀತಿ ಕಂಟ್ರೋಲ್ ಮಾಡ್ತಿದ್ರು. ಅಂಥ ಸ್ಪೀಕರ್ ಇದ್ದವ್ರಿಗೆ ಯಾರು ಇಲ್ಲಿ ಬಂದಿಲ್ಲ. ಮೊದಲು ಹೇಳಿದಲ್ಲ ವೈಕುಂಠ ಬಾಳಿಗ ಅಂತ, ಸಾರಿ, ದಕ್ಷಿಣ ಕನ್ನಡದ. ಅವ್ರು ಬಿಟ್ಟರೆ ನಾಗರತ್ನಮ್ಮ. ನಾಗರತ್ನವರು ಎದ್ದು ನಿಲ್ತಾರೆ, ಈ ಸೈಲೆಂಟ್ ಆಗಿರ್ತಾ ಇತ್ತು. ಅದೇ ಚಿಂತಕರ ಚೌಡಿಂದಲ್ಲ ಮೇಲ್ಮನೆ AK ಸುಬ್ಬಯ್ಯ ಎದ್ದು ನಿಲ್ತಾರೆ, ಪಿನ್ ಡ್ರಾಪ್ ಸೈಲೆನ್ಸ್. ಯಾರು ಗ್ಯಾಲರಿ ಫುಲ್ ಇರ್ತಾಯಿತ್ತು. ನಿಮ್ಮ ಪ್ರೆಸ್ ಗ್ಯಾಲರಿ ಇರ್ಬೋದು, ಆಫೀಸರ್ಸ್ ಗ್ಯಾಲರಿ ಇರ್ಬೋದು, ಸದಸ್ಯರು ಎಲ್ಲ ಬಂದು ಕೂತ್ಬಿಡೋರು. ಯಾರು ಅಬ್ಸೆಂಟೇ ಆಗ್ತಿಲ್ಲ. ಸುಬ್ಬಯ್ಯ ಮಾತಾಡ್ತಾರೆ ಅಂದರೆ ಅಬ್ಸೆಂಟ್ ಯಾರೂ ಆಗ್ತಿರ್ಲಿಲ್ಲ. ದೇ ಯೂಸ್ ಟು ಲಿಸನ್. ಸುಬ್ಬಯ್ಯನವರು ಮಾತಿನಲ್ಲೇ 5 ಮಂತ್ರಿಗಳನ್ನ ರಾಜೀನಾಮೆ ಕೊಡಿಸ್ಬಿಟ್ರು. ನಿಮಗೆ ಗೊತ್ತಿದೆಯೋ ಎಲ್ಲೋ ಗೊತ್ತಿಲ್ಲ. ರೇಣುಕಾ ರಾಜೇಂದ್ರನು, CM ಇಬ್ರಾಹಿಮು, RD ಕಿತ್ತೂರು, ದೇವೇಂದ್ರ ಗಾಡಪ್ಪ, ಇಂಥವ್ರಿಗೆಲ್ಲ ಭಾಷಣದಲ್ಲೇ ನೀವು ಇಂತಿಂಥ ತಪ್ಪು ಮಾಡಿದ್ರ ಅಂಥೇಳಿ ಆ ಹೌಸಲ್ಲೇ ಮಾಡಿ ಕೊನೆಗೆ ಅವ್ರು ರಾಜೀನಾಮೆ ಕೊಡಿಸ್ಬಿಟ್ರು. ಕಾರ್ಯದರ್ಶಿ ಅರ್ಹತೆಗಳು ಅಂತಿರ್ತವ. ಕಾರ್ಯದರ್ಶಿ ಅರ್ಹತೆ ಇರದೇ ಇದ್ರೆ ಮಾಡೋಕ್ಕಾಗಲ್ಲ. ಇಲ್ಲಿ ನಾಮಕಾವಸ್ಥೆಗೆ ನಾವೇನು ಮಾಡ್ತೀವಿ ಕೇಳಿ ಮೇಡಮ್, ಇಲ್ಲಿ ವಿಧಾನಮಂಡಲದಲ್ಲಿ KPSC ಥರ ಇಲ್ಲ, ಆಯಿತಾ, IAS ಥರ ಕಾಂಪಿಟೇಟಿವ್ ಎಕ್ಸಾಮ್ ಇಲ್ಲ. ಈ ಕಾನ್ಸ್ಟಿಟ್ಯೂಷನ್ ಪ್ರಕಾರ 3 ಅಂಗಗಳಲ್ಲಿ ಕಾರ್ಯಾಂಗ ಬಿಟ್ಬಿಡಿ, ನ್ಯಾಯಾಂಗ ಅದು ಜುಡಿಷಿಯರಿ, ಅವ್ರಿಗೆ ಇದಿಲ್ಲ, ನಮ್ಮ ಥರ ಇದಿಲ್ಲ. ಅವ್ರ ದೇರ್ ಓನ್ ರೆಕ್ರೂಟ್ಮೆಂಟ್. ಸಿಮಿಲರ್ಲಿ ಲೆಜಿಸ್ಲೇಚರ್ 1959 ನಾವು ಅಡಾಪ್ಟ್ ಮಾಡ್ಕೊಂಡಿದ್ವಿ. ಆವಾಗ ಕೆಲವರೆಲ್ಲ LLB ಅಂತ ಹಾಕ್ಕೊಂಡ್ರು. ಬಟ್ LLB ಇಸ್ ನಾಟ್ ಎ ಮಸ್ಟ್. LLB is not must. Yes. See, LLB is not a must. For example, the present Secretary General of Lok Sabha is not a law graduate. He is a retired officer, retired IAS officer. Present ಮೋದಿ ಬಂದ ಮೇಲೆ 5 ವರ್ಷದಿಂದ ಇದ್ದಾರಲ್ಲ, ಅವರಿಗೆ ಲಾನೇ ಇಲ್ಲ. ರಿಟೈರ್ಡ್ ಆಫೀಸರ್. 13 ರಾಜ್ಯಗಳಲ್ಲಿ ನನಗೆ ತಿಳಿದ 13 ರಾಜ್ಯಗಳಲ್ಲಿ LLBನೇ ಇಲ್ಲ. BCom, BA. ಅದೇನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಒಂದು ಗ್ರ್ಯಾಜುಯೇಷನ್ ಇರಬೇಕು, ಇಂಗ್ಲೀಷ್ ವೊಕ್ಯಾಬ್ಯುಲರಿ ಇರಬೇಕು, ಮತ್ತು ಕಾನ್ಸ್ಟಿಟ್ಯೂಷನ್ ಬಗ್ಗೆ ತಿಳ್ಕೊಂಡಿರಬೇಕು, ಅಷ್ಟೇ ಬೇಕಾಗಿರೋದಲ್ಲಿ. ಗಹನ ಡೀಪ್ ಸ್ಟಡಿ ಮಾಡಬೇಕು, ಇನ್ಡೆಪ್ ಸ್ಟಡಿ, ರಿಸರ್ಚ್. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇದೆಲ್ಲ ಇದ್ದರೆ ಮಾತ್ರ ಸೆಕ್ರೆಟರಿ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸ್ಪೀಕರ್ ಆ ಥರ ಇರಲ್ಲ. ಕ್ವಾಲಿಫಿಕೇಶನ್ ಅಂತ ಅನ್ಕೋಬಹುದು. ಇದಕ್ಕೋಸ್ಕರವೇ 1937 ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ, ಇಂಡಿಯನ್ ಪಾರ್ಲಿಮೆಂಟರಿ ಸರ್ವಿಸ್ ಮಾಡಬೇಕು ಅಂತ. ಅವಾಗಿನ್ನೂ ಇದಿರಲಿಲ್ಲ, IPS ಇರಲಿಲ್ಲ. IPS ಅನ್ನೋದೇ ಬಂದಿರಲಿಲ್ಲ. ಪಾರ್ಲಿಮೆಂಟರಿ ಸರ್ವಿಸ್ ಅಂತ ಮಾಡಬೇಕು ಅಂತ ಚರ್ಚೆ ಆಗುತ್ತೆ. ಹಾಗೆ ಸುಮಾರು 15-20 ಸಭೆಗಳಾಗಿರ್ಬೋದು. ನಿರ್ಣಯ ಆಗುತ್ತೆ, ಒಂದು ಕಮಿಟಿ ರಿಪೋರ್ಟ್ ಕೊಡುತ್ತೆ. ಕರ್ನಾಟಕದ ಹನುಮಂತಪ್ಪ ಅಂತಿದ್ರು, ಹನುಮಂತಪ್ಪ, ಅವರ ಅಧ್ಯಕ್ಷತೆಯಲ್ಲಿ ಒಂದು ವರದಿನೂ ಕೊಡ್ತಾರೆ. ಇಂಪ್ಲಿಮೆಂಟ್ ಆಗೋಕೆ ಬಿಡಲ್ಲ. ಕಾರಣ ಏನಂದರೆ ಜಾತಿ. ಹೇಳಿ ಮೇಡಮ್, ಈ ನಮ್ಮ ಇದು ಭಾರತದ ಹಣೆ ಬರ ಇಷ್ಟೇ.
ಇವನು ಆ ಜಾತಿನೋ ಇವ್ ಜಾತಿ ಇವನ ಮೇಲೆ ಬಂದ್ಬಿಡ್ತಾನ ಅಂತೇಳಿ. ಆಮೇಲೆ ಅಲ್ಲಿರೋ ಪ್ರಮೋಷನ್ ಸಿಗಲ್ಲ ಅಂತ, ಕೆಳಗಡೆ ಇರ್ತಾರಲ್ಲ ಕೆಳಗಡೆ ಕ್ಲರ್ಕು ಸೊ ಸಿಗಲ್ಲ ಅಂತೇಳಿ ಅಡ್ಡಿ ಪಡಿಸ್ಬಿಡ್ತಾರೆ. ಇಲ್ಲ ಸರ್, ಕಲ್ತವ್ರು ಎಕ್ಸಾಮ್ ಬರ್ದವ್ರು ಆ ಸ್ಥಾನದಲ್ಲಿ ಕೂತ್ಕೋತಾರೆ. ಮೇಡಮ್, ಬಡವನು ಸಹ ಚೆನ್ನಾಗಿ ಓದೋನು ಇರ್ತಾನೆ, ಹೌದು, ಅರ್ಹತೆ ಇರುತ್ತೆ, ಅಂಥವ್ರಿಗೆ ಅವಕಾಶ ಸಿಗಲ್ಲ. ಇಲ್ಲಿ ಏನಿದೆ, ಶಿಫಾರಸು, ಜಾತಿ, ಹಣ, ಮೂರೇ ಲೆಜಿಸ್ಲೇಚರಲ್ಲಿ ಇರೋದು. ಪ್ರಭಾವ, ಶಿಫಾರಸು, ಹಣ, ಜಾತಿ. ಹಾಗೆ ಎಲ್ಲ ಆಫೀಸರ್ಸ್ ಹೀಗೆ ಬಂದಿರೋದು. ನಾನು ಅದಕ್ಕೆ ಒಂದು TV ಚಾನಲ್ ಹೇಳಿದ್ದೀನಿ, ಯಾರು ವಿಧಾನಸಭೆಗೆ ನೀವು ಪೋಸ್ಟ್ಗೆ ಅಪ್ಲೈ ಮಾಡಿಬಿಡಿ, ನಿಮ್ಗೆ ಸಿಗಲ್ಲ. ಲೆಜಿಸ್ಲೇಚರಲ್ಲಿ 100% ಸಿಗಲ್ಲ. ಎಲ್ಲ ಇವ್ರ ಕಡೆಯವರು ಅವ್ರ ಕಡೆ ಅಂತ ಮಾಡ್ತಾರೆ. ಸೊ ಕೆಲವರು ದುಡ್ಡು ಕೊಡ್ತಾರೆ, ಮಿಡ್ಮೇಲೆ ಹೀಗಾಗಿ ಎಲ್ಲ ಬಂದುಬಿಟ್ಟು ಈಗ ಕೆಳಗಡೆ ಜೂನಿಯರ್ ಅಸಿಸ್ಟೆಂಟು, ಟೈಪಿಸ್ಟು. ಈಗ ನಾನೇ ತೊಗೊಳ್ಳಿ, ನಾನು ಸ್ಟೆನೋಗ್ರಾಫ್ ಆಗಿದ್ದನು. ಐ ಬಿಕೇಮ್ ಸೆಕ್ರೆಟರಿ. ಐ ಆಮ್ ಎ ಫೇಲ್ಡ್ ಕ್ಯಾಂಡಿಡೇಟ್. ಐ ಫೇಲ್ಡ್ ಇನ್ ಲಾ, ಐ ಫೇಲ್ಡ್ ಇನ್. ನಮಗೆ ಅವಮಾನಗಳಾಯಿತು. ಆಮೇಲೆ ನನಗೆ ಬಡಿಸಿ ಕೊಡಲಿಲ್ಲ. ಲಾ ಮಾಡಿದ್ದಾರೆ, ಕಷ್ಟಪಟ್ಟು ಲಾ ಮಾಡಿದ್ರೆ ಲಾ ಪೋಸ್ಟಿಗೆ ಎಲಿಜಿಬಿಲಿಟಿ ಇದೆ, ಲಾ ನನಗೆ ಕೊಡಲ್ಲ. ಯಾಕಂದ್ರೆ ಅವಾಗ ಜಾತಿ ಬರುತ್ತೆ, ಶಿಫಾರಸ್ ಬರುತ್ತೆ, ಬೇರೆಯವ್ರನ್ನ ಕೊಟ್ಬಿಡ್ತಾರೆ. ಟ್ರಾನ್ಸ್ಲೇಷನ್ ಪಾಸ್ ಮಾಡಿದೆ, ಅಂಡರ್ ಸೆಕ್ರೆಟರಿ ಟ್ರಾನ್ಸ್ಲೇಷನ್ ಖಾಲಿ ಇದೆ, ಕ್ವಾಲಿಫೈಡ್ ಕೊಡಲ್ಲ, ಕ್ವಾಲಿಫೈಡ್ ಇಲ್ದವರು ಕೊಡ್ತಾರೆ. ಇದು ನಡ್ಕೊಂಡ್ಬಂದಿದೆ ಇಲ್ಲಿ ಲೆಜಿಸ್ಲೇಚರ್. ಹೀಗಾಗಿ ಇದು ಅಧೋಗತಿಗೆ ಬಂದ್ಬಿಟ್ಟಿದೆ. ಸೊ ಇಲ್ಲಿ ನಾಲೆಡ್ಜು ಏನು ಬೇಕಾಗಿಲ್ಲ, ಓನ್ಲಿ ಈ ಪಲ್ ಸ್ಟಡಿ ಮಾಡೋದು ಅಂತಲ್ಲ ಅಷ್ಟೇ. ಅವ್ರ ಸಭಾಧ್ಯಕ್ಷರ ಮೂಡು ನೋಡ್ಕೊಳ್ಳೋದು, ಅವ್ರ ಮನೆಯವ್ರು ಹೆಂಗೆ ನೋಡೋದು, ಅವ್ರನ್ನ ಬುಕ್ ಮಾಡ್ಕೊಳ್ಳೋದು, ಅವ್ರು ಹೇಳ್ದಂಗೆ ಕೇಳ್ಕೊಂಡು ಆರಾಮಾಗಿ ದುಡ್ಡು ಮಾಡ್ಕೊಂಡಿರ್ತಾರೆ. ದಿಸ್ ಈಸ್ ದಿ ಓನ್ಲಿ ಕ್ವಾಲಿಫಿಕೇಷನ್ ಅಟ್ ಪ್ರೆಸೆಂಟ್. ಈಗ ನಡೀತಿರೋದು ಹೀಗೆ. ಕಳೆದ ಒಂದು 20 ವರ್ಷ ಮೇಲಾಯ್ತು. ಯಾರಿಗೂ ಇಂಟ್ರೆಸ್ಟ್ ಇಲ್ಲ, ಓದೋದು ಇಲ್ಲ, ತಿಳ್ಕೊಡೋದು ಇಲ್ಲ. ಹಾಗಾಗಿ ದೇ ಡೋಂಟ್ ಗೈಡ್. ಅವ್ರು ಹೇಳಿದಂಗೆ ಕೇಳ್ಕೊಂಡಿರ್ತಾರೆ. ಸೊ ಅದನ್ನು ದಾರಿ ತಪ್ಪುತ್ತೆ. ಇಫ್ ಯು ಆರ್ ಪರ್ಫೆಕ್ಟ್, ನೀವು ಒಳ್ಳೆ ಇದಿತ್ತು ಅಂದರೆ ಅವ್ರಿಗೆ ಗೈಡ್ ಮಾಡಿ. ನಾಗರತ್ನ ಹೇಳಿದೆ, ಎಕ್ಸಾಂಪಲ್ ನಿಮ್ಗೆ ಹೇಳಿದ್ದೆ ನಾನು, ಬಹುಶಃ 76 ಏನು ಮರ್ತೋಗಿದೆ ನನಗೆ. ಅವರು ಆಫೀಸರ್ಸ್ ಮಾತು ಕೇಳ್ತಾಯಿದ್ರು, ಸ್ಟಡಿ ಮಾಡ್ತಾಯಿದ್ರು. ಆಮೇಲೆ BG ಬಣ್ಕರ್ ಅಂತ ಒಬ್ಬರಿದ್ರು, ಈ ಕಡೆ ಅವರು ಹಾವೇರಿನೂ ಗೊತ್ತಿಲ್ಲ. ಅವರು ಬೆಳಗ್ಗೆ 10 ಗಂಟೆ ಬಂದು ಕೂತ 5 ಗಂಟೆ ಓದ್ತಾಯಿದ್ರು. ಸೊ ಆಸಕ್ತಿ ಆಗಿರಬೇಕು. ಸೆಕ್ರೆಟರಿ ಗೈಡ್ ಮಾಡಬೇಕು, ಅವರು ಆಸಕ್ತಿ ಇರೋ, ಅವಾಗ ಮಾತ್ರ ಸದನ ದಾರಿ ತಪ್ಪಲ್ಲ. ಇನ್ ದಿ ಆಬ್ಸೆನ್ಸ್ ಆಫ್ ದಿಸ್ ಕ್ವಾಲಿಫಿಕೇಶನ್ ಅಂಡ್ ಎಕ್ಸ್ಪೀರಿಯನ್ಸ್ ಸದನ ದಾರಿ ತಪ್ತಾ ಇದೆ. ಇದೆಲ್ಲ ದಿ ರಿಸಲ್ಟ್. ಸಾವಿರಾರು ಕೋಟಿ ರೂಪಾಯಿ ಸರ್ಕಾರದ ಬೊಕ್ಸಕ್ಕೆ ನಷ್ಟ ಆಗ್ತಾ ಇದೆ. ಆ ರಾಜಕಾರಣಿಗಳು ತನ್ನ ಬೊಕ್ಸನ್ನು ಗಟ್ಟಿ ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ. ನೀವೀಗ IPS ಹೇಳಿದ್ರಲ್ಲ ಸರ್, ಇಂಡಿಯನ್ ಪಾರ್ಲಿಮೆಂಟರಿ ಸರ್ವಿಸ್, ಇದು ಮತ್ತು ILS ಸೇಮೇನಾ? ಇಲ್ಲ, ಅದಕ್ಕೆ ಇಲ್ಲಲ್ಲ. ನಾನು IPS ಅನ್ನೋದು 37ನೇ ಇಸ್ವಿಯಿಂದ ಈ ಆಂಧ್ರದೊಬ್ಬರು ಸ್ಪೀಕರ್ ಇದ್ದು, ಅವ್ರು ತೀರೋದು ನೋಡಿ ಏರ್ ಕ್ರ್ಯಾಶಲ್ಲಿ. ಯಾವುದು ಅವ್ರು ಇಂಪ್ಲಿಮೆಂಟ್ ಮಾಡೋಕೆ ಹೊರಟಿದ್ದು, ಅನ್ಫಾರ್ಚುನೇಟ್ಲಿ ಹಿ ಪಾಸ್ಟ್ ಅವೇ. ಅದಾಗೆ ನಿಲ್ತಾಯಿತ್ತು. ಅದಾದಮೇಲೆ ಹಂಗೆ ನಿಲ್ತೋಗಿದೆ, ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ. ರೆಕಮೆಂಡ್ ಆಗಿದೆ, ಇಂಪ್ಲಿಮೆಂಟ್ ಆಗಿ ಬಿಡ್ತಾ ಇಲ್ಲ. ಮತ್ತೆ ಮೇಡಮ್, ಅದಾದಮೇಲೆ ಈಗ ಅಷ್ಟೊತ್ತಿಗೆ IPS ಬಂದ್ಬಿಡ್ತಲ್ಲ. IPS ಬಂದಿರೋದ್ರಿಂದ ಇಂಡಿಯನ್ ಪೊಲೀಸ್ ಸರ್ವಿಸ್ ಇರೋದು, ಮತ್ತೆ ಪಾರ್ಲಿಮೆಂಟ್ ಸರ್ವಿಸ್ ಆಗಲ್ಲ. ಅದಕ್ಕೆ ನಾನು ಸಜೆಷನ್ ಕೊಟ್ಟಿದ್ದೀನಿ, ಇಂಡಿಯನ್ ಲೆಜಿಸ್ಲೇಚರ್ ಸರ್ವಿಸ್, ILS. ಎಲ್ಲ ಇದರಲ್ಲೂ ಲೆಜಿಸ್ಲೇಚರ್ ಇರುತ್ತೆ. ಕರೆಕ್ಟ್. ಇಂಡಿಯನ್ ಲೆಜಿಸ್ಲೇಚರ್ ಸರ್ವಿಸ್ ಅಂತ ನಾನು ಬುಕ್ಕಲ್ಲೂ ಬರೆದಿದ್ದೇನೆ, ಎಲ್ಲ ಕಡೆ ಹೇಳಿದ್ದೀನಿ. ಅದನ್ನು ಬೇಸ್ಡ್ ಆನ್ IPS. ಈಗಲ್ಲ IPS ಇರೋದ್ರಿಂದ ಮತ್ತೆ IPS ಮಾಡೋಕ್ಕಾಗಲ್ಲ. ಕರೆಕ್ಟ್. ಅದು ಮಾಡಿ ಅಂತ ನಾನು ಸಲಹೆ ಕೊಟ್ಟಿದ್ದೀನಿ. ಸರ್, ಈಗ ಒಂದು ಅಧಿವೇಶನ ನಡೀತಾ ಇರಬೇಕಾದ್ರೆ ನಾವು ಕೇಳ್ತೀವಿ, ಒಂದು ಪದಗಳು ನಮ್ಗೆ ಆವಾಗ ಕೇಳ್ತಾ ಇರುತ್ತೆ, ಈ ನಿಲುವಳಿ ಸೂಚನೆ ಮಂಡನೆ ಅಂದ್ರೆ ಏನು, ಈ ಥರದ್ದೆಲ್ಲ. ಹಾಗಾಗಿ ಮೊದಲನೇದಾಗಿ ನಾನು ತಿಳಿಸ್ಕೊಡಿ, ನಿಲುವಳಿ ಸೂಚನೆ ಮಂಡನೆ ಅಂದ್ರೆ ಏನು, ಹೆಂಗೆ ಮಾಡ್ಬೇಕದನ್ನು? ಮೇಡಮ್, ನಿಲುವಳಿ ಪ್ರತಿನಿತ್ಯ ನಾವು ಕಾರ್ಯಕಲಾಪಗಳಿಗೆ ಗಮನಿಸಾಗೋದು ಎಲ್ಲಿಂದ ಅಂತ ಹೇಳಿದ್ರೆ, ಪ್ರಶ್ನೋತ್ತರ ವೇಳೆ ಆದಮೇಲೆ ನಿಲುವಳಿ ಸೂಚನೆ. ಹಾಗಾಗಿ ಮೊದಲನೇದಾಗಿ ಪ್ರಶ್ನೋತ್ತರ ಅಂದ್ರೆ ಈಗ ಸಾರ್ವಜನಿಕರ ಅಹವಾಲುಗಳನ್ನ ಅವರು ಸ್ವೀಕರಿಸಿ, ಆ ಕ್ಷೇತ್ರದ್ದು ಅವರು ಫಾರ್ ಎಕ್ಸಾಂಪಲ್ ಒಂದು ಚರಂಡಿ ಇಲ್ಲ, ರಸ್ತೆ ಸರಿ ಇಲ್ಲ, ನೀರು ಬರ್ತಾ ಇಲ್ಲ, ರೇಷನ್ ಸರಿ ಬರ್ತಾ ಇಲ್ಲ, ಜನಗಳು ತೊಂದರೆ ಆಗ್ತಿದೆ ಅನ್ನೋದನ್ನ ಆಫೀಸರ್ಸ್ ಹತ್ರ ಹೋಗ್ತಾರೆ, ಪರಿಹಾರ ಸಿಗಲ್ಲ. ಅವಾಗ ದಿ ಓನ್ಲಿ ಬೆಸ್ಟ್ ಮೆಥಡ್ ಈಸ್ ದಿಸ್ ಕ್ವಶನ್ ಅವರ್. ಕ್ವಶನ್ ಕೊಡ್ತಾರೆ. ಕ್ವಶನ್ ಅಂದರೆ ಯು ಶುಡ್ ಬಿ ವೆರಿ ಆಪ್ಟ್. ಕತೆ ಬರೋದು ನಾವು ಬರೀಬಾರ್ದು. ಇಂಥ ಏರಿಯಾದಲ್ಲಿ ಇಂಥ ರಸ್ತೆ ದುರಸ್ತಿ ಆಗಿಲ್ಲ, ಡ್ರೈನೇಜ್ ಪ್ರಾಬ್ಲಮ್ ಇದೆ, ಇದಕ್ಕೆ ಸರ್ಕಾರ ಗಮನ ಹರಿಸಿದ್ಯಾ, ಆಯ್ತಾ, ಈಗ ಯಾವ ಹಂತದಲ್ಲಿದೆ, ಈ ರೀತಿ ಪ್ರಶ್ನೆಗಳು ಹಾಕಬೇಕು. ಸಂಕ್ಷಿಪ್ತವಾಗಿ ಹಾಕಬೇಕು ಅಷ್ಟೇ. ಈಗೆಲ್ಲರೂ ಸುಮ್ಮನೆ ಭಾಷಣ ಮಾಡೋದು ಮರೆದ್ಬಿಡ್ತಾರೆ, ಅದು ಪ್ರಯೋಜನ ಆಗಲ್ಲ. ಅಷ್ಟೇ ಬೇಕಾಗಿರೋದು. ಅದನ್ನು ಹಾಕಿದಾಗ ಅದಕ್ಕೆ ಉತ್ತರ ಕೊಡೋದು ಸರ್ಕಾರದ ಜವಾಬ್ದಾರಿ. ಅದಕ್ಕೆ ನಾವೇನು ಮಿಷನರಿ, ಗೌರ್ಮೆಂಟ್ ಮಿಷನ್, ಈಗ ಇಲ್ಲಿರೋ ಮನುಷ್ಯ ಗುಲ್ಬರ್ಗಾ ವಿಷಯ ಕೇಳ್ತಾರೆ ಒಬ್ಬರು ಬಂದು, ನಾವು ಇಲ್ಲಿಂದ ಗುಲ್ಬರ್ಗಾಲ್ಲಿ ಮಾಹಿತಿ ತರಿಸ್ಬೇಕು, AC, DC, ಇಂಜಿನಿಯರ್ಗಳು, PWD, ಇರಿಗೇಷನ್ ಎಲ್ಲ ತರಿಸ್ಬೇಕು. ಇದು ಒಂದು ಪ್ರಶ್ನೆಗೆ ಉತ್ತರ ನಾವು ಮಾಡಬೇಕಾದ್ರೆ ಲಕ್ಷಗಟ್ಟಲೆ ದುಡ್ಡು ಖರ್ಚಾಗುತ್ತೆ. ಭಾಳ ಜನ ಗೊತ್ತಿಲ್ಲ, ಲಕ್ಷಗಟ್ಟಲೆ ಖರ್ಚಾಗುತ್ತೆ.
ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಯಾವುದು ಈ ಏನು ಪ್ರಶ್ನೋತ್ತರ ವೇಳೆ ಇದೆಯಲ್ಲ, ಪ್ರೆಷಿಯಸ್ ಟೈಮ್. ಗೌರ್ಮೆಂಟ್ ಈಸ್ ಆನ್ಸರಬಲ್. ಅವರು ಕೇಳಿದ ಪ್ರಶ್ನೆ ಉತ್ತರ ಕೊಡಬೇಕು. ಉತ್ತರ ಸಮಂಜಸವಾಗಿಲ್ಲ ಅಂದರೆ ಸಪ್ಲಿಮೆಂಟರೀಸ್ ಅಂತ ಹೇಳ್ತೀವಿ ಅದಕ್ಕೆ, ಆಯ್ತಾ? ಸಮಂಜಸವಾಗಿಲ್ಲ ಅಂದರೆ ಸಪ್ಲಿಮೆಂಟರೀಸ್ ಕೇಳ್ತೀವಿ. ಸಪ್ಲಿಮೆಂಟರೀಸ್ಗೆ ಉತ್ತರ ಕೊಡಬೇಕು. ಈಗೇನು ಎಲ್ಲ ನಿಂತ್ಕೊಂಡ್ಬಿಡ್ತಾರೆ. ನಾನು ನನ್ನ ಕ್ಷೇತ್ರದ ಶಾಸಕ ಅಂದರೆ ನನ್ನ ಕ್ಷೇತ್ರದ ವಿಚಾರ ನಾನು ಮಾತಾಡೋ ಇನ್ನೊಬ್ರು ರೆಡಿ ಪಾಡಿಸ್ತಾನೆ ಇದೆ. ಬಟ್ ವಿರೋಧ ಪಕ್ಷದ ನಾಯಕರು ಮಾತ್ರ ಅವಕಾಶ ಇರುತ್ತೆ. ವಿರೋಧ ಪಕ್ಷ ಎಲ್ಲ ಇದಕ್ಕೆ ನಾಯಕರಾದ ಅವ್ರು ಕೇಳೋದಕ್ಕೆ ಅವಕಾಶ. ಈಗ ಎಲ್ಲರೂ ಎಲ್ಲದ ಮೇಲೆ ಮಾತಾಡ್ತಾರೆ. ಈಗ ನಾನು ಒಂದು ಯಾವುದೋ, ಈಗ ನೀವು ಮೆಟ್ರೋ ವಿಚಾರ ತೊಗೊಳ್ಳಿ ಬಂತು ಅಂತ ಇಟ್ಕೊಳ್ಳಿ. ಮೆಟ್ರೋ ವಿಚಾರ ನಾನು ಹಾಕಿರ್ತೀನಿ ಯಾವುದು ಈ ಥರ ತೊಂದರೆ ಇದೆ ಅಂತ. ನನ್ವೇ ಗುಲ್ಬರ್ಗದೊಂದು ಬೆಂಗಳೂರು ಮೆಟ್ರೋ ಮಾತಾಡೋದು. ಹೀಗೆ ಮಾಡಿ ಅಪ್ರಸ್ತುತ ವಿಷಯಗಳು ಮಾಡಿ ಗಂಟೆಗಟ್ಟಲೆ ಚರ್ಚೆ ಮಾಡಿ ಆಮೇಲೆ ಧರಣಿ ಗಲಾಟೆ ಆಗಿ ವೇಸ್ಟ್. ಸೊ ಮೋಸ್ಟ್ ಪ್ರೆಷಿಯಸ್ ಟೈಮ್ ಇಸ್ ಕ್ವಶನ್ ಅವರ್. ವಿ ಸ್ಪೆಂಡ್ ಲ್ಯಾಕ್ಸ್ ಆಫ್ ರುಪೀಸ್ ಟು ಗೆಟ್ ಅನ್ ಆನ್ಸರ್. ಹಾಗಾದ್ರೆ ಯಾವುದೋ ಮೊಳಕಾಲ್ಮೂರು ಅನ್ನೋ ಒಂದು ಕ್ಷೇತ್ರ ತಗೊಳ್ತೀನಿ. ಅಲ್ಲಿನ ಶಾಸಕರು ಆ ಊರಿನ ಚರಂಡಿ ರಸ್ತೆ ಬಗ್ಗೆ ಉಲ್ಲೇಖ ಮಾಡ್ತಿದ್ದಾರೆ. ಪ್ರಶ್ನೆ ಕೇಳಿದ್ರು, ಸಂಕ್ಷಿಪ್ತವಾಗಿ ಕೇಳಿದ್ರು ಅಂದರೆ ಸಂಬಂಧಪಟ್ಟಂಥ ಮಂತ್ರಿಗಳು ಉತ್ತರ ಕೊಡಬೇಕಾಗತ್ತೆ. ಬಟ್ ಅದು ಹಂಗಿದೆಯಾ ಇಲ್ವಂತ ಕ್ರಾಸ್ ಚೆಕಿಂಗ್ ಈಗ ಟೈಮು. ಅದಕ್ಕೆ ನಾವು 1 ತಿಂಗಳ ಮುಂಚೆ ನಾವು ನೋಟಿಸ್ ಕೊಡ್ತೀವಿ ಅವ್ರಿಗೆ. ಈಗ ಅಧಿವೇಶನ ಇದೆ ಅಂದರೆ ನಾವು 30 ದಿನಗಳ ಮುಂಚೆ ಸಮನ್ಸ್ ಇಶ್ಯೂ ಮಾಡಿಬಿಡ್ತೀವಿ. ಈ ನಡುವೆ ರಿಲ್ಯಾಕ್ಸ್ ಮಾಡಿ 15 ದಿನಕ್ಕೆಲ್ಲ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಾಗಿ ಹಿಂದೆ 1 ತಿಂಗಳು ಪ್ರಶ್ನೆಗೆ ಉತ್ತರನೂ ಬಂದ್ಬಿಡ್ತಾ ಇತ್ತು. ಈ ಸಿಸ್ಟಮ್ ಹೋಯ್ತು. ನಾವು ಪ್ರಶ್ನೆ ಹಾಕಿದ್ರೆ ಉತ್ತರ ಹಾಕಿ ಒಂದು ಕಡೆ ಪ್ರಶ್ನೆ, ಒಂದು ಕಡೆ ಉತ್ತರ ಓದ್ಕೊಂಡ್ಬಂದು ಕೇಳೋರು. ಈಗ ಆರ್ಥ ಸಿಸ್ಟಮ್ ಹೊಟ್ಟೋಯ್ತು. ಈಗ ಎಲ್ಲ ಕಡೆ ಏನಾಗಿದೆ, ಪ್ರಶ್ನೆ ಹಾಕಿ ಆಮೇಲೆ ಸೆಷನ್ ಸೇರಿದಾಗ ಉತ್ತರ ಬರೋದು. ಕೆಲವು ಉತ್ತರನೇ ಬರಲ್ಲ, ಹೌದು, ಉತ್ತರಗಳೇ ಬರಲ್ಲ. ವಾಟ್ ಈಸ್ ದಿ ಪರ್ಪಸ್ ಆಫ್ ಪುಟಿಂಗ್ ಎ ಕ್ವಶನ್? ಅವಾಯ್ಡ್ ಮಾಡ್ತಾರೆ. ಎಲ್ಲೆಲ್ಲಿ ಮೋಸ ಆಗಿರುತ್ತೆ, ದುಡ್ಡು ತಿಂದಿರ್ತಾರೆ ಅಧಿಕಾರಿಗಳಿರ್ಬೋದು, ಇಂಜಿನಿಯರ್ಗೆ ಯಾರು ಅಂತ ಸಂದರ್ಭದಲ್ಲಿ ಕ್ವಶನ್ ಉತ್ತರಗಳು ಬರಲ್ಲ. ಅದಕ್ಕೋಸ್ಕರವೇ ಇದು ಈ ಥರ ಟೈಮ್ ವೇಸ್ಟ್ ಆಗ್ತದೆ. ಆಮೇಲೆ ಶಾರ್ಟ್ ನೋಟಿಸ್ ಕ್ವಶನ್ ಅಂತ ಇರುತ್ತೆ. 30 ದಿನ 15 ದಿನ ಮುಂಚೆ ಅಲ್ಲ, ಈಗ ನಾಳೆ ನಾಡಿದ್ದು ಒಂದು ಕ್ವಶನ್ ಆಗೋದಕ್ಕೆ ಶಾರ್ಟ್ ನೋಟಿಸ್ ಕ್ವಶನ್ ಇದೆ, ಅದಕ್ಕೂ ಅವಕಾಶ ಇದೆ. ಆಮೇಲೆ ಕೊಟ್ಟಿರೋ ಪ್ರಶ್ನೆಗೆ ಸಮರ್ಪಕವಾದ ಉತ್ತರ ಸಿಕ್ಕಿಲ್ಲ, ಇನ್ನೂ ಸ್ವಲ್ಪ ಡೀಟೇಲ್ಸ್ ಬೇಕು ಅಂದಾಗ ದಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಹಾಫ್ ಅನ್ ಅವರ್ ಡಿಸ್ಕಷನ್ ಅಂತ ವಾರದಲ್ಲಿ. ಆ ಪ್ರಶ್ನೆಗಳಿಗೆ ಉತ್ತರ ಸಮರ್ಪಕ ಇಲ್ಲ ಅಂದರೆ ಮಂಗಳವಾರ ಗುರುವಾರ ಯಾವುದೋ 2 ದಿನ ಮತ್ತೆ ಅದಕ್ಕೆ ಅವಕಾಶ ಇದೆ. ಸೊ ದಿಸ್ ಆರ್ ದಿ ವೇರಿಯಸ್ ಪಾರ್ಲಿಮೆಂಟರಿ ಡಿವೈಸ್. ಕ್ವಶನಲ್ಲಿ ಸಮರ್ಪಕ ಸಿಕ್ಕಿಲ್ಲ ಅಂದರೆ ಶಾರ್ಟ್ ನೋಟಿಸ್ ಕ್ವಶನ್ ಹಾಕ್ಬೋದು. ಆಮೇಲೆ ಹಾಫ್ ಅನ್ ಅವರ್ ಡಿಸ್ಕಷನ್ ಅಂತ ಇದೆ. ಇದು ಉಪಪ್ರಶ್ನೆಗಳು. ಪ್ರಶ್ನೋತ್ತರದ ಬಗ್ಗೆ ಕ್ಲಾರಿಟಿ ಸಿಕ್ತು ಸರ್. ಈಗ ನಿಲುವಳಿ ಸೂಚನೆ, ಆಮೇಲೆ ಪ್ರಶ್ನೋತ್ತರ ಶುಡ್ ಬಿ ಕನ್ಫೈನ್ಡ್ 1 ಅವರ್ ಅಂತ ಇರುತ್ತೆ. ದಿನಗಟ್ಟಲೆ ಮಾತಾಡ್ತಾರೆ, ಇಟ್ ಹ್ಯಾಸ್ ನೋ ಮೀನಿಂಗ್. ಹೌದು. ಅವಾಗ ರಾಜಕೀಯ ಭಾಷಣ ಮಾಡೋದು, ನಿಮ್ಮ ಸರ್ಕಾರ ಹೀಗೆ ಮಾಡಿದ್ವು, ನಮ್ಮ ಸರ್ ಹೀಗೆ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತೀವಿ. ಕೆಲವು ಸರಿ ಕ್ವಶನ್ ಅವರೇ ಇರಲ್ಲ. ನಿಜ. ಸೊ ಅದೊಂದು ದಿ ಪರ್ಪಸ್ ಆಫ್ ಪುಟಿಂಗ್ ಕ್ವಶನ್ ಏನಾಗಿದೆ, ಇಟ್ ಹ್ಯಾಸ್ ಲಾಸ್ಟ್ ಇಟ್ಸ್ ಸ್ಯಾಂಕ್ಟಿಟಿ. ಹೌದು, ಅದು ಒಟ್ಟೋಗಿದೆ. ಇದಿಲ್ಲ ಅಂದಾಗ ಏನು ಮಾಡ್ತಾರೆ, ಇವತ್ತು ಇನ್ನೊಂದು ನೆಕ್ಸ್ಟ್ ಶೂನ್ಯ ವೀಡ್ ಅಂತ ಒಂದು ಹೇಳ್ತೀವಿ ನಿಮಗೆ. ನಿಲುವಳಿ ಸೂಚನೆ. ನಿಲುವಳಿ ಸೂಚನೆ. ನಿಲುವಳಿ ಸೂಚನೆ ಅಂದರೆ ಏನು ಅಂದರೆ, ಪ್ರಶ್ನೋತ್ತರ ಆದಮೇಲೆ ಆವತ್ತಿನ ದಿನವೇ ಬೆಳಗ್ಗೆ ಅವ್ರು ನೋಟಿಸ್ ಕೊಟ್ಟಿರಬೇಕು ಮುಂಚೆನೆ. ಇವತ್ತು ಸೆಷನ್ 11 ಗಂಟೆಗಿದೆ ಅಂತ ಹೇಳಿದ್ರೆ ಬೆಳಗ್ಗೆ ಅಲ್ಲಿ 1 ಅವರ್ ಮುಂಚೆ ನೋಟಿಸ್ ಕೊಟ್ಟಿರಬೇಕು. ಅದನ್ನು ನಾವು ಇಮ್ಮಿಡಿಯೇಟಾಗಿ ಅದನ್ನು ತೊಗೊಂಡು ಅದು ಸರಿಯಾಗಿದೆಯಾ, ಈ ರೂಲ್ಸ್ಗೆ ಅನುಗುಣವಾಗಿದೆ ಇಲ್ವ ಅಂತ ತಿಳ್ಕೊಂಡು ನಾವು ವಿ ಸೆಂಡ್ ಇಟ್ ಟು ಲಾ ಮಿನಿಸ್ಟರ್, ವಿ ಸೆಂಡ್ ಇಟ್ ಟು ಚೀಫ್ ಮಿನಿಸ್ಟರ್ ಅಂಡ್ ಕನ್ಸರ್ನ್ ಮಿನಿಸ್ಟರ್ ಕಳಿಸಿ ಆಮೇಲೆ ಇದನ್ನು ನೋಡ್ತೀವಿ. ಇದು ಕ್ರಮಬದ್ಧವಾಗಿದೆ ಅಂತ ಹೇಳಿದ್ರೆ ಸ್ಪೀಕರ್ ಮನದಟ್ಟು ಆದರೆ ನಾವು ಅದನ್ನೇನು ಮಾಡ್ತೀವಿ, ಹೌಸಲ್ಲಿ ಒಂದು ಮೋಷನ್ ಮೂವ್ ಮಾಡ್ತಾರೆ. ಅದಕ್ಕೆ ಮೆಜಾರಿಟಿ 1/10 ಇರಬೇಕು, 23 ಜನ ಇರಬೇಕು. ಅದಕ್ಕೆ ಒಪ್ಪಿಗೆ ನೀಡಿದ್ರೆ ಆಮೇಲೆ ನಾವು ಚರ್ಚೆಗೆ ತೊಗೋಬೋದು. ಇವಾಗ ಏನಿಲ್ಲ, ನಾನು ನೆಡುವರೆ ಸೂಚನೆ ಕೊಟ್ಟಿದ್ದೆ ಅಧ್ಯಕ್ಷತೆ ತಗೊಳ್ಳಿ ಅಂತ ಅಷ್ಟೇ, ರೂಲ್ಸ್ ಬಿಟ್ಬಿಡ್ತಾರೆ. ಹಿಂದೆ ನಾನು ಹೇಳಿದೆ, ನಾಗರತ್ನಮ್ಮ ಅಂತ ಹೇಳಿದೆ, ನಿಲುವಳಿ ಸೂಚನೆ ಕೊಟ್ಟರೆ ಹೌಸ್ ಬೆಲ್ ಮಾಡೋದಕ್ಕೆ ಮುಂಚೆ ನಾವು ರಿಪ್ಲೈ ಕೊಟ್ಬಿಡ್ತಾ ಇದ್ವಿ. ಕವರ್ ಹಾಕ್ಬಿಟ್ಟು ವಾಟಾಳ್ ನಾಗರಾಜ್ ಆರ್ಮಗಮ್ ಅಂತ ಬರೆದ್ಬಿಟ್ಟು ನಿಮ್ಮ ನಿಲುವಳಿ ಸೂಚನೆಗೆ ಅಂಗೀಕಾರವಾಗಿರುವುದಿಲ್ಲ ಅಥವಾ ತಿರಸ್ಕಾರ ಅಷ್ಟೇ, ಮತ್ತು ಮಾತಾಡೋವಾಗೇ ಇಲ್ಲ, ಕ್ಲೋಸ್. ನೋಡಿ, ಅವ್ರ ಟೇಬಲ್ ನೋಡ್ತಾ ಇದ್ವಿ. ಗದ್ದಲ ಗಲಾಟೆಗೆ ಅವಕಾಶ ಇಲ್ದಿರಂಗೆ ದಿನಗಟ್ಟಲೆ ನಿಲುವಳಿ ಸೂಚನೆಗೆ ಚರ್ಚೆ ಮಾಡ್ತಾರೆ. ನಾಗರತ್ನಮ್ಮ ಸ್ಪೀಕರ್ ಇದ್ದಾಗ 1 ದಿನವೂ ಬಿಡ್ತಿಲ್ಲ, ಕವರ್ ಹಾಕಿ ಟೇಬಲ್ ಮೇಲೆ ಹೋಗ್ಬಿಡ್ತಾ ಇತ್ತು. ನಿಮ್ಮ ನಿಲುವಳಿ ಸೂಚನೆ ನಿಯಮಗಳ ಅನುಗುಣವಾಗಿಲ್ಲ, ತಿರಸ್ಕರಿಸಲಾಗಿದೆ, ಈ ಥರ ಅವ್ರು ಕೊಟ್ಬಿಡ್ತಾರೆ. ಮತ್ತೆ ರೈಸೇ ಮಾಡೋಂಗಿಲ್ಲ. ಈಗ ಮ್ಯಾಟರ್ ಆಫ್ ರೈಟ್, ರೂಲ್ಸ್ ಗಿಲ್ಸ್ ಆದರೆ ದಿಸ್ ಈಸ್ ಬಿಕಾಸ್ ಲ್ಯಾಕ್ ಆಫ್ ಟ್ರೈನಿಂಗ್ to the legislator and lack of knowledge to the presiding officer, lack of knowledge of the secretary.
ಆಲ್ ದ ಸಿಸ್ಟಮ್ ಇಸ್ ಫೇಲ್ಯೂರ್. ಇದೆಲ್ಲ ಯಾಕೆ ಅಂದರೆ ಸಭಾಧ್ಯಕ್ಷರು ಸರಿಯಾಗಿ ತಿಳ್ಕೊಂಡಿರಬೇಕು, ಕಾರ್ಯದರ್ಶಿ ತಿಳ್ಕೊಂಡಿರಬೇಕು, ಮಂತ್ರಿಗಳು ತಿಳ್ಕೊಂಡಿರಬೇಕು. ಯಾರೂ ತಿಳ್ಕೊಳಕ್ಕೆ ಹೋಗದೇ ಇದೆ. ಗೊತ್ತಿದ್ದು ಕೆಲವರು ತಪ್ಪು ಮಾಡ್ತಾರೆ, ಗೊತ್ತಿಲ್ಲದೆ ಕೂತ್ಕೊಂಡಿರೋರು ಇರ್ತಾರೆ, ಸಭಾಧ್ಯಕ್ಷರು ಇರ್ತಾರೆ. ಸರ್ ಇನ್ನೊಂದಿದೆ, ಗಮನ ಸೆಳೆಯುವ ಸೂಚನೆ. ಏನು ಹಂಗಂದ್ರೆ? ಗಮನ ಸೆಳೆಯುವ ಸೂಚನೆ ಅಂದರೆ ಅದಕ್ಕೆ ಸ್ಕೋಪ್ ಭಾಳ ಲಿಮಿಟೆಡ್ಡು. ಈಗ ನಾನು ಇಲ್ಲೆಲ್ಲ ಹೋಗ್ತಾ ಇದ್ದೀನಿ ಮಲ್ಲೇಶ್ವರಮಲ್ಲಿ, ಫುಟ್ಪಾತಲ್ಲಿ ಬರೀ ಅಂಗಡಿಗಳು ಇಟ್ಕೊಂಡ್ಬಿಟ್ಟಿರ್ತಾರೆ, ನಡೆಯೋಕ್ಕಾಗಲ್ಲ, ಜನಗಳ ತೊಂದರೆ ಆಗ್ತಾ ಇದೆ. ಇದು ಎಷ್ಟು ಸರಿ ಪೇಪರ್ ಬರುತ್ತೆ, ಟಿ ವಿಲಿ ಬರುತ್ತೆ, ಏನೋ ಮಾಡಿ ಅದಕ್ಕೆ ಏನು ಮಾಡ್ತೀನಿ, ನೋಟಿಸ್ ಕೊಡ್ತೀನಿ. ನಾನು ಮಲ್ಲೇಶ್ವರ ಕ್ಷೇತ್ರದಲ್ಲಿದ್ದೀನಿ, ಅಲ್ಲಿ ಪಾದಚಾರಿಗಳ ಮಾರ್ಗದಲ್ಲಿ ನಡೆಯೋಕ್ಕೆ ಆಗ್ತಾ ಇಲ್ಲ. ಐ ಕಾಲ್ ದಿ ಅಟೆನ್ಷನ್ ಆಫ್ ದಿ ಮಿನಿಸ್ಟರ್ ಫಾರ್ ಸೋನ್ಸೋ ರಿಗಾರ್ಡಿಂಗ್ ದಿ ಮಿನೇಸ್ ಆಫ್ ಫುಟ್ಪಾತ್. ಅಥವಾ ನಾಯಿಗಳು ಬಂದು ಕಚ್ತಾ ಇದೆ, ಅದನ್ನು ಒಂದು ನೋಟಿಸ್ ಕೊಡ್ತೀವಿ, ಗಮನ ಸೆಳೆಯುವ ಸೂಚನೆ ಅಂತ. ಅದು ಸ್ಕೋಪ್ ಇಸ್ ವೆರಿ, ನಾವು ಅದನ್ನು ಅವ್ರ ಗಮನ ಸೆಳೆದಾಗ ಅವರೆಲ್ಲ ಡಿಪಾರ್ಟ್ಮೆಂಟ್ ಇನ್ಫಾರ್ಮೇಷನ್ ತೊಗೊಂಬಂದು ನಮಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ರಿಟರ್ನ್ ಸ್ಟೇಟ್ಮೆಂಟ್. ಆ ರಿಟರ್ನ್ ಸ್ಟೇಟ್ಮೆಂಟ್ ಓದ್ಕೊಂಡು ಅವರು ಕೊಟ್ಟಿದ್ದು ಸರಿಯಾಗಿದೆಯಾ ಇಲ್ಲ ಅಂತ ಕೊಟ್ಟು ಸಮಂಜಸವಾಗಿ ಸುಮ್ಮನೆ ಇದ್ಬಿಡ್ರು. ಇಲ್ಲ ಅಂತ ಹೇಳಿದ್ರೆ ಸ್ಪಷ್ಟೀಕರಣ, ಕ್ಲಾರಿಫಿಕೇಶನ್, ಕ್ಲಾರಿಫಿಕೇಶನ್ ಕೇಳಿದಾಗ ಅವರು ಉತ್ತರ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಬೇರೆ ರೂಪದಲ್ಲಿ ಯಾವ್ದಾದ್ರು ಬೇರೆ ರೂಪದಲ್ಲಿ ಚರ್ಚೆಗೆ ತೊಗೊಂಬನ್ನಿ ಅಂತ ಹೇಳ್ತಾರೆ. ಗಮನ ಸೆಳೀತಾರೆ, ಗಮನ ಸೆಳೆದಾಗ ಸಮಾಧಾನ ಆಗದೇ ಇದ್ದರೆ ಬೇರೆ ರೂಪದಲ್ಲಿ ಚರ್ಚೆ ತೊಗೊಂಬನ್ನಿ ಅಂತ ಹೇಳೋಕ್ಕೆ ಅವಕಾಶ ಇದೆ. ಹಾಗಾದ್ರೆ ಸಾರ್ವಜನಿಕ ಅರ್ಜಿಗಳ ಮಂಡನೆ ಅಂದ್ರೇನು? ಅಂದ್ರೆ ಈ ಗಮನ ಸೆಳೆಯುವ ಸೂಚನೆಗೂ ಸಾರ್ವಜನಿಕ ಸ್ವಲ್ಪ ಡಿಫರೆನ್ಸ್ ಇದೆ. ಇದು ಈಗ ನೋಟಿಸ್ ಮಾಡಿರ್ತೀನಿ. ಅರ್ಜಿಗಳು ಅಂದರೆ ಈಗ ನಾನು ಒಂದು ಯಾವುದೋ ಒಂದು ವಿಲೇಜಲ್ಲಿ ಇದ್ದೀನಿ, ನಾನು ಬೋರ್ವೆಲ್ ತೆಗೆದಿದ್ದಾರೆ, ನೀರೇ ಬರ್ತಾ ಇಲ್ಲ, ಆಯಿತಾ. ಆಮೇಲೆ ಬೆಳೆಗಳೆಲ್ಲ ಹಾಳಾಗಿದೆ, DC ಗಳು AC ಗಳು ಏನು ಕೊಡ್ತಾ ಇಲ್ಲ. ಅವ್ರಿಗೆ ಅರ್ಜಿಗಳೆಲ್ಲ ಕೊಡ್ತಾರೆ, ಆ್ಯಕ್ಷನ್ ತೊಗೊಳ್ಳಲ್ಲ. AC ಹೋಗುತ್ತೆ, DC ಹೋಗುತ್ತೆ, ಇಂಜಿನಿಯರ್ಗೆ ಹೋಗುತ್ತೆ, ಸೆಕ್ರೆಟರಿಯೇಟ್ಗೆ ಬರುತ್ತೆ, ಅಲ್ಲೂ ಆಗಲ್ಲ. ಆವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಆ ಕ್ಷೇತ್ರದ MLA ಇರ್ತಲ್ಲ, ಅವ್ನು ಇಟ್ಕೊಂಡು ಸ್ವಾಮಿ ಈ ಥರ ಆಗಿದೆ ನನಗೆ ಅಂತೇಳಿ ಅವ್ರು ಒಂದು ಮನವಿ ಕೊಡ್ತಾರೆ. ಅರ್ಜಿ ಮೇಲೆ ಈ ಕೌಂಟರ್ ಸಿಗ್ನೇಚರ್ ಅಂತೀವಿ, ಅವ್ರು ಹಾಕಿ ಅದನ್ನು ಆಫೀಸ್ಗೆ ಕೊಟ್ಟ ಮೇಲೆ ದಟ್ ವಿಲ್ ಬಿ ಪ್ರೊಸೆಸ್ಡ್ ಆ್ಯಂಡ್ ಲಿಸ್ಟ್ ಆಫ್ ಬಿಸ್ನೆಸ್ಸಲ್ಲಿ ಸೇರ್ತೀವಿ, ಅರ್ಜಿಗಳ ಮಂಡನೆ ಅಂತ. ಆ ಹೌಸಲ್ಲಿ ಲೇಹದ ಮೇಲೆ ನನ್ನ ಹೆಸರಲ್ಲಿರುವ ಅರ್ಜಿಯನ್ನು ಸದನದ ಮುಂದೆ ಮಂಡಿಸಲಾಗಿದೆ ಅಂತ. ಆ್ಯಂಡ್ ದಟ್ ವಿಲ್ ಗೋ ಟು ದಿ ಪೆಟಿಷನ್ ಕಮಿಟಿ, ಅರ್ಜಿಗಳ ಸಮಿತಿ ಅಂತಿದೆ, ಮನವಿಗಳು ಮತ್ತು ಅರ್ಜಿಗಳು. ಅದಕ್ಕೆ ಒಂದು ಕಮಿಟಿ ಇರುತ್ತೆ. ಸೆಷನ್ ಮುಗಿದ ಮೇಲೆ ಆ ಕಮಿಟಿಲಿ 15-20 ಜನ ಇರ್ತಾರೆ. ಅವ್ರು ಅದನ್ನು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕಳಿಸಿ ಉತ್ತರಗಳು ಕರೆದು ಆಫೀಸರ್ಸ್ ಕರೆದು ಅಕ್ರಾಸ್ ದಿ ಟೇಬಲ್ ಚರ್ಚೆ ಮಾಡಿ ಯಾಕೆ ಆಗಿಲ್ಲ, ಯಾಕೆ ಮಾಡಿಲ್ಲ ಏನು ಅಂತ ಅವ್ರನ್ನ ನೀವು ಇದು ಮಾಡೋದು. ಸೊ ಆಮೇಲೆ ಪರಿಹಾರ ತೊಗೋಬೋದು. ಇದು ಪೂರ್ವದಲ್ಲೇ ಕೊಡ್ಬೇಕಂತಿಲ್ವಾ ಅರ್ಜಿನ? ಯಾವುದು? ಈಗ ಪ್ರಶ್ನೋತ್ತರಕ್ಕೆ ನಾನು ಆಗಲೇ ಕೇಳಿದೆ, ಈಗ ಪ್ರಶ್ನೆಗೆ ಕ್ರಾಸ್ ಚೆಕಿಂಗಿಗೆ ಟೈಮ್ ಬೇಕಾದ್ರೆ ಇದಕ್ಕೆ ಅವಶ್ಯಕತೆ ಇಲ್ಲ. ಇದಕ್ಕೆ ಅವಶ್ಯಕತೆ ಇಲ್ಲ. ಅರ್ಜಿಗಳು ಕೊಡ್ತಾರೆ, ಅರ್ಜಿಗಳನ್ನ ನಾವು ಪ್ರೊಸೆಸ್ ಮಾಡ್ತೀವಿ. ಆಮೇಲೆ ಸರಿಯಾಗಿತ್ತು ಅಂತ ಹೇಳಿ ಕಲಾಪದಲ್ಲಿ ಸೇರಿಸ್ತೀವಿ. ಕಲಾಪದಲ್ಲಿ ಸೇರಿಸ್ಬಿಟ್ಟು ಇಂತಿಂಥದ್ದು ಇದು ಒಂದು ಮಂಡನೆ ಮಾಡಿರ್ತಾರೆ ಕ್ಷೇತ್ರದ್ದು, ಆ್ಯಂಡ್ ಅದು ಮಂಡಿಸಲಾಗಿದೆ ಬರುತ್ತೆ. ಈಗ ಭರವಸೆ ಅಲ್ಲೂ ಸಿಗುತ್ತೆ ಸರ್, ಬಟ್ ಅದು ಇನ್ನೊಂದು ಅದು ಭರವಸೆ ಮುಗುತ್ತೆ. ಯಾವಾಗ ಕೆಲವು ವಿಷಯಗಳೀಗ ಉತ್ತರ ಕೊಡ್ತಾ ಇರ್ತಾರೆ, ನಿಲ್ಲುವ ಸೂಚನೆ ಆಗ್ಬೋದು, ಯಾವುದ್ರ ಮೇಲೆ ಒಂದೊಂದು ಭರವಸೆ ಕೊಡ್ತಾರೆ. ನಾವು ಸರ್ಕಾರ ಅದಕ್ಕೆ ನೀವು ಕೇಳಿದಕ್ಕೆ ನಾನು 10 ಕೋಟಿ ಕೊಡ್ತೀನಿ, ಈ ಕೆಲಸ ಮಾಡ್ತೀನಿ, ಆಶ್ವಾಸನೆ ಅಂತೀವಿ. ಆಶ್ವಾಸನೆ ಕೊಟ್ಬಿಡ್ತಾರೆ, ಈಡೇರಲ್ಲ. ಅದನ್ನು ನೋಡೋದಕ್ಕೋಸ್ಕರ ಆಶ್ವಾಸನೆ ಸಮಿತಿ ಇದೆ, ಅಶ್ಯೂರೆನ್ಸ್ ಕಮಿಟಿ ಅಂತ. ನಾವೇನು ಮಾಡಿದ್ವಿ, ಡಿಬೇಟ್ಸ್ ಎಲ್ಲ ಓದಿ ಅವ್ರು ಕೊಟ್ಟಿರೋ ಆಪ್ಷನ್ ಕಲ್ಔಟ್ ಮಾಡಿ ದಟ್ ವಿಲ್ ಬಿ ಸೆಂಡ್ ಟು ದಿ ಕನ್ಸರ್ನ್ ಡಿಪಾರ್ಟ್ಮೆಂಟ್. ಮಂತ್ರಿಗಳು ಈ ರೀತಿ ಉತ್ತರ ಕೊಟ್ಟಿದ್ದಾರೆ, ಇಂಥ ಆಶ್ವಾಸನೆ ಕೊಟ್ಟಿದ್ದಾರೆ, ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ, ಈ ಕೆಲಸ ಮುಗಿಸ್ತೀವಿ ಅಂತ ಹೇಳಿದ್ದಾರೆ, ಅದನ್ನು ಅವ್ರು ಕಳಿಸ್ತೀವಿ ಯಾರಿಗೆ, ಡಿಪಾರ್ಟ್ಮೆಂಟ್ಗೆ, ಅಶ್ಯೂರೆನ್ಸ್ ಕಮಿಟಿ ಅಂತ. ಮಾನಿಟರ್ ಆಗುತ್ತೆ, ಮಾಡುತ್ತೆ. ಅದನ್ನು ಇಂಪ್ಲಿಮೆಂಟ್ ಮಾಡಿಸೋದೇ ಈ ಕಮಿಟಿ ಕೆಲಸ, ಅಶ್ಯೂರೆನ್ಸ್ ಕಮಿಟಿ. ಇದು ಹೇಳ್ದ ಬೇರೆ ಬೇರೆ ಎಲ್ಲ ವಿಷಯಗಳು ಒಂದೇ ಕಡೆ ಮಾಡೋಕ್ಕಾಗಲ್ಲ. ದೇರ್ ಆರ್ 15 to 20 ಕಮಿಟೀಸ್ ಆರ್ ದೇರ್. ಸೊ ಕೊಟ್ಟಿರೋ ಆಶ್ವಾಸನೆ ಆದಾಗಲೇ ಅದು ಸರಿಯಾಗಿ ಆಗ್ತಿಲ್ಲ. ಅದರಲ್ಲೂ ಏನಾಗುತ್ತೆ, ಕೆಲವು ದುರ್ವ್ಯವಹಾರಗಳಾಗಿರ್ತವೆ ಅಂತ ಇಟ್ಕೊಳ್ಳಿ, ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿಬಿಟ್ಟಿರ್ತಾರೆ, ಹಾರಿಕೆ ಉತ್ತರ ಕೊಡ್ತಾರೆ. ಕೆಲವು ಸರಿ ಏನು ಮಾಡ್ತಾರೆ, MLAಗಳು ನೋಡ್ತಾರೆ, ಅಯ್ಯೋ ಯಾಕೆ ನಮ್ಮ ಸರ್ಕಾರ ಇಕ್ಕಟ್ಟು ಸಿಗುತ್ತೆ ಅಂತೇಳಿ ಅದನ್ನು ತೊಗೊಳೋದೇ ಇಲ್ಲ. ಕೆಲವು ಹಾಗೆ ಹೊರಟೋಗುತ್ತೆ. ಮೆಂಬರ್ ಸ್ಟ್ರಾಂಗ್ ಆಗಿದ್ದು, ಅರ್ಜಿ ಕೊಟ್ಟವರು ಸರಿಯಾಗಿತ್ತು ಅಂದರೆ ನಾವು ಅವ್ರನ್ನ ಇದು ಮಾಡ್ಬೋದು. ಇಲ್ಲ ಅಂದರೆ ಏನಿಲ್ಲ, ಅದ್ರ ಮಿಸ್ಯೂಸ್ ಮಾಡ್ಕೊಳ್ತಾರೆ, ದುಡ್ಡು ಮಾಡ್ಕೊಳ್ತಾರೆ. ಹೇಳ್ಬಿಡ್ತೀನಿ, ಇರೋದು ಏನು ಅನುಮಾನನೇ ಇಲ್ಲ, ದುಡ್ಡು ಮಾಡ್ಕೊರೋರು ಇದ್ದಾರೆ. ರೈಟ್. ಶೂನ್ಯ ವೇಳೆ ಸರ್, ಶೂನ್ಯ ವೇಳೆ ಅಂತ ಹೇಳಿದ್ರೆ ಇದು
ಆಫ್ಟರ್ ದಿ ಕ್ವಶನ್ ಅವರ್ ಬಿಫೋರ್ ಟೇಕಿಂಗ್ ದಿ ರೆಗ್ಯುಲರ್ ಬಿಸ್ನೆಸ್ ಆಫ್ ದಿ ಹೌಸ್ ಏನೋ ಒಂದು ವಿಷಯ ಪ್ರಸ್ತಾಪ ಮಾಡಬೇಕು ಅಂತಿರ್ತಾರೆ, ಆಯಿತಾ? ಅದನ್ನು ನಾವು 0 ಅವರ್ ಅಂತ ಹೇಳ್ತೀವಿ ಇಲ್ಲಿ. ಇವತ್ತು ಸದನ ನಡೀತಾ ಇದೆ ಅಂತ ಇಟ್ಕೊಳ್ಳಿ, ಇವತ್ತು ಸಾಯಂಕಾಲ ಅರ್ಜೆಂಟ್ ಆಗುತ್ತೆ 6 ಗಂಟೆಗೆ, ನಾಳೆ ಬೆಳಗ್ಗೆ ಸಮಾವೇಶ ಆಗುತ್ತೆ. ಅಷ್ಟರಲ್ಲಿ ಆಗಬಾರದ ಘಟನೆಗಳೇನಾದರೂ ಆಗಿದ್ದರೆ ಅಂಥ ವಿಷಯಗಳನ್ನ ಶೂನ್ಯ ವೇಳೆಯಲ್ಲಿ ತರಬೇಕು. ಈಗ ಅದು ನಡೀತಾ ಇಲ್ಲ, ಅದೆಲ್ಲವೂ ಉಲ್ಟಾ ನಡೀತಾ ಇದೆ. ಎಲ್ಲ ಶೂನ್ಯ ವೇಳೆನೇ ಆಗೋಗ್ಬಿಟ್ಟಿದೆ. ಎಲ್ಲ ಶೂನ್ಯ ವೇಳೆ. ಶೂನ್ಯ ವೇಳೆ ಅಂದರೆ ನೋಡಿ, ಫಾರ್ ಎಕ್ಸಾಂಪಲ್ ವೀನಸ್ ಸರ್ಕಸ್ ದುರಂತ ಆಯಿತು, 400 ಜನ ಮಕ್ಕಳು ಸತ್ಬಿಟ್ರು ಓಕ್ಲಿಪುರಮಲ್ಲಿ. ಸೆಷನ್ ನಡೀತಾ ಇತ್ತು, ಆಯಿತಾ? ಸೆಷನ್ ನಡೆಯುವಲ್ಲೇ ಆಗ್ತಾ ಇರುತ್ತೆ. ನಾಳೆ ಸೇರ್ತೀವಿ, ಅಷ್ಟರಲ್ಲಿ ಇದಾಗಿರುತ್ತೆ. ಹೌದು, ಕಪಾಲಿ ಟ್ಯಾಕ್ಸ್ ದುರಂತ ಆಯಿತು, ಬಿಲ್ಡಿಂಗ್ ಬಿದ್ದೋಗುತ್ತೆ ಸಿನಿಮಾ ನಡೀತಾ ಇದ್ದಾಗ. ಅಂಥ ವಿಷಯ ಸಡನ್ ನಾಳೆ ಹೌಸ್ ನಡೀತಾ ಇದ್ದಾಗ ನೀವು ಅಲ್ಲಿ ತರಬಹುದು, ಶೂನ್ಯ ವೇಳೆ ಪ್ರಸ್ತಾಪ ಮಾಡ್ಬೋದು, ಅದಕ್ಕೆ ಅವಕಾಶ ಕೊಡ್ಬೋದು. ಅಷ್ಟಕ್ಕೆ ಅವ್ರು ರೆಡಿ ಮಾಡ್ಕೊಂಡಿರ್ತಾರೆ. ಇಲ್ಲಿ ನೋಡಿ 400 ಜನ ಸತ್ತರು, ಹೀಗಾಯಿತು, ಈಗ ಹಿಂಗೆ ಮಾಡಿದ್ವಿ, ಈ ಥರ ಪರಿಹಾರ ಕೊಡ್ತಾ ಇದ್ವಿ, ಹಾಸ್ಪಿಟಲ್ ಅದಕ್ಕೆ ರಿಪ್ಲೈ ಕೊಡಬೇಕು. ಅದೆಲ್ಲ ಶೂನ್ಯ ವೇಳೆಯನ್ನೇ ಪ್ರಸ್ತಾಪ ಮಾಡಬೇಕು. ಆಗಬಾರದ ಘಟನೆಗಳು ಇವತ್ತು ಸದನ ಮುಂದೂಡಿ ನಾಳೆ ಸೇರೋಕೆ ಮುಂಚೆ ಅದಕ್ಕೆ. ಬಟ್ ಇಟ್ ಆಲ್ಸೋ ಲಾಸ್ಟ್ ಇಟ್ ಸ್ಯಾಂಕ್ಟಿಟಿ. ಸಿಕ್ಕಿದ್ದೆಲ್ಲ ಶೂನ್ಯ ವೇಳೆ ಕೊಡ್ತಾರೆ. ಆ ಒಂದು ದಿನಕ್ಕೆ 7 ಇಲ್ಲಿ ಇದರಲ್ಲಿ ಲೋಕಸಭೆಯಲ್ಲಿ ಇಲ್ಲಿ 10 ಇರುತ್ತೆ, ಇಲ್ಲಿ 15-20 ಕೊಡ್ತಾರೆ. ಆಮೇಲೆ ಗಮನ ಸೆಳೆಯುವ ಸೂಚನೆ ಹೇಳಿದಾರ, ಭಾಳ ದೊಡ್ಡ ತಪ್ಪು ಮಾಡ್ತಿರೋದು ನಮ್ಮ ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ ಯಾರು ಮಾಡ್ತಾಯಿಲ್ಲ. ನಾಟ್ ಮೋರ್ ದ್ಯಾನ್ 2 ನೋಟಿಸಸ್ ಪರ್ ಡೇ ಅಂತ ಇರುತ್ತೆ. 25-30 ಹಾಕ್ಬಿಡ್ತಾರೆ, ಖುಷಿ ಪಡಿಸ್ತಾರೆ, ಓ ನಂದಿದೆ ಅಂತ ಅಷ್ಟೇ, ಬರಲ್ಲ, ರೀಚ್ ಆಗಲ್ಲ. ಅದನ್ನು ವೈಲೇಟ್ ಮಾಡ್ತಾರೆ. ಯಾರು? ನಮ್ಮ ಆಫೀಸರ್ಸ್ ಮಿಸ್ಟೇಕ್. ಅದು ನೋಟಿಸಲ್ಲಿ 2 ಮೇಲೆ ಹಾಕಬಾರ್ದು. ಅವನು ಬಂದು ದಬಾಯಿಸ್ಬಿಡ್ತಾರೆ, ಗಲಾಟೆ ಮಾಡ್ತಾರೆ, ಯಾಕೆ ನನಗೆ ಯಾಕೆ ಅಂತೇಳಿ ಹಾಕ್ಬಿಡ್ತಾರೆ. ಅದಕ್ಕೆ ಹೆಸರು ಬಿಡ್ತಾರೆ ಸ್ಪೀಕರು, ಹಾಕ್ಬಿಡಪ್ಪ ಅಂತಾರೆ. ಸೊ ಇದು ಲ್ಯಾಕ್ ಆಫ್ ನಾಲೆಡ್ಜ್, ವೈಲೇಷನ್ ಆಫ್ ರೂಲ್ಸ್, ಇದು ನಡೀತಾ ಇದೆ. 2 20 ಹಾಕೋದು, ರೀಚ್ ಆಗಲ್ಲ, ಏನಿಲ್ಲ, ಸುಮ್ಮನೆ ಸಮಾಧಾನ ಪಡಿಸೋದು ಅಷ್ಟೇ. ಖಂಡಿತ ಸರ್. ಇದು ವಿಧೇಯಕಗಳು ಕ್ರಮಬದ್ಧವಾಗಿ ಆಗ್ತಾ ಇದೆಯಾ? ವಿಧೇಯಕಗಳು ಇತ್ತೀಚಿನ ವರ್ಷಗಳಲ್ಲಿ ಕ್ರಮಬದ್ಧವಾಗಿ ಆಗ್ತಾನೇ ಇಲ್ಲ. ಮತ್ತು ನಿಯಮ ಏನು? ಹಿಂಗಿದ್ರೆ ಎಲ್ಲವೂ ಪರ್ಫೆಕ್ಟ್ ಅನ್ನೋದು? ಹೌದೌದು, ಅದಕ್ಕೆ ಒಂದು ಬಿಲ್ ಅಂತ ಹೇಳ್ತೀವಿ. ಮುಂದಿನ ಅಧಿವೇಶನದಲ್ಲಿ ಏನೇ ನಾವು ಒಂದು ಮಂಡನೆ ಮಾಡಬೇಕು ಅಂತಿರ್ತೀವಿ, ಅದೇನಾಗುತ್ತೆ, ದಟ್ ವಿಲ್ ಗೋ ಬಿಫೋರ್ ದಿ ಕ್ಯಾಬಿನೆಟ್. ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ, ನೋಡಿ ಇವಾಗ ಏನೋ ಇದು ಅಂತ ಮಸೂದೆ ತಂದರು, ಈಗ ಹೌಸ್ ಡ್ಯಾಸ್ಗೆ ಹೌಸ್ ಕೊಡೋದು, ಆಯಿತಾ? ಆಮೇಲೆ ಏನೋ ಆರ್ಥಿಕ ಸಹಾಯ ಮಾಡೋದು, ಇಂಥವೆಲ್ಲ ಇರ್ತಾವಲ್ಲ, ಕೆಲವೆಲ್ಲ ಮಾಡಬೇಕಾದ್ರೆ. ಆಮೇಲೆ ಪಂಚಾಯತ್ ರಾಜು ಅಂತ ಇರುತ್ತೆ, ಎಲ್ಲ ವಿಷಯಗಳನ್ನು ನಾವು ಚುನಾವಣೆ ಪೂರ್ವದಲ್ಲಿ ಏನು ಆಶ್ವಾಸನೆ ಕೊಟ್ಟಿರ್ತೀವಿ ಅದನ್ನು ಈಡೇರಿಸಬೇಕಾದ್ರೆ ಒಂದು ಏಜೆನ್ಸಿ ಲೆಜಿಸ್ಲೇಚರ್, ಆಯಿತಾ ಮೇಡಮ್? ಸೊ ಲೆಜಿಸ್ಲೇಚರ್ ಮೂಲಕ ಹಾಗೆ ಮಾಡೋಕ್ಕಾಗಲ್ಲ. ಇಟ್ ಶುಡ್ ಬಿ ಇನ್ ದಿ ಫಾರಮ್ ಆಫ್ ಬಿಲ್. ಈಗ ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದು ಯಾವುದೊಂದು ಇರುತ್ತೆ, ಹಾಗೆ ಮಾಡೋಕ್ಕಾಗಲ್ಲ. ಎಕ್ಸಿಕ್ಯೂಟಿವ್ ಆರ್ಡರ್ ಮಾಡೋಕ್ಕಾಗಲ್ಲ. Cabinet will take a decision. This will go to law department. They will prepare the bill and it will come to the legislature. ಲೆಜಿಸ್ಲೇಚರ್ ಬಂದು ಇಂತಿಷ್ಟು ದಿನಕ್ಕೆ ಮುಂಚೆ ಕೊಡಬೇಕು ಅಂತ ಇರುತ್ತೆ. ಕೆಲವಕ್ಕೆ ರಾಜ್ಯಪಾಲರ ಅನುಮತಿ ಅವಶ್ಯಕತೆ ಇರುತ್ತೆ. ಆಮೇಲೆ ಸಂವಿಧಾನಕ್ಕೆ ಅನುಗುಣವಾಗಿದೆಯಾ ವಿಧೇಯಕ, ನಾವು ನಮ್ಮ ಕೆಲಸ ಅದು ಸೆಕ್ರೆಟರಿದು, ಸ್ಪೀಕರ್ದು. ವೆದರ್ ದಿಸ್ ಬಿಲ್ ಈಸ್ ಇನ್ ಆರ್ಡರ್, ಇಸ್ ಇಟ್ ಇನ್ ಕಾನ್ಸರ್ನ್ ವಿತ್ ದಿ ಪ್ರಾವಿಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಆರ್ ಮೂಲ ವಿಧೇಯಕ ವಿರುದ್ಧವಾಗಿದೆಯಾ, ಹೊಸ ವಿಧೇಯಕನ, ಇವೆಲ್ಲವನ್ನು ಸ್ಟಡಿ ಮಾಡಿ ಆಮೇಲೆ ನಾವು ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆ ಬಿಲ್ಲು ಪ್ರಿಂಟ್ ಆಗಿ ಹೌಸಲ್ಲಿ. ಈಗ ಏನಿಲ್ಲ, ಸರ್ಕಾರ ಕೊಟ್ಟ ತಕ್ಷಣ ಇಲ್ಲಿ ಹಾಕ್ಬಿಡ್ತಾರೆ. ನಮ್ಮವ್ರು ಏನಿಲ್ಲ, ನಮ್ಮ ಲೆಜಿಸ್ಲೇಚರ್ ಸೆಕ್ರೆಟರಿಗಳು ಅದನ್ನೆಲ್ಲ ಹೇಳಬೇಕು, ಇಂತಿಂಥ ಲೋಪ ಇದೆ, ಮಾಡೋಕ್ಕಾಗಲ್ಲ ಅಂತ. ನಾನು ಸೆಕ್ರೆಟರಿ ಇದಾಗಿದ್ದಾಗ, ಅಂಡರ್ ಸೆಕ್ರೆಟರಿ ಆಗಿದೆ, ಯಾವಲೋ ಇಂಥ ತಪ್ಪುಗಳು ಮಾಡಿ ಎತ್ತಿ ಹಿಡಿತಿದ್ದೆ. ಆವಾಗ ನಮ್ಮನ್ನು ಬ್ಯಾಂಕ್ ಮಾಡಿದರು, ಆದರೆ ಆ ಬಿಲ್ಲು ಬಿದ್ದೋಗುತ್ತೆ. ಮೇಡಮ್, ನಾವು ನಿರ್ಭೀತಿಯಿಂದ ನಮ್ಮ ಕೆಲಸ ಮಾಡಬೇಕು. ಇದು ಈ ರೀತಿ ಇದೆ, ಇದು ಸಂವಿಧಾನಕ್ಕೆ ಅನುಗುಣವಾಗಿದೆ, ಸಂವಿಧಾನ ವಿರೋಧಿ ಇದೆ, ಮೂಲ ವಿಧೇಯಕಕ್ಕೆ ಇದಿದೆ ಅಂತೇಳಿ ನಾವು ಬರೆದು ವಾಪಸ್ ಮಾಡೋದಕ್ಕೂ ಅವಕಾಶ ಇದೆ. ಮಾಡಲ್ಲ, ಆಯಿತಾ? ಸೊ ಇದು ಫಸ್ಟ್ ಸ್ಟೇಜ್. ಇದು ಕೆಲವಕ್ಕೆ ಹಣಕಾಸು ರಾಜ್ಯಪಾಲರ ಅಂಗೀಕಾರ ಬೇಕಾಗುತ್ತೆ. ಅವೆಲ್ಲ ನೋಡಿ ಸ್ಟಡಿ ಮಾಡಿ ಆಮೇಲೆ ಅಜೆಂಡಾಗೆ ಹಾಕ್ತೀವಿ. ಅದಾದಮೇಲೆ ಇದೆಲ್ಲ 3 ಸ್ಟೇಜ್ ಇರುತ್ತೆ. ಫಸ್ಟ್ ರೀಡಿಂಗ್, ಸೆಕೆಂಡ್ ರೀಡಿಂಗ್, ಥರ್ಡ್ ರೀಡಿಂಗ್. ಫಸ್ಟ್ ಇಂಟ್ರೊಡಕ್ಷನ್ ಆಫ್ ಬಿಲ್, ಅದು ಮಂಡನೆ. ಆಮೇಲೆ ಕನ್ಸಿಡ್ರೇಷನ್ ಅಂದರೆ ಚರ್ಚೆ, ದೆನ್ ಪಾಸ್ ಆಗೋದು. 3 ಸ್ಟೇಜ್ ಇರುತ್ತೆ: ಇಂಟ್ರೊಡಕ್ಷನ್, ಕನ್ಸಿಡ್ರೇಷನ್, ಪಾಸಿಂಗ್. ಈ ಇಂಟ್ರೊಡಕ್ಷನ್ ಸ್ಟೇಜಲ್ಲೇ ನೀವು ಅಬ್ಜೆಕ್ಷನ್ ಮಾಡ್ಬೋದು.
ಇದು ಸರಿ ಇಲ್ಲ, ಇದು ಈ ರೀತಿ ಆ ರೀತಿ ಮಾಡೋಕ್ಕೆ ಹೋಗಲ್ಲ ಯಾರು. ಅವ್ರೇನು ಮಾಡ್ತಾರೆ, ಮಿನಿಸ್ಟರ್ ಎಕ್ಸ್ಪ್ಲೈನ್ ಮಾಡಿಬಿಡ್ತಾರೆ ಸ್ಯಾಲಿಯಂಟ್ ಫೀಚರ್ಸ್ ಆಫ್ ದಿ ಬಿಲ್, ಇಂಥದಕ್ಕೋಸ್ಕರ ನಾವು ಸದನದ ಮುಂದೆ ತರ್ತಾ ಇದೀವಿ ಅಂತ. ಆವಾಗ ನೀವು ಅಬ್ಜೆಕ್ಷನ್ ಮಾಡ್ಬೋದು, ಇದರಲ್ಲಿ ದುರುದ್ದೇಶ ಇದೆ, ರಾಜಕೀಯ ಇದೆ, ಸಂವಿಧಾನಕ್ಕೆ ವಿರುದ್ಧ ಇದೆ, ಏನೋ ಒಂದು ಹೇಳಿ ಮಾತಾಡೋಕ್ಕೆ ಅವಕಾಶ ಇರುತ್ತೆ. ಇವೆಲ್ಲ ಏನು ನಡೆಯಲ್ಲ, ಡೈರೆಕ್ಟ್ ತರ್ತಾರೆ. ಆಮೇಲೆ ಅದಾದಮೇಲೆ ಚರ್ಚೆ ಆಗಬೇಕು. ಚರ್ಚೆ ಆದಮೇಲೆ ಪಾಸ್ ಮಾಡೋದಕ್ಕೆ ಮುಂಚೆ ಅಮೆಂಡ್ಮೆಂಟ್ಸ್ ಅಂತ ಹೇಳ್ತೀವಿ, ತಿದ್ದುಪಡಿ, ಇಂತಿಂಥ ಲೋಪಗಳಿದೆ ಅಂತ ಅಮೆಂಡ್ಮೆಂಟ್ಸ್ ನೋಟಿಸ್ ಕೊಡಬೇಕು. ಅವರು ಕೊಟ್ಟು ಚರ್ಚೆ ಆಗಬೇಕು. ಆವಾಗ ಅಮೆಂಡ್ಮೆಂಟ್ಸ್ ಅವ್ರು ಅಕ್ಸೆಪ್ಟ್ ಮಾಡ್ಕೋಬೋದು ಅಥವಾ ವಾಪಸ್ಸು ಇದು ಮಾಡ್ಬೋದು, ಓಟಿಗೆ ಆಗ್ತದೆ. ಇವು ಯಾವುದೋ ಏನೂ ನಡೀತಾ ಇಲ್ಲ ಪ್ರೊಸೀಜರ್ಸ್. ಸೊ ದಿಸ್ ಆರ್ 3 ಅದಾದಮೇಲೆ ಇಟ್ ಗೋಸ್ ಟು ಅಪ್ಪರ್ ಹೌಸ್. ಅಪ್ಪರ್ ಹೌಸಲ್ಲಿ ಏನಾದ್ರು ಬೇಡ ಅಂತಂದರೆ ಮತ್ತೆ ವಾಪಸ್ ಇಲ್ಲಿಗೆ ಬರುತ್ತೆ. ಮತ್ತೆ ನಾವೇನು ಮಾಡ್ತೀವಿ ಅದು ಫೈನಲ್ ಮಾಡಲೇಬೇಕಾಗುತ್ತೆ. ಅವ್ರು ಒಪ್ಕೊಳ್ತಾ ಇದ್ರೆ ನಾವು ಪಾಸ್ ಮಾಡ್ಕೊಳ್ತೀವಿ. ಆಮೇಲೆ ಗವರ್ನರ್ಗೆ ಹೋಗಿ ಅವ್ರ ಸಿಗ್ನೇಚರ್ ಆದಮೇಲೆ ಇಟ್ ಬಿಕಮ್ಸ್ ಆ್ಯಕ್ಟ್. ದಿಸ್ ಇಸ್ ಬಿಲ್ ಪ್ರೊಸೀಜರ್. ಬಟ್ ಎವ್ರಿಥಿಂಗ್ ಈಸ್ ಇಂಪಾರ್ಟೆಂಟ್. ಜನಗಳಿಗೋಸ್ಕರ ಏನು ಆಶ್ವಾಸ ಅದು ಈಡೇರದೆ ಈ ಬಿಲ್ಲಿನ ಮಹತ್ವ. ರೈಟ್, ಗೊತ್ತಾಯ್ತು. ಸದನದ ಬಾವಿಗಿಳಿದು ವಿಪಕ್ಷಗಳು ಹೋರಾಟವನ್ನು ಮಾಡ್ತಾ ಇದ್ದಾವೆ. ಇದನ್ನು ನಾವು ದೃಶ್ಯಾವಳಿಯಲ್ಲಿ ನೋಡ್ತೀವಿ, ನೇರವಾಗಿ ವಿಧಾನಸಭೆಯಲ್ಲಿ ಸುವರ್ಣಸೌಧದಲ್ಲಿ ನೋಡ್ತೀವಿ. ನಿಜಕ್ಕೂ ನಿಯಮ ಅದೇನಾ ಸರ್? ಸದನದ ಬಾವಿಗಿಳಿದು ಪ್ರತಿಭಟಿಸೋದಕ್ಕೆ ಅವಕಾಶ ಎಷ್ಟರ ಮಟ್ಟಿಗಿರುತ್ತೆ? ಯಾಕಂದರೆ ಎಲ್ಲೇ ಮೀರಿದ ಹಲವಾರು ಘಟನೆಗಳನ್ನು ನಾವು ನೋಡಿದ್ದೀವಿ. ಸ್ಪೀಕರ್ನೇ ಎಳೆಯೋದು, ಸ್ಪೀಕರ್ ಮುಖದ ಮೇಲೆ ಆ ಪತ್ರಗಳನ್ನು ಹರಿದು ಎಸೆಯೋದು, ಇದೆಲ್ಲ ನಾವು ನೋಡಿದ್ದೀವಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀವಿ? ಇದು ಭಾಳ ದುರ್ದೈವ. ಈ ಏನಿದೆ ಸಭಾಧ್ಯಕ್ಷರ ಗಮನವನ್ನು ಸೆಳೆಯೋದು ಇವ್ರ ಕರ್ತವ್ಯ. ಈ ಕೈ ಎತ್ತಿ ತೋರಿಸ್ತಾರೆ, ಕೆಲವ್ರಿಗೆ ಕೊಟ್ಟವ್ರಿಗೆ ಕೊಡ್ತಾರೆ, ಫ್ರಂಟ್ ಬೆಂಚಲ್ಲಿರ್ತಾರೆ ಅವ್ರಿಗೆ. ಇನ್ನು ಕೆಲವ್ರಿಗೆ ಹಿಂದೆ ಇರೋರಿಗೆ ಹೊಸಬರಿಗೆ ಅವಕಾಶಗಳು ಕೊಡಲ್ಲ. ಆಯಿತಾ? ಅವಾಗ ವಾಯ್ಸ್ ರೈಸ್ ಮಾಡಲೇಬೇಕಾಗುತ್ತೆ. ಅವ್ರು ಭಾಳ ಕೋಪ ಬಂದು ಬೇಕಾದ್ರೆ ವೆಲ್ಗೆ ಬರ್ತಾರೆ, ವೆಲ್ ಆಫ್ ದಿ ಹೌಸ್ ಅದು. ವೆಲ್ಗೆ ಬಂದು ನಿಲ್ತ್ಕೊಂಡು ಪ್ರತಿಭಟಿಸ್ಬೋದು ಅವರು. ಅದ್ರೇನು ದೇರ್ ಇಸ್ ಪ್ರಾವಿಷನ್. ಸ್ವಾಮಿ ನಾವು ಎಷ್ಟು ದಿನ ಕೇಳ್ತೇವೆ, ನಮ್ಗೆ ಅವಕಾಶ ಕೊಟ್ಟಿಲ್ಲ, ನೀವು ಕೊಡಿ ಅಂತೇಳಿ ಬರ್ತಾರೆ. ಆವಾಗ ಸ್ಪೀಕರ್ ಅವರು ನಾನು ಮಾಡಿಸ್ತೀನಿ ತಾಳಿ, ನಾವು ಮಂತ್ರಿಗಳಿಗೆ ಹೇಳ್ತೀನಿ ಅಂತ ಅವ್ರು ಹೇಳಬೇಕು ಮಂತ್ರಿಗಳಿಗೆ. ಆಮೇಲೆ ಅವ್ರು ನೀವು ಧರಣಿಯಿಂದಕ್ಕೆ ತೊಗೊಳ್ಳಿ, ನಾವು ಪ್ರಿಯರಿಸ್ತೀವಿ ಅಂತೇಳಿ. ಅದಾದಮೇಲೆ ಸಭಾಧ್ಯಕ್ಷರು ಕೊಠಡಿಯಲ್ಲಿ ಕರೆದುಬಿಟ್ಟು ಸಂಬಂಧಪಟ್ಟ ಮಂತ್ರಿಗಳಿರ್ಬೋದು, ವಿರೋಧ ಪಕ್ಷ ನಾಯಕ ಸದಸ್ಯರ ಜೊತೆಲಿ ಕೂತ್ಕೊಂಡು ಚರ್ಚೆ ಮಾಡಿ, ಇಂದಿನ ಧರಣಿ ವಾಪಸ್ ಹೊರಟ್ರಪ್ಪ, ನಾವು ಇದನ್ನು ಮಾಡಿಕೊಡ್ತೀವಿ, ಅಥವಾ ಇಂಥ ತೊಂದರೆ ಇದೆ ಅಂತ ಅವ್ರು ಹೇಳಿ. ದಟ್ ಈಸ್ ದಿ ಪ್ರೊಸೀಜರ್. ಅದು ಏನಿಲ್ಲ, ಇವರು ಪ್ರತಿಭಟಿಸ್ತಾರೆ, ಅವರು ಆಮೇಲೆ ಕೋಪ ಬರುತ್ತೆ, ಬಿಲ್ ಹರಿತಾರೆ, ಪೇಪರ್ ಬಿಸಾಕ್ತಾರೆ. ಆಮೇಲೆ ಅವರು ಹೌಸ್ ಅಡ್ಜರ್ನ್ ಮಾಡ್ತೀನಿ 15 ನಿಮಿಷಕ್ಕೆ 20 ನಿಮಿಷಕ್ಕೆ ಅಂತ ಹೇಳೋದು, ಹೊರಗಡೆ ಹೋಗ್ತಾರೆ, ಬರ್ತಾರೆ, ಒಪ್ಕೊಳ್ತಾರೆ, ಮತ್ತೆ ಮಾಡಲ್ಲ ಅಷ್ಟೇ. ಅದು ಇಟ್ ಹಸ್ ಬಿಕಮ್ ರೊಟೀನ್ ಅಫೇರ್, ಯಾವುದು ಧರಣಿ. ಬಟ್ ಇಟ್ ಈಸ್ ನಾಟ್ ಎ ಬಿಗ್ ಇಶ್ಯೂ. ಏನಂದರೆ ಅವ್ರ ಗಮನ ಸೆಳಿಬೇಕಾಗತ್ತೆ. ಅವನು ಲಕ್ಷಾಂತರ ಜನಕ್ಕೆ ಬಂದಾಗ ಅವಕಾಶ ಕೊಡಿದಾಗ ನ್ಯಾಚುರಲಿ ಅವರು ಜನಗಳು ಅವ್ರಿಗೆ ಬಿಡಲ್ಲ. ಅದಕ್ಕೋಸ್ಕರ ಅವರು ಗಮನ ಸೆಳೆಯೋಕ್ಕೆ ಆ ಧರಣಿ ಮಾಡ್ಬೋದು, ಪ್ರತಿಭಟನೆಯನ್ನು ಮಾಡ್ಬೋದು. ಆದರೆ ಗುಂಡಾಗಿರಿ ಮಾಡಬಾರ್ದು, ಅವಕಾಶ ಇಲ್ಲ. ಇವಾಗ ಗುಂಡಾಗಿರಿ ಇಸ್ ಆರ್ಡರ್ ಆಫ್ ದಿ ಡೇ. ಮೊದಲು ಬಿಹಾರದಲ್ಲಿ ನೋಡ್ತಾರೆ. ಇಲ್ಲಿ ನಾನು ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ರಾಮಕೃಷ್ಣ ಹೆಗಡೆ ಪೀರಿಯಡಲ್ಲಿ BG ಬಣಕಾರ್ ಅಂತಿರ್ತಾರೆ ಸ್ಪೀಕರು. ಇದರ ಅವಕಾಶ ಕೊಟ್ಟಿಲ್ಲ ಅಂತೇಳಿ ಕ್ರಾಂತಿ ರಂಗದವರು, ಅದೆಲ್ಲ ರಾಜಕೀಯದು. ಹೆಗಡೆಯವ್ರಿಗೂ ಇವ್ರು ಬಂಗಾರಪ್ಪನ ಆಗ್ತಿಲ್ಲ, ಇವ್ರು ಬಂಗಾರಪ್ಪನ ಪಾರ್ಟಿ, ರಾಮಪ್ಪ ಅಂತ ಬಳ್ಳಾರಿನವರು. ಅವರು ನಮಗೆ ಇದು ಕೊಟ್ಟಿಲ್ಲ ಅಂತೇಳಿ ತೆಗೆದು ಪೇಪರ್ ಹರಿದು ಬಿಸಾಕ್ಬಿಡ್ತಾರೆ. ಅಷ್ಟಕ್ಕೆ ಸಮಾಧಾನ ಆಗಲ್ಲ ಅವ್ರಿಗೆ. ಒಂದೊಂದು ಚೇರ್ ಒಬ್ಬೊಬ್ಬರು ಸದಸ್ಯರು ಟೇಬಲ್ ಮುಂದೆ ಕಾಗದ ಪತ್ರದ ಮೇಲೆ ಪೇಪರ್ ಇಡ್ತಾ ಇದ್ವಿ. ಅವರು ಪೇಪರ್ ತೆಗೆದು ಸ್ಪೀಕರ್ ಮೇಲೆ ಬಿಸಾಕ್ತಾರೆ. ಸ್ಪೀಕರ್ ಮೇಲೆ ಬಿದ್ದಿದ್ರೆ ಭಾಳ ತೊಂದರೆ ಆಗ್ತಿತ್ತು. ಸ್ಪೀಕರ್ ಡಯಾಸ್ ಬಿಡಿದ್ರೆ ಕೆಳಗಡೆ ಕಾರ್ಯದರ್ಶಿಗಳ ಟೇಬಲ್ ಮೇಲೆ ಗ್ಲಾಸ್ ಬಿದ್ದು ಹೊಡೆದು ನಮಗೆಲ್ಲ ರಕ್ತ ಬರುತ್ತೆ, ಚೂರಾಗ್ಬಿಡುತ್ತೆ. ಅಷ್ಟಕ್ಕೆ ಮೇಲೆ ಹತ್ತು ಹೋಗ್ತಾರೆ, ಮೈಕನ್ನೆಲ್ಲ ಕೆಳಗೆ ಬೀಳಿಸ್ತಾರೆ, ವೈರ್ ಕಟ್ ಮಾಡ್ತಾರೆ, ಸ್ಪೀಕರ್ ಟೋಪಿನ ಹಿಂಗೆ ಎಗರಿಸ್ಬಿಡ್ತಾರೆ, ಬಣಕಾರ ಟೋಪಿನ. ಆವಾಗ ಅವರು ಓಡೋಗ್ಬಿಡ್ತಾರೆ, ನಮ್ಮ ಮಾರ್ಷಲ್ ಬಾಗಿಲು ಹಾಕೊಂಡ್ಬಿಡ್ತಾರೆ. ಇದು ಬಹಳ ಗುರುತರವಾದ ಇದು ಅಂತ ಮಾಡಿದ್ದಾರೆ, ಗುಂಡಾಗಿರಿ ಆಗಿದೆ. ಆವಾಗ ಹೆಗ್ಗಡೆ ಅವ್ರ ಜೊತೆಲಿ ಚರ್ಚೆ ಆಗುತ್ತೆ, ಏನು ಮಾಡೋದು, ಏನು ತಡಿಬೇಕಲ್ಲ ಅಂತ. ಅದು ಬಂಗಾರಪ್ಪನವ್ರಿಗೂ ಅವ್ರಿಗೂ ಆಗ್ತಿರ್ಲಿಲ್ಲ. ಒಟ್ಟಿನ ಗಲಾಟೆ ಮಾಡೋದೇ ಉದ್ದೇಶ ಇತ್ತು. ಅವರು ಏನು ಹೇಳ್ತಾರೆ, ಹೆಗ್ಗಡೆ ಅವರು ಇದೆಲ್ಲ ಮಾಡೋದಲ್ಲ ಅಂದ್ಬಿಟ್ಟು, ಈ ಥರ ಈಗ ಮೊನ್ನೆ ಇತ್ತೀಚೆಗೆ ಕಾದರ್ ಅವರು 2 ತಿಂಗಳು ಮಾಡೋದಲ್ಲ, ಅದು ಮಾಡಲ್ಲ. ಅವ್ರು ಹೇಳೋದು ಹೇಳ್ಕೊಳ್ಳಿ, ಮಾಡೋದು ಮಾಡ್ಕೊಳ್ಳಿ, ಅವ್ರು ರೈಟ್ ಮಾಡ್ಕೊಂಡಿದ್ದಾರೆ, ಒಂದು 2 ದಿನಕ್ಕೆ ಅವ್ರನ್ನ ಸಸ್ಪೆಂಡ್ ಮಾಡಿಬಿಡಿ ಅಂತಾರೆ. ಅಷ್ಟೇ, 2 ದಿನ 3 ದಿನ ಅಷ್ಟೇ ಅವ್ರದ್ದಾಗಿದ್ದು. ಇಂಥ ಗಲಾಟೆ, ಅದೇ ಮೊದಲನೇ ಘಟನೆ ಕರ್ನಾಟಕದಲ್ಲಿ ನಾನು ನೋಡಿದ ಘಟನೆ, ಮೊದಲನೇ ಘಟನೆ.
ಅದಕ್ಕೆ ಮುಂಚೆ ವಾಟಾಳ್ ನಾರಾಜು, ಕೋಡಂದೂರು ಲಿಂಗಪ್ಪ ಯಾರೆಲ್ಲ ಅವಾಗ ಈ ಥರ ಬಕೆಟ್ಗಳು ತರೋರು, ಬಟ್ಟೆ ತರೋರು ಅಂದರೆ ಈ ಏನು ನಾಗರತ್ನ ಹೊರಗೆ ಹಾಕ್ತಿದ್ರು. ಹೈಯೆಸ್ಟ್ ಹಾಕಿರೋದು ವಾಟಾಳ್ ನಾಗರಾಜ್ನ. ಐ ನೇಮ್ ಅಂತ ಹೊರಗೆ ಕಳಿಸ್ಬಿಡೋರು. ಆವತ್ತಿನ ಅಟಿ ಅಡಿಯೇ ಬರ್ತಿಲ್ಲ. ಈಗ ಏನು ಮಾಡಿದ್ರಲ್ಲ ಮೊನ್ನೆ 2 ತಿಂಗಳದು, ಹೌದು, ಅದು ಘೋರ ದುರಂತ. ಭಾರತದಲ್ಲಿ ಯಾವ ರಾಜ್ಯದಲ್ಲೂ ಈ ಥರ ಮಾಡಿಲ್ಲ. ಈ ಥರ 2 ತಿಂಗಳು ಅವರ ಹಕ್ಕನ್ನು ಮೊಟಕುಗೊಳಿಸ್ತಾರೆ. ಕರೆದು ಚರ್ಚೆ ಮಾಡಿ ಕನ್ವಿನ್ಸ್, ಅದು ಸರ್ವಾಧಿಕಾರ ಅಂತ ಅನ್ಸ್ಕೊಳ್ಳಲ್ವಾ? ಕನ್ವಿನ್ಸ್ ಮಾಡೋದು ಡ್ಯೂಟಿ. ಅದರ್ವೈಸ್ ಆ ಸೀಟಲ್ಲೇ ಕೂತ್ಕೋಬಾರ್ದು. ಕನ್ವಿನ್ಸ್ ಮಾಡಬೇಕಾದ ಅವ್ರ ಜಾಬ್ ಟು ಕಂಟ್ರೋಲ್ ದಿ ಬಿಸ್ನೆಸ್ ಆಫ್ ದಿ ಹೌಸ್ ಅಕಾರ್ಡಿಂಗ್ ಟು ರೂಲ್ಸ್ ಆಫ್ ಪ್ರೊಸೀಜರ್. ನಿಯಮ ಈ ರೀತಿ ಇದೆಯಪ್ಪ ನಾನು ಇದು ಅಂತ ಹೇಳಿ ಕನ್ವಿನ್ಸ್ ಮಾಡಿ ಮಾಡೋದೇ ಅವ್ರ ಕೆಲಸ. ಎಸ್, ಇಲ್ಲ ನಾ ಸೀಟಿಗೆ ಲಾಯಕ್ಕಾಗಲ್ಲ. ವೈಕುಂಠ ಬಾಳೆಗ ನಾಗರತ್ನ ಮೇಲೆ ಹೇಳಿದ್ನಲ್ಲ, ಹೇಗಿತ್ತು ಅಂದರೆ ಆ ರೀತಿ ಇತ್ತು ಅದು. ಹಂಗಾದ್ರೆ ಸರ್ ಅದು ಸರ್ವಾಧಿಕಾರ, ಒನ್ ಸೈಡೆಡ್ ಅನ್ನೋ ಫೀಲಿಂಗನ್ನು ಕೊಟ್ಟಂಗಲ್ವಾ? ಏನಾಗುತ್ತೆ, ಪಾರ್ಟಿಯಿಂದ ಬಂದಿರ್ತಾರೆ. ದ ಮೊಮೆಂಟ್ ಎ ಮೆಂಬರ್ ಈಸ್ ಎಲೆಕ್ಟೆಡ್ ಅಸ್ ಸ್ಪೀಕರ್, ಆ ಪಾರ್ಟಿನ ಮರ್ತು ಬಿಡ್ಬೇಕು ಅವರು. ಹೌದು, ಪಕ್ಷಾತೀತವಾಗಿ ಕೆಲಸ ಮಾಡಬೇಕು. ನ್ಯಾಯಾಧೀಶರ ಥರ. ಆದರೆ ಈ ನಡೀತಾ ಇರೋದೇ ಬೇರೆ. ಎಲ್ಲರೂ ಮುಖ್ಯಮಂತ್ರಿಗಳ ಮುಖ ನೋಡಿಕೊಂಡು ನಿರ್ಣಯ ತಗೊಳ್ತಾರೆ. ಇದು ಆರ್ಡರ್ ಆಫ್ ದಿ ಡೇ. ನಿಯಮಗಳನ್ನ ಪಾಲಿಸೋರು ಕೇರ್ ಮಾಡಬಾರ್ದು. ನಾಳೆ ನನಗೆ ಇದು ಯಾರಂತ ಅನ್ಕೊಳ್ಳಿ, ನಾನು ಇರೋವರೆಗೂ ಈ ಸೀಟಲ್ಲಿ ನಾನು ನ್ಯಾಯ ತೋರಿಸ್ತೀನಿ ಅಂತಂದ್ರೆ ಅಂಥ ಸ್ಪೀಕರ್ಗಳು ಬರ್ತಾ ಇಲ್ಲ. ಈಗ ಹಾಗಾಗಿ ಈ ಸದನದ ದಾರಿ ತಪ್ತಾ ಇದೆ, ಹಳಿ ತಪ್ತಾ ಇದೆ, ಕ್ರಮ ಬಾಹಿರವಾಗಿ ಹೌಸ್ ನಡೀತಾ ಇದೆ. ಕೋಟ್ಯಾಂತರ ರೂಪಾಯಿ ದುಂದು ವೆಚ್ಚ ಆಗ್ತಾ ಇದೆ. ಈ ಬೆಳಗಾಂನಲ್ಲಿ ಮಾಡ್ತಿದ್ರು ಬರೀ ನಾಮಕಾವಸ್ಥೆ ಅಷ್ಟೇ. ಏನೇನೇ, ನಾನು ಬೆಳಗಾಂನಲ್ಲಿ ಮೊದಲು ಹೋಗಿದ್ದೀನಿ ನನ್ನ ಸರ್ವಿಸಲ್ಲಿದ್ದಾಗ. ಏನಿಲ್ಲ, ಸ್ಟಾರ್ ಹೋಟ್ಲ್ಗಳು ಬುಕ್ ಮಾಡೋದು, ಊಟ ತಿಂಡಿ ಕೊಡಿಸೋದು, ಆಯಿತಾ, ಇದೆ. ಇದು ಬಿಟ್ಟರೆ ಏನಿಲ್ಲ. ಕೋಟ್ಯಾಂತರ ರೂಪಾಯಿ ದುಂದು ವೆಚ್ಚ. ಯಾವ್ದು ಉತ್ತರ ಕರ್ನಾಟಕದ ಯಾವುದು ಬಗೆಹರದೇ ಇಲ್ಲ. ಹೌದು, ಬಗೆಹರದೇ ಇಲ್ಲ. ಬಟ್ ಉತ್ತರ ಕರ್ನಾಟಕದವ್ರು ಚೆನ್ನಾಗಿದ್ದಾರೆ, ಎಲ್ಲರೂ ಮಂತ್ರಿಗಳಾಗಿದ್ದಾರೆ. ಒಳ್ಳೊಳ್ಳೆ ಬೆಂಗಳೂರಿನಲ್ಲಿ ಕೋಟ್ಯಾಂತರ ರೂಪಾಯಿ ಭಾಳ ಇಲ್ಲಿ ಬಂದು ಪ್ರಾಪರ್ಟಿ ಮಾಡ್ಕೊಂಡಿರ್ತಾರೆ. ಇಷ್ಟೇ ನಡೀತಾ ಇರೋದು. ಅದಕ್ಕೋಸ್ಕರ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಬಗೆಹರಿಸೋಕ್ಕೋಸ್ಕರವೇ ನಾವು ವಿಧಾನಸೌಧ ಕಟ್ಟಬೇಕು ಅಂತ ಮಾಡಿದ್ದು. ಆಗ ನಾನು ಒಂದು ಸಜೆಷನ್ ಕೊಟ್ಟಿದ್ದೆ, ಇಲ್ಲಿ ಮನೆಗಳು ಮಾಡಿ ಉತ್ತರ ಕರ್ನಾಟಕದವ್ರಿಗೆ ಅಲ್ಲೇ ಮಾಡಬೇಕು, ಅವ್ರಿಗೆ ಅಲ್ಲೇ ಕ್ವಾರ್ಟರ್ಸ್ ಕೊಡಿ, ಸ್ಟಾಫ್ಗೂ ಕ್ವಾರ್ಟರ್ಸ್ ಕೊಡಿ ಅಂತ ಎಲ್ಲ ಮಾಡಲಿಲ್ಲ. ಸುಮ್ಮನೆ ಬರೋದು, ದುಡ್ಡು ಸಿಗುತ್ತಲ್ಲ, DC ಕೊಟ್ಬಿಡ್ತಾರೆ ಪವರ್ಸು. ಲೆಜಿಸ್ಲೇಚರ್ ಸೆಕ್ರೆಟರಿ ಏನು ರೋಲ್ ಇಲ್ಲ, ಹೆಸರು ಲೆಜಿಸ್ಲೇಚರು, ಚಲಾಯಿಸೋದು DC. ಕರೆಕ್ಟ್. ಆಗ ನಡೀತಾ ಇದೆ. ಬೇರೆ ದುಂದು ವೆಚ್ಚ ಬಿಟ್ಟು ಯಾವುದು ಬಗೆಹರಿತಾನೆ ಇಲ್ಲ, ಸಮಸ್ಯೆಗಳೇ ಬಗೆಹರಿತಾನೆ. ರೈಟ್ ಸರ್. ಈಗ ಸಭಾಧ್ಯಕ್ಷರು ಅಥವಾ ಸಭಾಪತಿಗಳ ಮೇಲೆ ಅಸಮಾಧಾನ ಇದೆ, ಅದನ್ನು ಹೇಳ್ಕೋಬೋದಾ? ನಿಮ್ಮ ಮೇಲೆ ನಮಗೆ ಅಸಮಾಧಾನ ಇದೆ, ನೀವು ಒನ್ ಸೈಡೆಡ್ ಅಂತ ನಮಗೆ ಅನ್ನಿಸ್ತಾ ಇದೆ, ಹಿಂಗೆ ಹೇಳ್ಕೋಬೋದಾ? ಅದಕ್ಕೆ ಒಂದು ನಿಯಮ ಇದೆ. ಸಭಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಾಡಿಸೋಕೆ ಅವಕಾಶ ಇದೆ. ನೋ ಕಾನ್ಫಿಡೆನ್ಸ್ ಮೋಷನ್ ಅಗೇನ್ಸ್ಟ್ ದ ಸ್ಪೀಕರ್ ಆರ್ ಚೇರ್ಮನ್. ಸದನ ಸೇರೋಕೆ 14 ದಿನ ಮುಂಚೆ ನೋಟಿಸ್ ಕೊಟ್ಟು ಇಂಥ ಕಾರಣಕ್ಕೆ ನೀವು ಆಗಿದೆ ಅಂತೇಳಿ ಬೇರೆಯವರು ಸಿಗ್ನೇಚರ್ಸ್ ಇರುತ್ತೆ, ಮಾಡಿ ಕೊಟ್ಟಾಗ ಅದನ್ನು ನಾವು ಸ್ಪೀಕರವರು ಲಿಸ್ಟ್ ಆಫ್ ಬಿಸ್ನೆಸ್ಸಲ್ಲಿ ಸೇರಿಸಿ ಇಂಥ ದಿನ ತೊಗೊಳ್ತೀವಿ ಅಂದಾಗ ಅವರ ಆ ಪೀಠದಲ್ಲಿ ಕೂತ್ಕೊಳ್ಳೋಗಿಲ್ಲ. ಇನ್ನೊಬ್ಬರು ಉಪಸಭಾಪತಿಗಳು ಬೇರೆಯವ್ರು ಕೂತ್ಕೊಂಡು ಚರ್ಚೆ ಆಗುತ್ತೆ. ಅದೇನಾದರೂ ಅವ್ರ ವಿರುದ್ಧ ಹೋದರೆ ಅವರು ರಾಜೀನಾಮೆ ಕೊಡಬೇಕತ್ತೆ. ಬಟ್ ಇದುವರೆಗೂ ಆ ಥರ ಆಗ್ತಾರೆ. ಏನಂದರೆ ಕೊಟ್ಟರೆ ಅವ್ರು ಮರ್ಯಾದೆ ಹೋಗುತ್ತೆ. ನೋಟಿಸ್ ಕೊಟ್ಟಾಕ್ಷಣಕ್ಕೆ ಆ ಸೀಟಲ್ಲಿ ಕೂತ್ಕೊಂಡು ಅರ್ಹ ಅಲ್ಲ ಅಂತ ಅನ್ಸ್ಕೋಬೇಕು ಅವ್ರಿಗೆ. ರಾಜೀನಾಮೆ ಕೊಟ್ಟೋಗ್ಬಿಡ್ಬೇಕು. ನನ್ನ ವಿರುದ್ಧ ಈ ಥರ ಬಂದಿಲ್ಲ ಅಂತ. ಅದೇ ಇಲ್ಲ, ಅದೆಲ್ಲ ಏನಿಲ್ಲ. ಈಗ ಯಾರು ಏನು ಬೇಕಾದ್ರೂ ಹೇಳ್ಕೊಳ್ಳಿ, ಏನಾದ್ರು ನೋಡ್ಕೊಳ್ಳಿ, ನಡೀತಾ ಇರುತ್ತೆ. ಸೊ ಇಟ್ ಹ್ಯಾಸ್ ಲಾಸ್ಟ್ ಈ ಸ್ಯಾಂಕ್ಟಿಟಿ. ಗೌರವ ಇಲ್ದಂಗೆ ಆಗುತ್ತೆ, ಗೌರವನೇ ಇಲ್ಲ. ಸರಿ, ಸಭಾತ್ಯಾಗದ ಬಗ್ಗೆ ಹೇಳಿ. ಸಭಾತ್ಯಾಗ ಮಾಡಿ ಹೊರಟೋಗ್ತಾ ಇರ್ತಾರೆ. ಸಭಾತ್ಯಾಗ ಮಾಡ್ತಾರೆ ಅವರು. ಸರ್ಕಾರ ಅವ್ರಿಗೇನೋ ಒಂದು ಕೇಳಿದ್ದಕ್ಕೆ ಸರಿಯಾದ ಸೂಕ್ತವಾದ ಉತ್ತರ ಕೊಡಲ್ಲ, ಸ್ಪೀಕರು ಸ್ಪಂದಿಸಲ್ಲ. ಅವರು ಆವಾಗ ಏನು ಮಾಡ್ತಾರೆ, ನಾನು ಬೇರೆ ದಾರಿ ಇಲ್ಲ, ನಾನು ಸಭಾತ್ಯಾಗ ಮಾಡ್ತೀನಿ, ಆಚೆ ಹೋಗ್ತಾರೆ. 5 ನಿಮಿಷ ಬಿಟ್ಟು ಒಳಗೆ ಬರ್ತಾರೆ. ಮತ್ತೆ ಬೇರೆ ಏನಿಲ್ಲ, ಜಸ್ಟ್ ಕ್ಯಾಚ್ ದಿ ಐ ಆಫ್ ದಿ ಪಬ್ಲಿಕ್. ನಾನು ಇಷ್ಟೊಂದು ಹೋರಾಟ ಮಾಡಿದ್ದೀನಿ ನೋಡಪ್ಪ, ಸಭಾತ್ಯಾಗ ಮಾಡಿದ್ದೀನಿ ಅಂತ ತೋರ್ ಬರ್ತದೆ ಸಭಾತ್ಯಾಗ. ರೈಟ್. ಧರಣಿ, ಸದನದ ಒಳಗೆ ಧರಣಿ, ಸದನದ ಹೊರಗೆ ಧರಣಿ ಮಾಡ್ತಾರೆ. ಇವಾಗ ನೋಡಿ, ಈಗ ಅಧಿವೇಶನ ಆಗಬೇಕಾದ್ರೆ ಸದನದ ಒಳಗೆ ವಿಪಕ್ಷಿಗಳು ಸರ್ಕಾರದ ಗಮನ ಸೆಳೆಯೋ ಪ್ರಯತ್ನನೂ ಪ್ರತಿಭಟನೆ ಮೂಲಕ ಮಾಡಿದ್ರು, ಹೊರಗೂ ಮಾಡಿದ್ರು ಈ ರೈತರ ಪರವಾಗಿ. ಈ ಎರಡರದ ಡಿಫ್ರೆನ್ಸು ಮೇಡಮ್, ಸದನದ ಒಳಗಡೆ ನಡೆಯೋದಕ್ಕೆ ಮಾತ್ರ ನಾವು ಸಭಾಧ್ಯಕ್ಷರು ಗಮನ ಹಾಕ್ತಾರೆ. ಸದನದ ಆಚೆ ಕಡೆ ಮಾಡೋದಕ್ಕೆ ವಿ ಹ್ಯಾವ್ ನೋ ಕಂಟ್ರೋಲ್. ಬಟ್ ಆದರೆ ಪ್ರಿಸಿಂಗ್ಸ್ ಆಫ್ ದಿ ಹೌಸ್ ಅಂತ ಹೇಳ್ತೀವಿ. ಸದನದ
ಆವರಣದಲ್ಲಿ ನಡೆದಾಗ ಹಾ ಹಾ ಏನಾದರೂ ಹೆಚ್ಚು ಕಮ್ಮಿ ಆದರೆ ಆವಾಗ ಸಭಾಧ್ಯಕ್ಷ ಆಕ್ಷನ್ ತಗೊಳ್ಳೋಕೆ ಅವಕಾಶ ಇದೆ. ಸದನದ ಆವರಣಗಳು, ಈಗ ಶಾಸಕರ ಭವನ ಇರ್ಬೋದು, ಅಥವಾ ಅಲ್ಲಿ ಕಾರ್ ಗ್ಯಾರೇಜ್ ಇರ್ಬೋದು, ಅಥವಾ ಕಾರಿಡಾರ್ಸ್ ಇರ್ಬೋದು, ದೇರ್ ಆಲ್ ಕಾಲ್ಡ್ ಆಸ್ ಪ್ರೆಸಿಂಗ್ಸ್ ಆಫ್ ದಿ ಹೌಸ್. ರೈಟ್. ಈಗ ಶಾಸಕರನ್ನ ಸದನದಿಂದ ಹೊರ ಹಾಕುವಂಥ ಪ್ರಕ್ರಿಯೆಗಳು ನಡೀತಾವಲ್ಲ, ಅವೆಲ್ಲ ಕ್ರಮಬದ್ಧವಾಗಿದೆ ಅಂತ ಅನ್ಸುತ್ತಾ? ಶಾಸಕರನ್ನ ಸದನದಿಂದ ಹೊರ ಹಾಕೋದು ಇಲ್ಲ, ನೀವು ಅದು ನಿಯಮಗಳ ಪಾಲನೆ ಮಾಡ್ತಾ ಇಲ್ಲ, ನೀವು ಹೊರಗೆ ಹೋಗ್ಬೇಕು. ಅದು ಸ್ಪೀಕರ್ಗೆ ಪವರ್ ಇರ್ತದೆ. ಸದನದ ಕಾರ್ಯಕ್ರಮ ಮಾಡೋಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ, ನಾನು ಮನವಿ ಮಾಡಿದೆ, ನೀವು ಮಾಡಿಲ್ಲ ಅಂತೇಳಿ ಹೊರಗಡೆ ಹಾಕೋದಕ್ಕೆ ಅವಕಾಶ ಇದೆ. ಆದರೆ ಇಟ್ ಶುಡ್ ಬಿ ಕನ್ಫೈನ್ ಟು ಎ ಲಿಮಿಟೆಡ್ ಪೀರಿಯಡ್, ಓನ್ಲಿ ಲಿಮಿಟೆಡ್. ಇವಾಗ ಸೆಷನ್ 3 ದಿನ ಇದೆ ಅಂತ ಇಟ್ಕೊಳ್ಳಿ, ಈಗ ಬೆಳಗ್ಗೆ ಮದುವೆ ಅಲ್ಲಿವರೆಗೂ ಮಾಡ್ಬೋದು ಅಷ್ಟೇ. ಅವರು ಬಿಯಾಂಡ್ ದಟ್ ಮಾಡೋಕ್ಕೆ ಅವಕಾಶ ಇಲ್ಲ. ಮಾಡ್ಬಿಟ್ರಲ್ಲ, ಈಗ ಕಳೆದ ಸತಿ ಹಂಗೆ ಆಯ್ತಾ? ಇಲ್ಲಿ ಮಾಡೋದು ಕಾನೂನು ವಿರುದ್ಧ. ಇವ್ರು ಯಾರು ವಿರೋಧ ಪಕ್ಷರು ಕೋರ್ಟ್ಗೆ ಹೋಗಿಲ್ಲ, ಕೇಳಿಲ್ಲ. ಈಗ ನಿಯಮ ಗೊತ್ತಿಲ್ವಾ? ಅದೇ ನಿಯಮ ಗೊತ್ತಿಲ್ಲ ಅಂದರೆ ಇದೆಲ್ಲೂ ರಾಜಕೀಯ ಇರುತ್ತೆ ಮೇಡಮ್. ಏನು ಅದರಲ್ಲೂ 2-3 ಗುಂಪಿರುತ್ತೆ, ಆಯ್ತಾ? ಇವರು ನೋಡಿ, ಈಗ ಅವಿಶ್ವಾಸ ಅಸ್ತ್ರ ಮಾಡ್ಕೊಳ್ತಾರೆ. ಇವು 2-3 ಬಣಗಳಿದ್ದಾಗ ಏನು ಮಾಡೋಕ್ಕಾಗಲ್ಲ. ಇವಾಗ ಇಲ್ಲಾಂದ್ರೆ ಅದು ಮಾಡ್ಕೋಬೋದಾಯ್ತು, ಮಾಡಲ್ಲ. ಕ್ರಮ ಬಾಹಿರ, ಕಾನೂನು ಬಾಹಿರ ಏನು ಸಭಾಧ್ಯಕ್ಷರು ಏನು ಮಾಡಿದಾರಲ್ಲ, ಅದು ಇದುವರೆಗೂ ಇಂಡಿಯಾದಲ್ಲಿ ಯಾರೂ ಮಾಡಿಲ್ಲ ಆ ಥರ. ಓನ್ಲಿ ಟಿಲ್ ದಿ ಹೌಸ್ ಈಸ್ ಅಡ್ಜರ್ನ್. ಮೊದಲು ಮಾಡ್ತಿದ್ವಲ್ಲ, ಸದನ ಮುಂದೂಡೋ ತನಕ. ಈಗ 10 ದಿನ ಇದೆ, ಸ್ವಲ್ಪ ನೀವು ಪನಿಷ್ಮೆಂಟ್ ಎಷ್ಟು ಪವರ್ಸ್ ಇದೆ ನಿಮಗೆ, 10 ದಿನಕ್ಕೆ ಮಾಡ್ಬೋದು, 15 ದಿನಕ್ಕೆ ಮಾಡ್ಬೋದು. ನಂಗೆ ಹಂಗಾದ್ರೆ ಒಂದು ಕುತೂಹಲ ಬಂತು ಸರ್, ನೀವು ಹೇಳಿದ್ರೆ ಕಾರ್ಯದರ್ಶಿಯ ರೋಲ್ ಏನು? ಹಿಂದೆ ಇದ್ದಂತಹ ಸಭಾಪತಿಗಳು, ಸಭಾಧ್ಯಕ್ಷರು ಯಾವ ಥರ ಕಾರ್ಯದರ್ಶಿಗಳ ಜೊತೆ ಡಿಸ್ಕಸ್ ಅನ್ನ ಮಾಡ್ತಾ ಇದ್ರು. ಈ ಕಳಿಸದೆ ತಗೊಂಡು ಡಿಸಿಷನ್ ಅಲ್ಲಿ ಸಲಹೆಗಳನ್ನು ಕೊಟ್ಟಿರಲ್ವ ಕಾರ್ಯದರ್ಶಿಗಳು? ಅದನ್ನ ಸ್ವೀಕಾರ ಮಾಡಿರಲ್ವ ಸ್ಪೀಕರ್? ಈಗೇನಾಗಿದೆ ಮೇಡಮ್, ಕಾರ್ಯದರ್ಶಿಯವರು ಹೇಳುವಂಥ ಧೈರ್ಯ ಬರಲ್ಲ. ಅಯ್ಯೋ, ಈಗೇನಿದೆಲ್ಲ ಮಹಿಳಾ ಕಾರ್ಯದರ್ಶಿ ಇದಾರಲ್ಲ, ಅವ್ರಿಗೆ ತಾವು ಆಯಿತು, ನನಗೆ ಸದ್ಯ ಸೆಕ್ರೆಟರಿ ಪೋಸ್ಟ್ ಇದ್ದರೆ ಸಾಕು, ಈಗ ಇರೋ ಫೆಸಿಲಿಟೀಸ್ ಇರುತ್ತೆ, ನಿಮ್ಮ ಕಾರ್ ಸಿಗುತ್ತೆ, ಕ್ವಾರ್ಟರ್ ಸಿಗುತ್ತೆ, ದೇಶ ವಿದೇಶ ಸುತ್ತಬೋದು, ನಮಗೆ ಯಾಕೆ ಬೇಕಾದ ಅಪಾಯಿಂಟ್ಮೆಂಟ್. ಸೊ ನಮಗೆ ಏನು ತೊಂದರೆ ಆಗದೆ ಇರಬೇಕು ಅನ್ನೋದು ಅಷ್ಟಕ್ಕೆ ಕನ್ಫೈನ್ ಆಗ್ತದೆ. ಅದರಿಂದ ಕಾರ್ಯದರ್ಶಿ ಇದ್ದವರು ನಿಯಮ ಈ ರೀತಿ ಹೇಳುವಂಥ ಗಟ್ಸ್ ಇರಬೇಕು. ಅದಕ್ಕೆ ನಾನು IAS ಹೇಳಿದೆ ನಿಮಗೆ. IASನವ್ರು ಅದಕ್ಕೆ ಕೇರ್ ಮಾಡಲ್ಲ. IASನವರು ಸ್ಪೀಕರ್, ಚೇರ್, ಮಿನಿಸ್ಟರ್ಗಳು ಕೇರ್ ಮಾಡಲ್ಲ ಕೆಲವು ಸಂದರ್ಭ, ಗೊತ್ತಿರಬೇಕು ನಿಮಗೆ. IAS ಆದರೂ ಹೇಳ್ತಾರೆ, ಇಲ್ಲಿ IAS ಇಂಟ್ರೊಡ್ಯೂಸ್ ಮಾಡಬೇಕು, ಆಯಿತಾ? ಇಲ್ಲೇನಾಗಿದೆ, ಎಲ್ಲ ಕಾಪಿ ಹೊಡೆದು ಬಂದ್ಬಿಟ್ಟು ಪಾಸ್ ಮಾಡಿ LLB ಮಾಡಿರೋರು ಇದ್ದಾರೆ, ಕಾನೂನು ವಿರುದ್ಧವಾಗಿ LLB ಮಾಡಿ ಪ್ರಮೋಷನ್ ತೊಗೊಂಡ್ರು ಇದ್ದಾರೆ ನಮ್ಮಲ್ಲಿ. ಅದೆಲ್ಲ ಇವ್ರ ಗಮನಕ್ಕೆ ಬಂದು ಏನು ಕ್ರಮ ತಗೊಳ್ಳಲ್ಲ ಸ್ಪೀಕರ್ ಅವರು. ಸಭಾಧ್ಯಕ್ಷರ ಗಮನಕ್ಕೆ ಬಂದಿದೆ, ಕಾನೂನು ಬಾಹಿರವಾಗಿ ಕಾನೂನು ಪದವಿ ಪಡೆದಿದ್ದಾರೆ, ಅವನ್ನೆಲ್ಲ ವಿಚಾರಣೆ ಮಾಡೋದಕ್ಕೂ ಮಾಡ್ತಾ ಇಲ್ಲ. ಎಲ್ಲೋ ಅಕ್ರಮಗಳು ನಡೀತಾ ಇದೆ. ಈಗ ಪುಸ್ತಕ ಮೇಳ ಮಾಡೋದು ಮೊನ್ನೆ ದಿನ, ನಿಮ್ಗೇನು ಸಂಬಂಧ ಇದೆ ಸ್ಪೀಕರ್ಗೆ? ಏನು ವಾಟ್ ವೇ ಇಸ್ ಕನ್ಸರ್ನ್? ಪುಸ್ತಕ ಮೇಳ ಮಾಡಿ, ಯಾವುದು ಸಂಸದೀಯ ಸಂಬಂಧಪಟ್ಟ ಪುಸ್ತಕ ಮೇಳ ಮಾಡಿಲ್ಲ, ನೀವು ಮಾಡ್ಬೋದು. ಇವಾಗ ಗಾಟ್ ರೈಟ್, ಪಾರ್ಲಿಮೆಂಟರಿ ಪ್ರಾಕ್ಟೀಸ್ ಪ್ರೊಸೀಜರು, ಕಾನ್ಸ್ಟಿಟ್ಯೂಷನು, ಬೇರೆ ರಾಜ್ಯಗಳು, ಅದು ಒಂದು ಸ್ಟಾಲು ಇರಲಿಲ್ಲ. ಯಾರೋ ಏನೋ ಅನುಕೂಲ ಮಾಡ್ಕೊಳ್ಳೋಕ್ಕೆ ಮಾಡ್ದಂಗೆ ಆಯಿತು. ಪುಸ್ತಕ ಪ್ರಾಧಿಕಾರ ಇದೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ, ಕನ್ನಡ ಕಾವಲು ಸಮಿತಿ ಇದೆ, ಗಡಿ ಅವ್ರು ಮಾಡೋ ಕೆಲಸ, ಕನ್ನಡ ಸಾಹಿತ್ಯ ಪರಿಷತ್ ಇದೆ. ಇವ್ರು ಯಾಕೆ ಮಾಡಬೇಕಾಯಿತು? ಕೋಟ್ಯಾಂತರ ರೂಪಾಯಿ ದುಂದು ವೆಚ್ಚ, ಇಷ್ಟೇ ಮೇಡಮ್ ಮಾಡೋದು. ಅದು ಸಾಧನೆ ಆಗಲ್ಲ. ಟ್ರೈನಿಂಗ್ ನೆಪದಲ್ಲಿ ರೆಸಾರ್ಟ್ಗೆ ಹೋಗೋದು, ಅಲ್ಲಿ ಇಲ್ಲಿ ಹೋಗೋದು, ಕೋಟ್ಯಾಂತರ ರೂಪಾಯಿ ಬಿಲ್ ಪಾಸ್ ಮಾಡ್ಕೊಳ್ತಾರೆ. ಯಾರ ಅದರಲ್ಲಿ 200 ಜನ 10 ಜನ ಹೋಗಲ್ಲ ಟ್ರೈನಿಂಗ್ಗೆ. ಸೊ ನಿರರ್ಥಕ ಇವೆಲ್ಲನೂ, ವೇಸ್ಟ್ ಆಫ್ ಮನಿ. ಪಬ್ಲಿಕ್ ಎಕ್ಸ್ಚೆಕರ್ನ ಲಾಸ್ ಮಾಡೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಬಟ್ ಎಸ್ಪೆಷಲಿ ಲೆಜಿಸ್ಲೇಚರ್ ಇರೋರು, ಸಭಾಧ್ಯಕ್ಷರು ದುಡ್ಡನ್ನ ವ್ಯಯ ಮಾಡೋದಕ್ಕೆ ಕಡಿವಾಣ ಹಾಕಬೇಕು. ಇಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತಾ ಇದೆ, ಅದು ಯಾವ ಸಾಧನೆ ಆಗಲ್ಲ. ಅದು ಖಂಡಿತ. ಕಟ್ ಮೋಷನ್ ಅಂದ್ರೆ ಮೇಡಮ್, ಕಟ್ ಮೋಷನ್ ಅಂದರೆ ಈಗ ಅದು ಬಡ್ಜೆಟ್ಗೆ ಸಂಬಂಧಪಟ್ಟಿದ್ದು. ನಿಮಗೆ ಬಡ್ಜೆಟ್ ವಿಚಾರ ಬಂದಾಗ ಹೇಳ್ತೀನಿ, ಜನರಾಗಿ ಹೇಳ್ಬಿಡ್ತೀನಿ. ಪ್ರತಿ ವರ್ಷ ಹಣಕಾಸು ಇಲಾಖೆಯಲ್ಲಿ ಮಾರ್ಚ್ ಇದರಲ್ಲಿ ನಾವು ಬಡ್ಜೆಟ್ ಮಂಡನೆಯನ್ನು ಮಾಡ್ತೀವಿ. ಮುಂದಿನ ವರ್ಷಕ್ಕೆ ಆಗುವಷ್ಟು ದುಡ್ಡನ್ನು ನಾವು ನಿಗದಿ ಮಾಡಬೇಕು. PWD, ಇರಿಗೇಷನ್ನು, ಎಜುಕೇಷನ್ನು, ಮಹಿಳಾ ಈ ಥರ ಇರುತ್ತೆ. ಪ್ಲ್ಯಾನಿಂಗ್ ಕಮಿಷನ್ ಜೊತೆಯಲ್ಲಿ ಚರ್ಚೆ ಮಾಡಿ, ನಮ್ಮದು ಇಂತಿಂಥ ಕಾರ್ಯಕ್ರಮಗಳಿದೆ, ಇಷ್ಟು ದುಡ್ಡು ಬೇಕಾಗುತ್ತೆ, ಇದಕ್ಕೆ ಇಷ್ಟಿದೆ, ಆಮೇಲೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವುದು ನಮಗೆ ಬರಬೇಕು, ಎಲ್ಲವನ್ನೂ ಸಮಗ್ರವಾಗಿ ಕೂತ್ಕೊಂಡು ಫೈನಾನ್ಸ್ ಸೆಕ್ರೆಟರಿ, ಪ್ಲ್ಯಾನಿಂಗ್ ಸೆಕ್ರೆಟರಿ, ಲಾ ಸೆಕ್ರೆಟರಿ ಚರ್ಚೆ ಮಾಡಿ ಆನಂತರ ಬಡ್ಜೆಟ್ ಪ್ರಿಪೇರ್ ಮಾಡೋದು. ಆಯಿತಾ?
ಪ್ಲ್ಯಾನಿಂಗ್ ಕಮಿಷನ್ ಎಷ್ಟು ಬರಬೇಕಾಯಿತು, ಅಲ್ಲ ಏನು ರೆಕಮೆಂಡೇಷನ್ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಏನು ಬರಬೇಕು, ಅವೆಲ್ಲವನ್ನೂ ಚರ್ಚೆ ಮಾಡಿ ಸಮಗ್ರವಾಗಿ ಆಮೇಲೆ ಬಡ್ಜೆಟ್ ತಯಾರಿಸೋದು. ಎಲ್ಲ ಇಲಾಖೆಯದು ಅಲ್ಲಿ ಇಂತಿಂಥ ಕಲ್ಯಾಣ ಕಾರ್ಯಕ್ರಮ ಇಷ್ಟಿದೆ ಅಂತೇಳಿ ನಾವು ಕೊಡ್ತೀವಿ. ಅದನ್ನು ಅವರು ಮಂಡನೆ ಮಾಡ್ತಾರೆ, ಓದಬೇಕು. ಎಂಟೈರ್ ಸ್ಪೀಚ್ ಶುಡ್ ಬಿ ಅದು ಓದಬೇಕಾಗುತ್ತೆ. ಆ ಸ್ಪೀಚು ಇತ್ತೀಚಿನ ದಿನಗಳಲ್ಲಿ ಬಡ್ಜೆಟ್ ಸ್ಪೀಚಲ್ಲಿ ರಾಜಕೀಯ ಭಾಷಣ ಶುರು ಆಗ್ಬಿಟ್ಟಿದೆ. ಹೌದು, ಇದು ಇಸ್ ಎ ಬ್ಯಾಡ್ ಪ್ರೆಸಿಡೆಂಟ್. ಇತ್ತೀಚಿನ ದಿನಗಳಲ್ಲಿ ಮೊದಲೇನಿಲ್ಲ, ಬಡ್ಜೆಟ್ ಅಂದರೆ ಬಡ್ಜೆಟ್ ಮಾತ್ರ ಕನ್ಫೈನ್. ಶಿಕ್ಷಣ ಇಲಾಖೆಗೆ ಇಂಥ ಒಂದು ಕಾರ್ಯಕ್ರಮ ಇದೆ, ಸೋಷಿಯಲ್ ವೆಲ್ಫೇರ್ ಇಂಥ ಕಲ್ಯಾಣ ಕಾರ್ಯಕ್ರಮ ಇದೆ, ಇದಕ್ಕೆ ಇಷ್ಟು ಅಮೌಂಟ್ ನಿಗದಿ ಮಾಡ್ತೀವಿ ಅಂತ. ಅದೆಲ್ಲವೂ ಅದನ್ನು ರಾಜಕೀಯ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಇವ್ರು ಮಾಡೋದು, ಇವ್ರು ಅವ್ರ ಮೇಲೆ ಮಾಡೋದು, ಆ ಥರ ಭಾಷಣದಲ್ಲಿ ಬರಬಾರ್ದು. ಓನ್ಲಿ ಆಯಾ ವ್ಯಯ ಸೋರ್ಸಸ್ ಏನು ಬರುತ್ತೆ, ನಾವು ವ್ಯಯ ಯಾವ ರೀತಿ ಇಷ್ಟಕ್ಕೆ ಕನ್ಫೈನ್ ಆಗಬೇಕು. ಅದರಲ್ಲೂ ರಾಜಕೀಯ ಭಾಷಣ ಶುರು ಆಗ್ಬಿಟ್ಟು ಇತ್ತೀಚಿನ ದಿನಗಳಲ್ಲಿ. ಸೊ ಅದು ತಪ್ಪು. ಅದಾದ ಮೇಲೆ ಓದೋದ ಮೇಲೆ ಜನರಲ್ ಡಿಸ್ಕಷನ್ ಆನ್ ಬಡ್ಜೆಟ್ ಅಂತ ಇರುತ್ತೆ. 5 ದಿನಗಳ ಕಾಲ ನಾವು ಚರ್ಚೆ ಮಾಡಬೇಕು, ಸಾಮಾನ್ಯ ಚರ್ಚೆ. ನೀವು ಹೇಳೋದಲ್ಲ, ಹೇಳ್ಕೊಳ್ಳೋಕ್ಕೆ ಎಲ್ಲ ಅವಕಾಶ ಕೊಡ್ತಾರೆ. MLA 5 ದಿನ ಅವಕಾಶ ಕೊಟ್ಟರೆ ಒಂದು 50 ಜನ 60 ಜನ ಮಾತಾಡ್ತಾರೆ. ಆವಾಗ ಅವ್ರು ಏನೇನು ಸಮಸ್ಯೆಗಳನ್ನ ಅದು ಹೇಳ್ಕೋಬೋದು. ನಮ್ಮ ಇದರಲ್ಲಿ ನೋಡಿ, ಶಾಲೆ ಇಲ್ಲ, ಇಲ್ಲಿ ಕಟ್ಟಡ ಇಲ್ಲ, ಇಲ್ಲಿ ನೀರಾವರಿ ಇಲ್ಲ, ಅದನ್ನು ದಟ್ ಕ್ಯಾನ್ ಬಿ ಡಿಸ್ಕಸ್ಡ್ ಆನ್ ದ ಜನರಲ್ ಡಿಸ್ಕಷನ್ ಆಫ್ ಬಡ್ಜೆಟ್. ಬರೀ ಪ್ರಶ್ನೋತ್ತರ ಒಂದೇ ಅಲ್ಲ, ದಿಸ್ ಇಸ್ ಆಲ್ ಕಾಲ್ಡ್ ಪಾರ್ಲಿಮೆಂಟರಿ ಡಿವೈಸಸ್ ಅಂತ ಹೇಳೋದು ನಾವು. ಅದಕ್ಕೆ ಸಂಸದೀಯ ಮಾರ್ಗೋಪಾಯಗಳು ಅಂತ. ಜನರಲ್ ಡಿಸ್ಕಷನ್ ಬಡ್ಜೆಟಲ್ಲಿ ಮಾಡಿ ಸರ್ಕಾರ ಉತ್ತರ ಪಡೆದು ಮಾಡಬೇಕು. ಅದು ಜನರಲ್ ಡಿಸ್ಕಷನ್ ನಡೀತಲೇ ಒಂದೇ ಸರಿ ಪಾಸ್ ಆಗ್ತಾ ಇದೆ ಈಗ. ಅದಾದ ಮೇಲೆ ಡಿಮ್ಯಾಂಡ್ಸ್ ಫಾರ್ ಗ್ರಾಂಟ್ಸ್ ಅಂತ ರೂಲ್ಸಲ್ಲಿ 20 ದಿನ ಏನೋ ಇದೆ, 20 ದಿನ ಚರ್ಚೆ ಮಾಡಬೇಕು ಬಡ್ಜೆಟ್ಗೆ. ದೊಡ್ಡ ದೊಡ್ಡ ಇಲಾಖೆಗೆ 2 ದಿನ, ಇರಿಗೇಷನ್ನು, ಅದು ಶಿಕ್ಷಣ, ವೆಲ್ಫೇರ್ ಇರ್ತದೆ. ಕೆಲವಕ್ಕೆ 1 ದಿನ, ಈ ರೀತಿ ಆ ಬೇಡಿಕೆಗಳ ಸಂಖ್ಯೆ ಹಾಕಿ ಎಗೇನ್ಸ್ಟ್ ದಟ್ ನಾವು ಅವ್ರಿಗೆ ಬಡ್ಜೆಟ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ, ದೊಡ್ಡ ದೊಡ್ಡ ಡಾಕ್ಯುಮೆಂಟ್ಸು. ಆಮೇಲೆ ಪರ್ಫಾರ್ಮೆನ್ಸ್ ಬಡ್ಜೆಟ್ ಅಂತ ಹೇಳ್ತೀವಿ. ಕಳೆದ ಸಾಲಿನಲ್ಲಿ ಇದಕ್ಕೆ 10,000 ಕೋಟಿ ನಿಗದಿ ಮಾಡಿದ್ವಿ, 10,000 ಕೋಟಿ ಉಪಯೋಗ ಆಗಿದೆಯಾ, ಅಥವಾ ಸೋರ್ಸಸ್ ಇರಲಿಲ್ವಾ, ಅಥವಾ ಲ್ಯಾಪ್ಸ್ ಆಗಿದೆಯಾ, ಅದೆಲ್ಲ ಕೊಡಬೇಕು. ಬಡ್ಜೆಟ್ ಡಿಸ್ಕಷನ್ ಮಾಡೋಕ್ಕೆ ಮುಂಚೆ ಪರ್ಫಾರ್ಮೆನ್ಸ್ ಬಡ್ಜೆಟ್ ಅದನ್ನು ಓದಿ, ಈಗಿನ ಬಡ್ಜೆಟ್ ಸ್ಪೀಚ್ ಓದಿ, ನಾವು ಬಡ್ಜೆಟ್ ಓದಿ ಅದರ ಮೇಲೆ ಚರ್ಚೆಗೆ ಹೋಗಬೇಕು. ಏನಿಲ್ಲ, ಸುಮ್ಮನೆ ಬರ್ತಾರೆ, ಬಿಸಾಕ್ತಾರೆ. ಅದು ಇಷ್ಟು ದಪ್ಪ ಡಾಕ್ಯುಮೆಂಟ್ಸ್ ಇದೆ, KG ಗಟ್ಟಲೆ. ನೋ ಬಡಿ ಇಸ್ ಇದು ಬಾದರ್ ಕೋಡ್, ಅದಕ್ಕೂ ವೇಯ್ ಮಾಡ್ತಿದ್ದು ದುಡ್ಡು ತೊಗೊಂಡೋಗಿ ಬಿಸಾಕಿ ತೂಕಕ್ಕೆ ಹೋಗುತ್ತೆ ಅಷ್ಟೇ. ನೋ ಬಡಿ ಈಸ್ ಇಂಟ್ರೆಸ್ಟೆಡ್. ಅದನ್ನು ಸ್ಟಡಿ ಮಾಡಬೇಕು ಅವರು. ಈಗ ಗ್ರ್ಯಾಂಟಲ್ಲಿ ಇಷ್ಟಿದೆ, ಇದು ಇಷ್ಟು ಖರ್ಚಾಗಿದೆ, ಈ ಮುಂದೆ ಏನು ಬೇಕು, ಅದೆಲ್ಲ ನಾವು ಹೇಳಿ ಚರ್ಚೆ ಆ ರೀತಿ ಆಗ್ತಾ ಇಲ್ಲ. ಸುಮ್ಮನೆ ಜನರೆಲ್ಲ ಡಿಸ್ಕಷನ್, ನಮ್ಮ ಸರ್ಕಾರ ಇಷ್ಟು ಕೊಟ್ಟಿದ್ದೀವಿ, ನಿಮ್ಮ ಸರ್ಕಾರ ಇದು ಕೊಟ್ಟಿಲ್ಲ, ಇದು ಬಡ್ಜೆಟ್ ಚರ್ಚೆ ಅಲ್ಲ. ಆಮೇಲೆ 20 ದಿನ ಬೇಕು ಅದಕ್ಕೆ. ಮೊದಲೆಲ್ಲ 20 ದಿನ ಚರ್ಚೆ ಆಗ್ತಾಯಿತ್ತು. ಆವಾಗ ಅಧಿವೇಶನ 80, 95 100 ದಿನ ನಡೀತಿದೆ. ಈಗೆಲ್ಲ ವರ್ಷಕ್ಕೆ 30-40 ಆಗಿರೋದ್ರಿಂದ ಏನು ಯಾವುದು ರೂಲ್ಸ್ ಫಾಲೋ ಮಾಡಲ್ಲ. ಎವ್ರಿಥಿಂಗ್ ಗ್ರಾಸ್ ವೈಲೇಷನ್. ದಿಸ್ ಈಸ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಟ್ರೈನಿಂಗ್ ಟು ದ ಲೆಜಿಸ್ಲೇಟರ್ಸ್. ಇಟ್ ಈಸ್ ದ ಡ್ಯೂಟಿ ಆಫ್ ದಿ ಪ್ರಿಸೈಡಿಂಗ್ ಆಫೀಸರ್ ಟು ಕಂಡಕ್ಟ್ ದಿ ಬಿಸ್ನೆಸ್ ಅಕಾರ್ಡಿಂಗ್ ಟು ರೂಲ್ಸ್. ಅವ್ರಿಗೆ ಟ್ರೈನ್ ಮಾಡಬೇಕು, ಮಾಡೋಕ್ಕೆ ಹೋಗಲ್ಲ. ರೈಟ್ ಸರ್. ಈಗ ಬಜೆಟ್ ಅಂದಾಗ ಸಿದ್ದರಾಮಯ್ಯನವರು ಕಳೆಸತಿ ಬಜೆಟನ್ನು ಮಂಡಿಸಿರೋದನ್ನೇ ನೆನಪಿಸ್ಕೊಳ್ಳೋದಾದ್ರೆ, ಈಗ ತಂತ್ರಜ್ಞಾನ ಎಷ್ಟೋ ಮುಂದುವರೆದಿದೆ, ಅದನ್ನು ಬಳಕೆ ಮಾಡ್ಕೋಬೋದಲ್ಲ ಅನ್ನುವಂಥ ಸಹಜ ಪ್ರಶ್ನೆ ಜನಸಾಮಾನ್ಯರಲ್ಲಿರುತ್ತೆ. ಈಗ ಹೆಂಗೂ ಪುಸ್ತಕ ಪ್ರಿಂಟ್ ಆಗುತ್ತೆ, ಯಾಕೆ ಸುದೀರ್ಘವಾಗಿ ಓದಬೇಕು, ಆಮೇಲೆ ನಿಂತುಕೊಂಡೇ ಓದ್ತಾರಲ್ಲ, ಇದ್ರ ಮಹತ್ವ ತಿಳಿಸ್ಕೊಡ್ಬೋದಾ? ಮೇಡಮ್, ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಫೈನಾನ್ಸ್ ಮಿನಿಸ್ಟರ್ ಟು ರೀಡ್ ಈಚ್ ಆ್ಯಂಡ್ ಎವ್ರಿ ಸೆಂಟೆನ್ಸ್. 2 ಗಂಟೆ ನಡೀತಾ ಇದೆ. 2 ಗಂಟೆ ಇರೋದು, ಕೆಲವು ಸರಿ 3 ಗಂಟೆನೇ ಇದೆ. ಇತ್ತೀಚಿನ ಏನಾಗಿದೆ, ಈ ಸುದೀರ್ಘವಾಗಿ ಬರೀ ಅಧಿಕಾರಿಗಳು ಸರಿ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಕತೆ ಬರ್ದಂಗೆ ಬರೀತಾರೆ ಮೇಡಮ್. ಆಫೀಸರ್ಸ್, ಲ್ಯಾಕ್ ಆಫ್ ಆಫೀಸರ್ಸ್, ನಾಲೆಡ್ಜ್ ಲ್ಯಾಕ್ ಆಫ್ ನಾಲೆಡ್ಜ್ ಬೈ ದಿ ಆಫೀಸರ್ಸ್. ಈಗ ಶಿಕ್ಷಣ ಇಲಾಖೆ ಫಾರ್ ಎಕ್ಸಾಂಪಲ್ ತೊಗೊಳ್ಳಿ, ಅಥವಾ ಮಹಿಳಾ ಮತ್ತು ಮಕ್ಕಳ ತೊಗೊಳ್ಳಿ ನೀವು. ಇಷ್ಟೇ ಸಿಂಪಲ್ ಅದು ಮೇಡಮ್. ಮಹಿಳೆಯರು ಎಷ್ಟು ಜನ ಇದ್ದಾರೆ ರಾಜ್ಯದಲ್ಲಿ, ಕಡು ಬಡವರು ಎಷ್ಟು ಜನ ಇದ್ದಾರೆ, ಏನೇನು ಕಾರ್ಯಕ್ರಮ ಮಾಡ್ತೀವಿ, APL ಏನು BPL, ಅಷ್ಟು ಕನ್ಫೈನ್ ಮಾಡಬೇಕು. ಅದು ಬಿಟ್ಬಿಟ್ಟು ಏನು ಮಾಡ್ತಾರೆ, ಕತೆ ಬರ್ದಂಗೆ ಬರೆಯೋಕ್ಕೆ ಶುರು ಮಾಡಿಬಿಡ್ತಾರೆ. ಇದು ಓದೋಕ್ಕೆ ಇವ್ರಿಗೆ ಗಂಟೆಗಟ್ಟಲೆ ಆಗ್ಬಿಡುತ್ತೆ. ಹಳೆ ಕಾಲದ ಬಡ್ಜೆಟ್ ನೋಡಿ, ನನ್ನ ಹತ್ರ ತೋರಿಸಿ ನಿಮಗೆ. 50 ಪೇಜು 60 ಪೇಜ್ 100 ಪೇಜ್ ಎಲ್ಲೂ ಹೋಗೇ ಇಲ್ಲ. ಎಷ್ಟು ಸಿಂಪಲ್ ಬಡ್ಜೆಟ್ಟು, ಅರ್ಥಗರ್ಭಿತವಾಗಿರ್ತಾ ಇತ್ತು, ಓದ್ತಾ ಇದ್ರು, ಚರ್ಚೆನೂ ಹಾಗೆ ನಡೀತಾ ಇತ್ತು. ಅವಾಗ ಕಟ್ ಮೋಷನ್ನು ತರ್ತಾ ಇದ್ವಿ. ಕಟ್ ಮೋಷನ್ ಅಂತ ಹೇಳಿದ್ನಲ್ಲ, ಭಾಳ ಇಂಪಾರ್ಟೆಂಟ್ ಇದು. ಈಗ 30 ವರ್ಷದಿಂದ ಒಂದು ಕಟ್ ಮೋಷನ್ ಬಂದಿಲ್ಲ. ಯಾಕೆಂದರೆ ಯಾರು ಗೊತ್ತಿಲ್ಲ, ಸಭಾಧ್ಯಕ್ಷರು ಗೊತ್ತಿಲ್ಲ ನನಗೆ.
ಕೋತಾ ಪ್ರಸ್ತಾವನೆ ಅಂತೀವಿ, ಎಕಾನಮಿ ಕಟ್ ಅಂತೀವಿ, ₹1 ಕಟ್ ಅಂತೀವಿ, ಈ ಥರ 3 ಥರ ಇರುತ್ತೆ. ಅದನ್ನು ನೋಟಿಸ್ ಕೊಟ್ಟು ಹಿಂದಿನ ದಿನ ಚರ್ಚೆ ಮಾಡೋಕ್ಕೆ ಇದು ಮುಂಚೆ ಕೊಡ್ತೀವಿ. ಆವಾಗ ಸರ್ಕಾರ ಒಪ್ಪಬೋದು, ಚರ್ಚೆ ಆಗ್ಬೋದು, ಅಥವಾ ಹಿಂದಕ್ಕೆ ತೊಗೋಬೋದು, ಅದು ಸ್ಪಂದಿಸ್ಬೋದು. ಸೊ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಕಟ್ ಮೋಷನ್ ಅನ್ನೋದನ್ನು ಕೋತಾ ಪ್ರಸ್ತಾವ ಅಂತೀವಿ. ನೀವು ಇದಕ್ಕೆ 50,000 ಕೋಟಿ ನಿಗದಿ ಮಾಡಿದ್ದೀರಾ, ಇದು ನಿರರ್ಥಕ, ಕಳೆದ ಸಾಲ ಇಷ್ಟು ಮಾಡಿದ್ರಿ, ಅದು ಆದಾಯ ಏನೂ ಇಲ್ಲ, ಸೋರ್ಸು ಇಲ್ಲ, ಯಾಕೆ ಮಾಡಿದ್ದೀರಾ, ಇದು ವಾಪಸ್ ತಗೊಳ್ಳಿ ಅಂತ ತಿದ್ದುಪಡಿ ಕೊಡ್ಬೋದು. ಅಂದರೆ ದೇ ಶುಡ್ ರೀಡ್ ನಾಟ್ ಓನ್ಲಿ ದ ಬಡ್ಜೆಟ್ ಸ್ಪೀಚ್. ಒಂದೊಂದು ಪುಸ್ತಕ ಕೊಡ್ತೀವಿ, ವಾರ್ಷಿಕ ವರದಿ ಅಂತ, ಒಂದೊಂದು ಇಲಾಖೆದು ಒಂದೊಂದು ವರದಿ, ಆಯಿತಾ. ಅಕೌಂಟ್ಸ್ ಕೊಡ್ತೀವಿ, ವರದಿ ಕೊಡ್ತೀವಿ, ಪ್ಲಸ್ ಬಡ್ಜೆಟ್ ಹಾಕಿ ಆದಷ್ಟು ಓದ್ಕೊಂಬಂದು ಚರ್ಚೆ ಆಗಬೇಕು. ಅದಕ್ಕೆ 27 ದಿನ ನಾವು ಇಟ್ಟಿರೋದು. ಯಾರು ಏನು ಓದಲ್ಲ, ಚರ್ಚೆನೂ ಆಗಲ್ಲ, ಏನೋ ಒಂದಷ್ಟು ಮಾತಾಡ್ತಾರೆ, ಹೋಗ್ತಾರೆ ಅಷ್ಟೇ. ಇಷ್ಟು ತನಕ ನಿಮ್ಮ ಜೊತೆ ಮಾತಾಡ್ತಿರ್ಬೇಕಾದ್ರೆ ಸರ್ ನನಗೆ ಬಂದ ಕುತೂಹಲದ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಎಲ್ಲ ನಿಯಮಗಳು ಶಾಸಕರಿಗೆ ಗೊತ್ತಾ, ಅವ್ರಿಗೇನಾದ್ರು ತರಬೇತಿ ಇದೆಯಾ, ತರಬೇತಿ ಕೊಟ್ಟರು ಎಷ್ಟು ದಿವಸ, ಕೊಟ್ಟಿರೋ ತರಬೇತಿಯಲ್ಲಿ ಅವರೆಲ್ಲರೂ ತಿಳ್ಕೊಂಡಿದ್ದಾರೆ ಅಂತ ಅನ್ಸುತ್ತಾ? ಮೇಡಮ್, ಕೆಲವರು ಸೀನಿಯರ್ಸ್ ಇದ್ದಾರೆ, ಗೊತ್ತಿರೋರು ಇದ್ದಾರೆ, ಕೆಲವರು ಜೂನಿಯರ್ಸ್ ಇದ್ದಾರೆ, ನಾಲೆಡ್ಜ್ ಇರೋರು ಇದ್ದಾರೆ. ಆದರೆ ಎಲ್ಲರಿಗೂ ತರಬೇತಿ ಕೊಡೋ ಜವಾಬ್ದಾರಿ ಸಭಾಧ್ಯಕ್ಷರು. ಸದನ ಯಾವಾಗ ದಾರಿ ತಪ್ತಾ ಇದೆ ಅಂದಾಗ ನಾವು ಈಗ ಪಾರ್ಲಿಮೆಂಟಲ್ಲಿ ಬ್ಯೂರೋ ಆಫ್ ಪಾರ್ಲಿಮೆಂಟರಿ ಸ್ಟಡೀಸ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಅಂತ ಇಟ್ಟಿದ್ದಾರೆ. ಎಲ್ಲ MLAಗಳಿಗೆ, ಮಿನಿಸ್ಟ್ರಿಗಳಿಗೆ, IAS ಆಫೀಸರ್ಸ್ಗೆಲ್ಲ ಟ್ರೈನಿಂಗ್ ಕೊಡ್ತಾರೆ ವಾರಗಟ್ಟಲೆ. ಅವನು ನಾವೊಂದು ಯಾವುದೋ ಒಂದು ಹೋಗಿದೆ, 3 ತಿಂಗಳು ಟ್ರೈನಿಂಗ್ ಕೊಟ್ಟರು ನನಗೆ ಒಂದು ವಿಷಯಕ್ಕೆ. ಕೆಲವು ವಿಷಯ ಕಮಿಟಿ, ನಿಮಗೆ ಕಮಿಟಿ ಸಿಸ್ಟಮ್ ಮೋಸ್ಟ್ ಇಂಪಾರ್ಟೆಂಟು. ನಿಮ್ಗೆ ಹೇಳೋದು ಮರ್ತೋಯ್ತು. ಈಗ ಪಬ್ಲಿಕ್ ಅಕೌಂಟ್ಸ್ ಮಾಡಿ, ಎಸ್ಟಿಮೇಟ್ಸ್ ಕಮಿಟಿ ಸಹ ಈ ಥರ ಇದೆ. ಥ್ರೂಔಟ್ ದಿ ಇಯರ್ ಕೆಲಸ ಮಾಡೋದು ಕಮಿಟಿಗಳು, ಸದನದಲ್ಲಿ ಕೆಲಸ ಆಗಲ್ಲ. ಈ ಕಮಿಟಿ ಸಿಸ್ಟಮ್ ಅಂದರೆ ಏನು ಅಂತ ಹೇಳಿದ್ರೆ, ಸದನ ಇಲ್ಲದೇ ಇದ್ದಾಗ ಈ IAS ಆಫೀಸರ್ಸ್ ಎಲ್ಲ ಕರೆದು ಜನಗಳ ಕಷ್ಟ ಕಾರ್ಪಣ್ಯ ಮಾಡಿ ಡಿಸ್ಕಷನ್ ಮಾಡಿ ಅಕ್ರಾಸ್ ದಿ ಟೇಬಲ್. ಅವಾಗ ಇಂಥ ತಪ್ಪು ಮಾಡಿದೆ, ಇಂಥ ನಾಳೆ ತಂದ್ಕೊಡಿ ಇದು ಅಂತ ಹೇಳಿ ಚರ್ಚೆ ಮಾಡ್ತಾರೆ. ವಾರಕ್ಕೊಂದು ಮೀಟಿಂಗ್ ನಡೆಯುತ್ತೆ. ಆಗ ಯು ವಿಲ್ ಕಮ್ ಟು ದಿ ಎಕ್ಸಾಕ್ಟ್ ಪೊಸಿಷನ್. ಇಲ್ಲಿ ಟೈಮ್ ಇರಲ್ಲ, ಒಂದು ಹಾರಿಕೆ ಉತ್ತರ ಮಾಡಿ ಧರಣಿ ಮಾಡಿ ಹೋಗ್ಬಿಡ್ತಾರೆ. ಅಲ್ಲೇ ನಿಮ್ಗೆ ಮಾಡೋಕ್ಕಾಗಲ್ಲ. IAS ಆಫೀಸರ್ ಮಸ್ಟ್ ಕಮ್, ಡೈರೆಕ್ಟರ್ ಮಸ್ಟ್ ಕಮ್, ಇದೆಂತ ತಪ್ಪು ಮಾಡಿದ್ದೀರಾ, ಇದು ಇದಾಗಿದೆ ಅಂತೇಳಿ ಎತ್ತಿ ಹಿಡಿತಾರೆ. ಅವ್ರಿಗೆ ಭಯ ಬರುತ್ತೆ ಅವ್ರಿಗೆ, IAS ಆಫೀಸರ್ಗೆ. ಆಮೇಲೆ ಒಂದು ರೆಕಮೆಂಡೇಶನ್ ಕೊಡ್ತಾರೆ. ರಿಪೋರ್ಟ್ ಈಸ್ ನಾಟ್ ಇದು, ಈಸ್ ಓನ್ಲಿ ರೆಕಮೆಂಡೆಡ್ ಬಟ್ ಅವ್ರಿಗೆ ಭಯ ಬರುತ್ತೆ. ಕೇಳೋರು ಇದಾರಲ್ಲಪ್ಪ ನಮಗೆ, ಅದಕ್ಕೋಸ್ಕರ ಈ ಕಮಿಟಿಗಳಿರೋದು. ಸುಮಾರು 15-16 ಕಮಿಟಿ ಇದೆ. ವೆಲ್ಫೇರ್ ಕಮಿಟೀಸ್ ಇದೆ, ಫೈನಾನ್ಷಿಯಲ್ ಕಮಿಟೀಸ್ ಇದೆ, ಈ ಥರ ಎಲ್ಲ ಇದೆ. ಅದು ಥ್ರೂಔಟ್ ಇಯರ್ ನಡೆಯುತ್ತೆ. ಅಲ್ಲಿ ನಾವು ಇದೆಲ್ಲ ಟ್ರೈನಿಂಗ್ ಅವ್ರು ಕೊಡಬೇಕು. ಸಭಾಧ್ಯಕ್ಷರಾದವರು ಹಿಂದೆ ಬಣಕಾರ್ ಅವರು ಕೊಟ್ಟಿದ್ದಾರೆ. BJ ಬಣಕಾರ್ ಇದ್ದಾಗ ಒಳ್ಳೆ ಟ್ರೈನಿಂಗ್ ಕೊಡು. ಆಮೇಲೆ ಇದು ಕೊಡ್ತಿರಲ್ಲ, ಅವರು ಸೈನ್ ಮಾಡಕ್ಕೆ ಬಿಡ್ತಿರಲ್ಲ. ಯಾರು ಬಂದು ಕೂತ್ಕೊಂಡು ಚರ್ಚೆ ಮಾಡಿ ಹೋಗ್ತಾರೆ, ಅವ್ರಿಗೆ ಊಟ ತಿಂಡಿ ಕೊಡೋದು, ಆಮೇಲೆ TAD ಕೊಡೋರು. ಇಲ್ಲ ಕೊಡ್ಬೇಡ್ರಿ ಅನ್ನೋರು ಯಾರು, ಬಣಕಾರ್ ಅನ್ನೋ ಇದ್ರಲ್ಲ ಅವರು. ಸೊ ಆ ಉದ್ದೇಶ, ನೀವು ಅಲ್ಲಿಂದ ನೀವು ಬರ್ತೀರಾ, ನಿಮ್ಗೆ ಲಕ್ಷಗಟ್ಟಲೆ ದುಡ್ಡು ಖರ್ಚಾಗುತ್ತೆ. ನೀವು ಚರ್ಚೆ ಮಾಡಿ ಸಮಸ್ಯೆ ಬಗೆಹರಿಸ್ಬೇಕು. ಸುಮ್ಮನೆ ಹಾಕ್ಬಿಟ್ಟು ಸೈನ್ ಹಾಕ್ಬಿಟ್ಟು ಅಲ್ಲೆಲ್ಲ 3rd ಫ್ಲೋರ್ ಓಡಾಡ್ಕೊಂಡಿರೋದು, ಟ್ರಾನ್ಸ್ಫರು ಇದು ಮಾಡಿಸ್ಕೊಂಡು ಕೂರ್ತಿರ್ತಿಲ್ಲ ಅಂತೇಳಿ ಮಾಡೋರು. ಅದಕ್ಕೋಸ್ಕರವೇ ಸಭಾಧ್ಯಕ್ಷರಾದವರು ಇದೆಲ್ಲವನ್ನು ಮಾನಿಟರ್ ಮಾಡಬೇಕು. ಸೂಪರ್ವೈಸರ್ ಅವ್ರಿಗೆ ಗೈಡ್ ಮಾಡೋದು ಕಾರ್ಯದರ್ಶಿ. ಸಭಾಧ್ಯಕ್ಷರು ಮತ್ತು ಸಭಾಪತಿಗಳು ಇವರ ನಡುವಿನ ಸಮನ್ವಯತೆ ಎಷ್ಟಿರಬೇಕು, ಎಷ್ಟು ಮುಖ್ಯ? ಇದು ಭಾಳ ಪ್ರಮುಖವಾದ. ಎಲ್ಲೆಲ್ಲಿ ಬೈಕ್ಯಾಮಲ್ ಇದೆ ಅಲ್ಲಿ ಹೊಂದಾಣಿಕೆ ಇರಬೇಕು. ಹೌದು, ಹೊಂದಾಣಿಕೆ ಇರಬೇಕು. ನೋಡಿ, ಈಗ ಅಲ್ಲಿ ಬೇರೆ ಪಕ್ಷವರು ಇರ್ತಾರೆ, ಇಲ್ಲಿ ಬೇರೆ ಪಕ್ಷವರು ಇರ್ತಾರೆ. ಮೆಜಾರಿಟಿ ಮೇಲೆ ಡಿಪೆಂಡ್ ಆಗಿ ಎರಡೂ ಒಂದೇ ಪಾರ್ಟಿನವ್ರು ಬಂದಾಗ ಸಾಮಾನ್ಯ ಕೊರತೆ ಬರಲ್ಲ. ಅವ್ರು ಒಂದೇ ಪಾರ್ಟಿಲಿ ಬಂದಿರ್ತಾರೆ, ಅದನ್ನ ಅಡ್ಜಸ್ಟ್ ಆಗ್ಬಿಡ್ತಾರೆ. ಅಲ್ಲಿರೋರು ಬೇರೆ, ಇಲ್ಲಿರೋ ಬೇರೆ ಆದಾಗ ಸಮನ್ವಯ ಇರಲ್ಲ. ಹೌದು, ಈಗ ನಡೆದಿದೆ. ಹೊರಟ್ಟಿ ಅವ್ರದ್ದು ಮತ್ತು ಇವರು ತಿರ್ಗಿ ಅದನ್ನು ಪ್ಯಾಚಪ್ ಮಾಡಿದ್ದಾರೆ. ನಾವೆಲ್ಲ ನೆನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಳಗೆ ಇದ್ದೇ ಇರುತ್ತೆ. ಅವ್ರನ್ನ ಕೇಳಿದೆ ಇವ್ರು ತೀರ್ಮಾನ ಮಾಡೋದು, ಇವ್ರನ್ನ ಕೇಳಿದೆ ಅವ್ರು ತೀರ್ಮಾನ ಮಾಡೋದು. ಅದೆಲ್ಲ ಬೇರೆ ಈ ಹಣಕಾಸು ಸಂಬಂಧಪಟ್ಟಿದ್ದು ಯಾವುದೋ ಒಂದು ಅಪಾಯಿಂಟ್ಮೆಂಟು ಏನೇನೋ ಬಂದಿದ್ದಾವೆ. ಇನ್ನೊಂದು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹೊರಟಿಯವರು. ಅಂದರೆ RTI ವ್ಯಾಪ್ತಿಗೆ ನಾವು ಒಳಪಡಿಸ್ತೀನಿ ಅಂತ ಹೇಳಿದೆ. ಅದಕ್ಕೆ ನಾವು ಮೆಚ್ತೀವಿ ಅವ್ರನ್ನ. ಯಾಕೆಂದರೆ ಸ್ಪೀಕರ್ ಆಗಲಿ, ಚೇರ್ಮನ್ ಎಲ್ಲರೂ ಕಾನ್ಸ್ಟಿಟ್ಯೂಷನ್ಗೆ ಬದ್ದರು. ಪಾರ್ಲಿಮೆಂಟ್ರಿ ಪ್ರೊಸೀಡಿಂಗ್ಸು ಕಮಿಟೀಸ್ ಇಟ್ ಕೆನಾಟ್ ಬಿ ಕ್ವಶನ್ ಬೈ ಎನಿಬಡಿ, ಇನ್ಕ್ಲೂಡಿಂಗ್ ಕೋರ್ಟ್ಸ್ ಆಫ್ ಲಾ. ಕೋರ್ಟ್ಗೂ ಅಧಿಕಾರ ಇಲ್ಲ, ಯಾರಿಗೂ ಅಧಿಕಾರ ಇಲ್ಲ. ಸ್ಪೀಕರು, ಚೇರ್ಮನ್ನು ನಡವಳಿಕೆಗಳನ್ನ ಕ್ವಶನ್ ಮಾಡುವಂಗಿಲ್ಲ, ಸಮಿತಿ ಡಿಸಿಷನ್ನ ಕ್ವಶನ್ ಮಾಡುವಂಗಿಲ್ಲ, ಆಡಳಿತಾತ್ಮಕ ವಿಷಯನ
ಕ್ವಶನ್ ಫಾರ್ ಎಕ್ಸಾಂಪಲ್ ಅಪಾಯಿಂಟ್ಮೆಂಟ್ ಬಗ್ಗೆ ಏನೋ ಹೇಳಿದ್ರು ಇವರು, ಹೌದು ನೇಮಕಾತಿ ಆಯ್ತಾ, ಬಗ್ಗೆ, ಹೌದು. ಏನು ಕರಿಗಳ ಬಗ್ಗೆ ಹೇಳ್ತಾರೆ. ದಿಸ್ ಆರ್ ಆಲ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸ್. ಲೆಜಿಸ್ಲೇಟಿವ್ ಇಸ್ ಡಿಫ್ರೆಂಟ್, ಅಡ್ಮಿನಿಸ್ಟ್ರೇಟಿವ್ ಇಸ್ ಲ್ಯಾಪ್ಸ್ ಆಲ್ವೇಸ್ ಕ್ವಶನಬಲ್ ಬೈ ಎನಿಬಡಿ. ಅದಕ್ಕೆ ಅವರು RT ವ್ಯಾಪ್ತಿಗೆ ಒಳಪಡಿಸಿ ಅಂತ ಹೇಳಿದ್ದಾರೆ. ಆಲ್ರೆಡಿ ಇದೆ, ಒಳಪಡಿಸೋ ಪ್ರಶ್ನೆನೂ ಬರಲ್ಲ. ಸಭಾಪತಿಗಳು ಏನು ಹೇಳಿದ್ದಾರೆ, ಒಳಪಡಿಸೋಕೆ ನಂದೇನು ಅಭ್ಯಂತರ, ಇಟ್ ಈಸ್ ಆಲ್ರೆಡಿ ದೇರ್. ಓನ್ಲಿ ಯಾವ್ದು ಮೇಡಮ್, ರಕ್ಷಣೆಗೆ ಸಂಬಂಧಪಟ್ಟಿದ್ದು, ಆಯಿತಾ, ಕೆಲವು ಸೀಕ್ರೆಟ್ಸ್ ಇರ್ತವೆ, ಅಂಥದ್ದನ್ನು ನಾವು RTI ಕೊಡಲ್ಲ. ಆಮೇಲೆ ಹೌಸ್ಗೆ ಸಂಬಂಧಪಟ್ಟು ಯಾವುದು ಕೊಡಲ್ಲ. ಸದನ ಚರ್ಚೆ ಆಗಿರೋದು ಕಮಿಟಿ, ಅದು ಇಟ್ ಈಸ್ ಎ ಪಾರ್ಲಿಮೆಂಟರಿ ಮ್ಯಾಟರ್. ಇಟ್ ಕೆನ್ ನಾಟ್ ಬಿ ಕ್ವಶನ್. ಇಟ್ ಈಸ್ ದೇರ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್. ಈವನ್ ಕೋರ್ಟ್ಸ್ ಕೆನ್ ಆಲ್ಸೋ ಕೆನಾಟ್ ಕ್ವಶನ್. ಆಡಳಿತಾತ್ಮಕದಲ್ಲಿ ಲೋಪಗಳಿದ್ರೆ ಎತ್ತಿ ಹಿಡಿಯೋದು ಮಾಡೋದು ಇವ್ರ ಜವಾಬ್ದಾರಿ, ಆಯಿತಾ. ಸೊ ದೇ ಆರ್ ಆಲ್ ಆನ್ಸರಬಲ್. ಸ್ಟೇಟ್ಮೆಂಟ್ ಕೊಡಿ, ನಮ್ದೇನು ನಮ್ಮನ್ನು ಕೇಳೋಂಗಿಲ್ಲ, ಕೇಳಬಹುದು. ಯಾವುದಕ್ಕೆ? ಆಡಳಿತಾತ್ಮಕ ವಿಷಯ. ರೈಟ್. ಟೇಬಲ್ ಬಡಿತಾರಲ್ಲ ಸರ್, ಇದ್ರ ಬಗ್ಗೆ ಹೇಳಿ. ಯಾವುದು ಟೇಬಲ್ ಬಡಿಯೋದು? ಟೇಬಲ್ ಬಡಿಯೋದು ಒಂಥರ ಸ್ಫೂರ್ತಿ, ಬೇರೆ ಇಲ್ಲ. ಇವನು ನಾಯಕರು ಮಾತಾಡಿದ, ವಿರೋಧ ಪಕ್ಷ ನಾಯಕರು ಅವರು ಮಾತಾಡಿದಾಗ ಇವ್ರಿಗೆ ಏನಾಗುತ್ತೆ, ಸರ್ಕಾರಕ್ಕೆ ಮನದಟ್ಟು ಮಾಡ್ತಾರೆ. ಒಂಥರ ಈ ಬರ್ಜಿ ಏನೆಲ್ಲ ಈಟಿನೆಲ್ಲ ಕೊಡೋದಂಗೆ. ಆವಾಗ ಏನು ಇವ್ರಿಗೆ ಸ್ಫೂರ್ತಿ ಬಂದು ತಟ್ತಾರೆ. ಸಿಮಿಲರ್ಲಿ ಆ ಕಡೆಯವರು ರೂಲಿಂಗ್ ಪಾರ್ಟಿಯವರು, ಟ್ರೆಷರಿ ಪ್ಲೇನವರು ಸರ್ಕಾರ ಸಾಧನೆಗಳನ್ನ ಮೆಚ್ಚಿ ತಟ್ತಾರೆ. ಅದೇನು ಇಟ್ ಈಸ್ ಕ್ವೈಟ್ ಕಾಮನ್. ಅದು ಮೊದಲಿಂದ ಅದು ರೂಢಿಯಲ್ಲಿದೆ ಮೇಡಮ್. ಕಮಿಟಿಗಳ ಮಹತ್ವ ಭಾಳ ಇದೆ. ಅದನ್ನು ನಿಮ್ಗೆ ಚರ್ಚೆ ಮಾಡಬೇಕಾದ್ರೆ 16-17 ಕಮಿಟಿ ಇದೆ. ಭಾಳ ಮಹತ್ವ ಪಾತ್ರ ಇದೆ ಕಮಿಟಿದು. ಅದು ಒಂದು ಇದೆ, ನೀವು ಹೇಳಿದ್ರೆ ನಾನು ಮಾತಾಡ್ಬೋದು. ಕಮಿಟಿಗಳಲ್ಲಿ ಎಸ್ಟಿಮೇಟ್ಸ್ ಕಮಿಟಿ, ಪಬ್ಲಿಕ್ ಕೌನ್ಸಿ, ಸಬಾರ್ಡಿನೇಟ್ ಕಮಿಟಿ ಇದೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಿತಿ ಇದೆ, ಸೋಷಿಯಲ್ ವೆಲ್ಫೇರ್ ಕಮಿಟಿ ಇದೆ, ಪಿಟಿಷನ್ ಕಮಿಟಿ ಇದೆ, ವಿಲೇಜ್ ಕಮಿಟಿ ಒಂದು ಬೇಕಾದ್ರೆ ಹೇಳ್ತೀನಿ ಅಂತ ಒಂದೇ ಒಂದು ಹೇಳ್ತೀನಿ ಎಕ್ಸಾಂಪಲು. ಹಕ್ಕು ಬಾಧ್ಯತೆಗಳಂದರೆ ಕೋರ್ಟಲ್ಲಿ ಏನು ಪನಿಷ್ ಮಾಡೋ ಪವರ್ ಇವ್ರಿಗಿದೆ ಲೆಜಿಸ್ಲೇಚರ್ಗೆ. ಅದು ಕಾನ್ಸ್ಟಿಟ್ಯೂಷನ್ 194 ನಾವು ಕೊಟ್ಟಿದ್ದೇವೆ, ಆಯಿತಾ. ಹಕ್ಕು ಬಾಧ್ಯತೆ ಸಮಿತಿಗೆ ಯಾವುದೇ ಇಫ್ ಎನಿ ಮ್ಯಾಟರ್ ಇಸ್ ರೆಫರ್ಡ್ ಟು ಹಕ್ಕು ಬಾಧ್ಯತೆ ಸಮಿತಿ, ಆ ಹಕ್ಕು ಬಾಧ್ಯತೆ ಕಮಿಟಿ ರಿಪೋರ್ಟ್ ಕೊಟ್ಟ ಮೇಲೆ ಹೌಸಲ್ಲಿ ಏನಾದರೂ ಪಾಸ್ ಆಗಿಬಿಟ್ರೆ ದೇ ಆರ್ ಲಯಬಲ್ ಫಾರ್ ಪನಿಷ್ಮೆಂಟ್. ದಟ್ ಪ್ರಾವಿಷನ್ ಇಸ್ ದೇರ್ ಓನ್ಲಿ. 16 ಕಮಿಟಿಯಲ್ಲಿ ಇದೊಂದಕ್ಕೆ ಮಾತ್ರ ಇದೆ. ಇದರಲ್ಲಿ ಒಂದೇ ಒಂದು ಹೈಲೈಟ್ ಮಾಡ್ತೀನಿ ನಿಮಗೆ. ಒಂದು ಕರ್ನಾಟಕದ ವೀರಪ್ಪ ಮೊಯ್ಲಿಯವರು ಅದು ಒಂದು ಕಮಿಟಿಲಿ ಇರ್ತಾರೆ. ಹೆಗ್ಗಡೆ ಆ್ಯಂಡ್ ಗೋಲೆ ಅಂತಕ್ಕಂಥವರು ವೀರಪ್ಪ ಮೊಯ್ಲಿಯವ್ರನ್ನ ಹಿಗ್ಗಾಮುಗ್ಗ ಬೈತಾರೆ. ಕೆಟ್ಟ ಬಾಧೆಗಳಲ್ಲಿ ಬರ್ತಾರೆ. ಅವ ಕೆಲ್ಸಕ್ಕೆ ಬಾರ್ದನೋ, ಥರ್ಡ್ ರೇಟ್ ಲಾಯರು, ಅದೆಲ್ಲ ಇದಕ್ಕೆ ಸಂಬಂಧಪಟ್ಟಿದ್ದು ಪ್ರೊಸೀಡಿಂಗ್ಸ್ಗೆ. ತುಂಬ ಕೆಟ್ಟ ಮಾತು. ಆಮೇಲೆ ಕೇರ್ ಮಾಡಲ್ಲ ಅವರು. PS ಕೈಯಲ್ಲಿ ಫೋನ್ ಮಾಡಿಸ್ತಾರೆ, ಸಮಿತಿಗಳು ಹಾಜರಾಗಲ್ಲ. ಅದ್ಮೇಲೆ ಒಂದು ಕಮಿಟಿ ರಿಪೋರ್ಟ್ ಕೊಡುತ್ತೆ, ಪ್ರಿವಿಲೇಜಸ್ ಕಮಿಟಿ ರಿಪೋರ್ಟ್. ಇವರು ಪಬ್ಲಿಕ್ ಕಾಂಟೆನ್ಸ್ ಕಮಿಟಿ ಚೇರ್ಮನ್ ಹೆಗ್ಗಡೆ ಆ್ಯಂಡ್ ಗೋಲೆ ಅಂತ ಒಂದು ವಾಚ್ ಸಂಬಂಧಪಟ್ಟಿದ್ದು. ಅವ್ರು ಏನೋ ಒಂದು ತಪ್ಪು ದುರುಪಯೋಗ ಮಾಡ್ಕೊಂಡಿದ್ದಾರೆ, KSFC ಫೈನಾನ್ಸ್ ಅಂತ ಹೇಳಿ ಚರ್ಚೆ ಆಗುತ್ತೆ. ಅದು ಕೋಪ ಬಂದು ಅವರು ಹೆಗ್ಡೆ ಆ್ಯಂಡ್ ಗೋಲೆನೋ ಈಸ್ ಆಲ್ಸೋ ಫ್ರಮ್ ಸೌತ್ ಕೆನರಾ ಬಾಯಿಗೆ ಬಂದಾಗ ಬೈತಾರೆ. ಬಟ್ ಅದು ಪನಿಷ್ಮೆಂಟ್ ಮಾಡ್ಬೋದಾಯಿತು, ಮಾಡಲಿಲ್ಲ ಅವರು ನಾನು ಫಾರಿನ್ಲಿದ್ದೀನಿ, ಅಲ್ಲಿ ಜರ್ಮನಿಲಿದ್ದೀನಿ ಅಂತ ಏನೋ ಹೇಳ್ಕೊಂಡು ಬರ್ತಾರೆ. ಆಮೇಲೆ ಆನ್ಸರ್ ಮಾಡೋ ಇದೆಲ್ಲ ಮಾಡ್ತಾರೆ. ಕಡೆಗೆ ಅವ್ರಿಗೆ ಕ್ರಮ ತಗೋಬೇಕು ಅನ್ನೋದೊಂದು ಬಂದ್ಬಿಡುತ್ತೆ. ಬಂದಾಗ ಅವ್ರು ಏನು ಮಾಡ್ತಾರೆ, ಲಾಸ್ಟಲ್ಲಿ ಬಂದು ತಪ್ಪೊಪ್ಪಿಗೆ ಕೊಟ್ಬಿಡ್ತಾರೆ, ಮುಚ್ಚಿಬಿಡ್ತಾರೆ. ಬಟ್ ಸೀರಿಯಸ್ ಆಗಿ. ಆದರೆ ಇಂದಿರಾ ಗಾಂಧಿ ಫನಿಷ್ ಆಗ್ಬಿಡುತ್ತೆ. ನೋಡಿ ಹೇಗಿದೆ ಅಂದರೆ, ಇಂದಿರಾ ಗಾಂಧಿಯವರು ಮಾರುತಿ ಉದ್ಯೋಗ ಸಂಸ್ಥೆಯದು ಒಂದು ಪ್ರಶ್ನೆ ಬರುತ್ತೆ. ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಮಾರುತಿ ಉದ್ಯೋಗ ಸಂಸ್ಥೆ ಅನ್ನೋದು ಯಾವುದು, ಎಲ್ಲಿ ಸ್ಥಾಪನೆ ಆಯಿತು, ಅದಕ್ಕೆ ಯಾರ್ಯಾರು ಆಫೀಸ್ ಬೇರರ್ಸು, ಪ್ರಮೋಟರ್ಸ್ ಯಾರು, ದುಡ್ಡು ಹೆಂಗೆ, ಇದೆಲ್ಲ ಒಂದು ಪ್ರಶ್ನೆ ಬರುತ್ತೆ. ಆವಾಗ ಅವ್ರಿಗೇನಾಗಿದೆ, ಅವ್ರ ಮಗಂದಲ್ವಾ ಗೊತ್ತಾಗ್ಬಿಡುತ್ತೆ ಹೌಸಲ್ಲಿ. ಅವರು ನೋಟಿಸ್ ತರ್ತಾರೆ. CBI ಡೈರೆಕ್ಟ್ರು, ಆಮೇಲೆ ಯಾರೋ ಸ್ಟೀಫನ್ ಅಂತ ಇರ್ತಾರೆ, ಅವರೆಲ್ಲ ಗೊತ್ತಾಗಿ ನಮ್ಮ ಸರ್ಕಾರ ಮರೆಯ ಹೋಗ್ಬಿಡ್ತದೆ ಅಂದ್ಬಿಟ್ಟು ಏನು ಮಾಡ್ತಾರೆ, ಆ ಪ್ರಶ್ನೆನ ಬರಬಾರ್ದು ಹೌಸಲ್ಲಿ. ಏನಂತಾರೆ, TFIಗೆ ಕನ್ಸರ್ನ್ ಅದು. ಬಹುಶಃ ಅವ್ರು ಇಂಡಸ್ಟ್ರೀಸ್ ಮಿನಿಸ್ಟರ್ ಅವಾಗ TFI ಅವರು. ಅವ್ರ ಗಮನಕ್ಕೆ ತಂದು ಆಮೇಲೆ ಏನು ಮಾಡಿ 4 ಜನ ಆಫೀಸರ್ಸ್ ಮೇಲೆ ಪಾಪ ಎಲ್ಲ ಡಿಸ್ಮಿಸ್ ಮಾಡಿ ಏನೇನೋ ಎಲ್ಲ ತೊಂದರೆ ಆಗಿಬಿಡುತ್ತೆ. ಆಮೇಲೆ ಎಮರ್ಜೆನ್ಸಿ ಬರುತ್ತೆ. ಆಮೇಲೆ ಇವು ಸೋತೋಗ್ಬಿಡ್ತಾರೆ ಇಂದಿರಾ ಗಾಂಧಿ. ನೆಕ್ಸ್ಟು ಹೊಸ ಜನತಾ ಸರ್ಕಾರ ಬರುತ್ತೆ, ಮೊರಾರ್ಜಿ ದೇಸಾಯಿ ಅಲ್ಲಿ. KS ಹೆಗ್ಡೆ ನಮ್ಮ ಕರ್ನಾಟಕದ ಬೆಂಗಳೂರಿಂದ ಗೆದ್ದಿರ್ತಾರೆ, ಸ್ಪೀಕರ್ ಆಗ್ತಾರೆ. ಒಬ್ಬರು ಭೂಪೇಶ್ ಗುಪ್ತಾ ಅಂದರೆ ಯಾವ ಒಬ್ಬರು ಕ್ವಶನ್ ಮಾಡ್ತಾರೆ, ಇಂಥ ಒಂದು ಅಧಿಕೃತವಾಗಿ ಪ್ರಶ್ನೆಗಳಿಗೆ ಉತ್ತರ ಗ್ಯಾದರಿಂಗ್ ಇನ್ಫಾರ್ಮೇಷನ್ ಇದ್ದವ್ರಿಗೆ ನೀವು ಇಂಥ ತೊಂದರೆ ಕೊಟ್ಟಿದ್ದಾರೆ ಇಂತಿಂಥದ್ದು ಅಂತೇಳಿ ಅವರು ಹೇಳ್ತಾರೆ. ನೋಟಿಸ್ ಬರುತ್ತೆ.
ಇವರೆಲ್ಲ ಎದ್ದು ಗಲಾಟೆ ಮಾಡ್ತಾರೆ ಕಾಂಗ್ರೆಸ್ಸು. ಹಿಂದಿನ ಪಾರ್ಲಿಮೆಂಟ್ ಇವಾಗ ಹೆಂಗೆ ಚರ್ಚೆ ಮಾಡ್ತಾರೆ ನೀವು, ಹಾಗೆ ಹೇಗೆ ಅಂತ ದೊಡ್ಡ ಗಲಾಟೆ ಆಗುತ್ತೆ. ಸಭಾಧ್ಯಕ್ಷರು ಏನು ಹೇಳ್ತಾರೆ ನೋಡಿ, ಅದು ಇರೋ ಸಭಾಧ್ಯಕ್ಷರು ಪವರ್ಸು. ದಿಸ್ ಮ್ಯಾಟರ್ ಇಸ್ ಕಮ್ ಟು ಮೈ ನಾಲೆಡ್ಜ್ ಟುಡೇ. ಐ ಟ್ರೀಟ್ ದಿಸ್ ಇಸ್ ಎ ಮ್ಯಾಟರ್ ಆಫ್ ರೀಸೆಂಟ್ ಅಕರೆನ್ಸ್. ಇತ್ತೀಚಿನ ಘಟನೆ ಅಂತ ನನಗೆ ಬಂದಿದೆ, ನನ್ನ ಗಮನಕ್ಕೆ ಅದನ್ನು ನಾನು ಕಮಿಟಿಗೆ ರೆಫರ್ ಮಾಡ್ತೀನಿ ಅಂತ ಹಕ್ಕುಬಾಧ್ಯತೆ ಸಮಿತಿಗೆ ರೆಫರ್ ಮಾಡಿಬಿಡ್ತಾರೆ. 42 ಸಿಟ್ಟಿಂಗ್ ಆಗುತ್ತೆ. ಎಷ್ಟು ಹೇಳಿ, 42 ಸಿಟ್ಟಿಂಗ್. ಇಂದಿರಾ ಗಾಂಧಿನ ಸಮನ್ ಮಾಡ್ತಾರೆ, ಬರೋಲ್ಲ. ಸ್ಟೋರ್ ನೋಟಿಸ್ ಕೊಡ್ತಾರೆ, ಕೇರ್ ಮಾಡಲ್ಲ. ಒಂದ್ಸರಿ ಬರ್ತಾರೆ, ಬಂದಾಗ ಇವ್ರೇನು ಮಾಡ್ತಾರೆ, ಮೇಡಮ್ಗೆ ಓದ್ ತೊಗೊಳ್ಳಿ ಅಂತ ಹೇಳ್ತಾರೆ. ಯು ಸ್ಟ್ಯಾಂಡ್ ಅಪ್ ಅಂಡ್ ಟೇಕ್ ಓತ್ ಅಂತ. ಅವರು ಕೇರ್ ಮಾಡಲ್ಲ, ಯಾರು ಓದ್ ತೊಗೊಳ್ಳ ಹೊಟ್ಟೋಗ್ಬಿಡ್ತಾರೆ. ನೀವು ಮಾಜಿ ಪ್ರಧಾನಿಯಾಗಿ ಈ ನಿಯಮಗಳು ತಿಳ್ಕೊಂಡಿದ್ದಲ್ಲಿ ನೀವು ಪ್ರಮಾಣ ತೊಗೋಬೇಕಾಯ್ತಲ್ಲ ಅಂತ ಹೊಟ್ಟೋಗ್ತಾರೆ ಅವರು. ಇನ್ನೊಂದ್ಸರಿ ಕೊಡ್ತಾರೆ, ಬರಲ್ಲ. ಇನ್ನೊಂದ್ಸರಿ ಯಾರೋ ಲಾಯರ್ ಕೈಯಲ್ಲಿ ಕಳಿಸ್ತಾರೆ, ಎಲ್ಲ ಒಪ್ಕೊಳ್ಳಲ್ಲ. ಆಮೇಲೆ ಇನ್ನೊಂದ್ಸರಿ ಬರ್ತಾರೆ, ರಿಟರ್ನ್ ಸ್ಟೇಟ್ಮೆಂಟ್ ಕೊಟ್ಟು ಬಿಸಾಕೊಟ್ಟೋಗ್ಬಿಡ್ತಾರೆ. ಅವೆಲ್ಲವನ್ನು ತಪ್ಪು ಅಂತ ಹೇಳಿ ಕ್ರೋಢೀಕರಿಸಿ ವರದಿ ಕೊಟ್ಟು ಸದನದಲ್ಲಿ ಮಂಡಿಸ್ತಾರೆ, ಹಕ್ಕುಬಾಧ್ಯತೆ ವರದಿ. ಆವಾಗ ಹೆಗ್ಡೆ ಅವರು ಹೇಳ್ತಾರೆ, ನೋಡಿ ಈ ಥರ ನಿಮ್ಮ ಮೇಲೆ ದೋಷಾರೋಪಣೆ ಎಲ್ಲ ಇದೆ, ತಾವು ಮಾಜಿ ಪ್ರಧಾನಿ ಆಗಿದ್ದೀರಾ, ಇಂಥ ತಪ್ಪುಗಳಿದೆ, ಈ ತಪ್ಪು ನಾವು ಒಪ್ಕೊಳ್ತೀರಾ ಅಂತ ಕೇಳ್ತಾರೆ. ನಾವು ನಿಮ್ಮ ಮೇಲೆ ಯಾವುದೇ ಸೇಡಿ ಮನೋಭಾವ ಇಲ್ಲ, ನೀವು ಮಾಡಿರ್ತಕ್ಕಂಥ ತಪ್ಪು ನೀವು ಒಪ್ಕೋಬೇಕು ಅಂತ ಹೇಳ್ತಾರೆ. ಒಪ್ಕೊಳ್ಳಲ್ಲ ಅವರು, ಮೇಡಮ್ ಅವರು. ಒಂದು 2-3 ಸರಿ ಮನವಿ ಮಾಡ್ತಾರೆ, ಇಲ್ಲಾಂದರೆ ಸದನಕ್ಕೆ ಬಿಟ್ಬಿಡ್ತೀನಿ ಅಂತಾರೆ. ಹೌಸ್ ಓಟ್ಗೆ ಹಾಕ್ಬಿಡ್ತಾರೆ, ಹೌಸಲ್ಲಿ ಕ್ರಮ ತಗೊಳ್ಳಿ ಅಂತಾರೆ. ಆವಾಗ ಅವ್ರಿಗೆ ನೇರವಾಗಿ ಜೈಲಿಗೆ ಕಳಿಸ್ತಾರೆ, ತಿಹಾರ್ ಜೈಲಿಗೆ. ಚಿಕ್ಕಮಗಳೂರು ಕ್ಷೇತ್ರ ಕಳ್ಕೊಳ್ತಾರೆ. ಚಿಕ್ಕಮಗಳೂರು ಕ್ಷೇತ್ರ ಕಳ್ಕೊಂಡೋದೆ ಇದಕ್ಕೋಸ್ಕರ, ಯಾವುದಕ್ಕೆ, ಈ ಕಮಿಟಿಯಿಂದ. ಹಕ್ಕುಬಾಧ್ಯತೆ ಸಮಿತಿಗೆ ದಟ್ ಇಸ್ ದ ಓನ್ಲಿ ಕಮಿಟಿ ವಿಚ್ ಕ್ಯಾನ್ ಪನಿಷ್ ಎನಿಬಡಿ. ರೈಟ್ ಸರ್. ಈಗ ನನಗೆ ಈ ವಿಚಾರ ಪ್ರಸ್ತಾಪ ಮಾಡಿದಾಗ ಇನ್ನೊಂದು ಪ್ರಶ್ನೆ ಬಂತು. ಈಗ ಸದನ ನಡೆಯುವಾಗ ಸಂವಿಧಾನ ಬಾಹಿರ ಅಸಭ್ಯ ಪದಗಳ ಪ್ರಯೋಗ ಆದರೆ ಏನು? ಅದಕ್ಕೆ ಎಕ್ಸ್ಪೆನ್ಷನ್ ಆಫ್ ವರ್ಡ್ಸ್ ಅಂತ ಇರುತ್ತೆ. ಇಫ್ ಯಾರಾದರೂ ಹೇಳಿದ್ರೆ ಕೂಡಲೇ ಅದು ಹಿಂತಗೊಳ್ಳೋಕೆ ಹೇಳ್ಬೇಕು. ಅವರು ತಗೊಳ್ಳೋಕೆ ಕ್ಷಮಾಪಣೆನೂ ಕೇಳಬೇಕು. ಅದು ತಗೊಳ್ಳಿಲ್ಲ ಅಂದರೆ ಇವ್ರೇನು ಮಾಡ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ. ಆ ಡಿಬೇಟ್ಸಿಂದ ತೆಗೆದಾಕ್ಬಿಡ್ತೀವಿ. ಅದು ಈ ಕಡತದಿಂದ ತೆಗೆದಿದ್ದೀನಿ, ಹೌದು, ಅದನ್ನು ನೀವು ಪಬ್ಲಿಷ್ ಮಾಡಬಾರ್ದು, ಟಿವಿಲೂ ಬರಬಾರ್ದು, ಆಮೇಲೆ ಪೇಪರು ಪ್ರಕಟ ಆಗ್ಬೋದು. ಇಫ್ ಇಟ್ ಇಸ್ ಎಕ್ಸ್ಪೆಂಡ್ ದಿ ಫಾಲೋಯಿಂಗ್ ವರ್ಡ್ಸ್ ಅಂದಾಗ ಎಲ್ಲ ಪ್ರೆಸ್ನವರು ಇರ್ತಾರೆ, ಅದನ್ನ ಬರಬಾರ್ದು ಅಂತ. ದಟ್ ಇಸ್ ಕಾಲ್ಡ್ ಎಕ್ಸ್ಪೆನ್ಷನ್ ಆಫ್ ವರ್ಡ್ಸ್. ಈಗ ಕರ್ನಾಟಕ ಸದನಗಳಲ್ಲಿ ಸರ್ ಕನ್ನಡ ಇದೆಯಾ ಅನ್ನೋದು ನನ್ನ ಪ್ರಶ್ನೆ. ಕಡೆಯದಾಗಿ ಕನ್ನಡ ಇದೆಯಾ? ಕನ್ನಡದ ಬಳಕೆ ಹೇಗಿದೆ? ಈಗ ಬಹುತೇಕ ಕನ್ನಡ ಇದೆ ಮೇಡಮ್. ಇದು ಮುಂಚೆ ಬರೀ ಇಂಗ್ಲೀಷ್ ಇರ್ತಾ ಇತ್ತು. ರಾಮಕೃಷ್ಣ ಹೆಗಡೆ ಅವರು ಇದಕ್ಕೆ ಮುಖ್ಯವಾದ ಕಾರಣಕರ್ತರು. ಕನ್ನಡ ಅದು ಬರೋದಕ್ಕೆ ಬಹಳ ಜನ ಗೊತ್ತಿಲ್ಲ. ಕನ್ನಡ ಕಾವಲು ಸಮಿತಿ ಮಾಡಿದ್ದೇ ರಾಮಕೃಷ್ಣ ಹೆಗಡೆ. ಈ ಸಿದ್ದರಾಮಯ್ಯನನ್ನು ಕಾವಲು ಸಮಿತಿ ಅಧ್ಯಕ್ಷರು ಮಾಡಿದ್ದು ರಾಮಕೃಷ್ಣ ಹೆಗಡೆ ಅವರೇ. ಪಾಟೀಲ್ ಪುಟ್ಟಪ್ಪರು ಮಾಡಿದ್ದು ಅವರೇ. ಸೊ ಪಾಟೀಲ್ ಪುಟ್ಟಪ್ಪ ಮೋಸ್ಟ್ ಪವರ್ಫುಲ್ ಪರ್ಸನ್. ಅವರು ಬಂದಾಗ ಎಲ್ಲ ಇಲಾಖೆಗಳಿಗೂ ಭಯ ಹುಟ್ಟಿಸಿದ್ರು. ಹೆಗ್ಗಡೆ ಅವರು ಸಹ ತಮ್ಮ ಪತ್ರಗಳನ್ನ ಕನ್ನಡದಲ್ಲಿ ಮಾಡಿ ಕನ್ನಡದಲ್ಲಿ ಸಹಿ ಮಾಡಿ ಕಳಿಸ್ತಾ ಇದ್ರು. ಈ ವಿಧೇಯಕಗಳು ಬರೀ ಇಂಗ್ಲೀಷಲ್ಲಿ ಬರ್ತಾ ಇತ್ತು. ಹೆಗ್ಗಡೆ ಪೀರಿಯಡ್ ಅಲ್ಲಿ ಕನ್ನಡದಲ್ಲಿ ಸ್ಟಾರ್ಟ್ ಆಯ್ತು. ಕನ್ನಡ ಸ್ಟಾರ್ಟ್ ಆಗಿದ್ದೆ ಆಕ್ಚುಲಾಗಿ ದೇವೇಗೌಡ ಹೆಗ್ಗಡೆಯವ್ರ ಪೀರಿಯಡ್ ಕಾಲದಲ್ಲಿ. ವಿಧೇಯಕಗಳು ಎಲ್ಲ ಲಿಸ್ಟ್ ಎಲ್ಲ ಎವ್ರಿಥಿಂಗ್ ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಬಟ್ ಆದರೂ ಈಗ ಸದನದಲ್ಲಿ ಬರ್ತಾ ಇದೆ, ಹೊರಗಡೆ ಏನು ಸರಿಯಾಗಿ ಇಂಪ್ಲಿಮೆಂಟ್ ಆಗಲ್ಲ. IAS ಆಫೀಸರ್ಸ್ ಸರಿಯಾಗಿ ಮಾಡ್ತಾ ಇಲ್ಲ. ಖಂಡಿತ ಕನ್ನಡ ಸಂಬಂಧಪಟ್ಟ. ರೈಟ್ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಅಧಿವೇಶನ ಅಂದಾಗ ನಮ್ಮ ಮನಸ್ಸಲ್ಲಿ ಇರುವಂಥ ಚಿತ್ರಣವೇ ಬೇರೆ. ಯಾಕಂದ್ರೆ ಹಂಗೆ ಬಿಂಬಿತ ಆಗ್ತಾ ಇದೆ. ಆ್ಯಕ್ಚುಲಿ ಹೆಂಗೆ ನಡಿಬೇಕು, ಹೆಂಗಿದ್ರೆ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಸಿಗುತ್ತೆ ಅನ್ನೋದನ್ನು ಸುದೀರ್ಘವಾಗಿ ವಿವರವಾಗಿ ತಿಳಿಸ್ಕೊಟ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನಿಮ್ಗೆ ಒಂದು ಅವಕಾಶ ಮಾಡಿಕೊಟ್ರಿ, ಜನಗಳಿಗೆ ಈ ಮೂಲಕ ಅದು ತಲುಪಬೇಕು ಅಂತ ನಾನು ಮಾಡ್ತೀನಿ. ಬಟ್ ಕೋಟ್ಯಾಂತರ ರೂಪಾಯಿ ಸರ್ಕಾರದ ಹಣವನ್ನು ದುಂದುವೆಚ್ಚ ಮಾಡ್ತಿರೋದೇ ಈ ಸದನದ ಹೆಸರಲ್ಲಿ. ಅದು ತಪ್ಪಿಸೋದಕ್ಕೆ ಅವರೇ ಸೆಲ್ಫ್ ಇಂಪೋಸ್ ಡಿಸಿಪ್ಲಿನ್ ಅಂತ ಹೇಳ್ತೀವಲ್ಲ, ಅದು ಬರಬೇಕು. ಒಂದು ಸಾರಿ ಗೆದ್ದು ಬಂದ ಮೇಲೆ ಅವ್ರಿಗೆ ಏನೋ ವಿರೋಧ ಪಕ್ಷ ಮಾಡಬೇಕು, ಇವರು ಅದು ಮಾಡಬೇಕು. ಅದಿದ್ದಾಗ ಮಾತ್ರ ಎಲ್ಲ ಸುಸೂತ್ರವಾಗಿ ನಡೆದಿದೆ, ಜನಗಳಿಗೆ ನ್ಯಾಯ ದೊರಕುತ್ತೆ. ಇಲ್ಲದೇ ಇದ್ರೆ ಕ್ರಿಮಿನಲ್ ವೇಸ್ಟ್ ಟು ದ ಸ್ಟೇಟ್ ಎಕ್ಸ್ಚೆಕರ್ ಇಸ್ ಮೈ ಇದು ಅಭಿಪ್ರಾಯ ಮೇಡಮ್. ನೋಡಿದ್ರಲ್ಲಿ ವೀಕ್ಷಕರೇ, ಇವತ್ತಿನ ಜಿ ವೈಬ್ಸ್ ಪಾಡ್ಕಾಸ್ಟ್ನಲ್ಲಿ ನೋಡಿ ಸುದೀರ್ಘ 42 ವರ್ಷಗಳ ಕಾಲ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿ ಹಲವಾರು ರಾಜಕಾರಣಿಗಳನ್ನು ನೋಡಿದ್ದಾರೆ. ರಾಜಕಾರಣಿಗಳು ಹೊರಗಿರೋದು ಬೇರೆ, ಅದು ಸದನ ಅಂದಾಗ ಅಧಿವೇಶನ ಆದ ಸಂದರ್ಭದಲ್ಲಿ ಕಣ್ಣಾರೆ ಕಂಡು ಈ ನಿಯಮಗಳನ್ನು ಪಾಲನೆ ಮಾಡಿದ್ರೆ ಎಂಥ ಒಂದು ಅತ್ಯದ್ಭುತವಾದಂಥ ಫಲಶ್ರುತಿ ಸಿಗಬಹುದು.
ಹಲವಾರು ಸಂದರ್ಭಗಳಲ್ಲಿ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಲಭ್ಯ ಆಗಿಲ್ಲ ಅಂದರೆ ಇದೇ ಕಾರಣಕ್ಕೆ ಅಂತ ಹೇಳಿ ನೇರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತಿನ ಯಾವುದೇ ಸೆಷನ್ಗಳನ್ನು ನೋಡ್ತಾ ಇದ್ದಾಗ ಏನಪ್ಪ ಇದು ಸದ್ದು ಗದ್ದಲ ಗಲಾಟೆಯಲ್ಲೇ ಮುಗಿದೋಯ್ತಲ್ಲ ಅಂತ ನಿಮಗೆ ಅನಿಸುತ್ತೆ. ಅಲ್ಲಿ ಇಚ್ಛಾಶಕ್ತಿ, ಬದ್ಧತೆ ಅನ್ನೋದು, ನಿಯಮಗಳ ಮಾಹಿತಿ ಇಲ್ದಿರೋದು ಕೂಡ ಎಷ್ಟು ಮಟ್ಟಿಗೆ ಕಾರಣ ಆಗಿರುತ್ತೆ ಅನ್ನೋದನ್ನು ಇವತ್ತು ಸವಿಸ್ತಾರವಾಗಿ ಧ್ರುವಕುಮಾರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಖಂಡಿತ ಈ ಕಾರ್ಯಕ್ರಮದ ಮೂಲಕ ಆದರೂ ಕೂಡ ನಾವು ಆಯ್ಕೆ ಮಾಡಿರುವಂಥ ಜನಪ್ರತಿನಿಧಿಗಳು ನಿಯಮಗಳತ್ತ ಮತ್ತೊಮ್ಮೆ ಕಣ್ಣಾಡಿಸ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.